ಓಕೆ. ಎಲ್ರಿಗೂ ನಮಸ್ಕಾರ. ಅಕಾಡೆಮಿ ಆಫ್ ಲರ್ನಿಂಗ್ ಕಡೆಯಿಂದ ಇದು 5ನೇ ಕಾರ್ಯಾಗಾರ. ಸೊ ಇವತ್ತಿನ ದಿವಸ ನಮ್ಮ ಜೊತೆಲೇ ಇರೋ ಎಸ್.ಎನ್. ಸಿಂಗ್ ಅವರು ಮಾಡ್ತಾರೆ. ಇವ್ರು ಇವತ್ತು ಮಾಡ್ತಾ ಇರೋದು ಒಂದು ಪ್ರಾಡಕ್ಟ್ ಫೋಟೋಗ್ರಫಿ ಅಂತ. ಒಂದು ಸ್ಟುಡಿಯೋದಲ್ಲಿ ಒಂದು ಸಣ್ಣ ಪುಟ್ಟ ಪ್ರಾಡಕ್ಟ್ಗಳು ಆ ತರದ ಯಾವುದು ಹೇಗೆ ತೆಗೆಯೋದು, ಅದಕ್ಕೆ ಲೈಟಿಂಗ್ ಹೇಗೆ ಇಟ್ಕೋಬೇಕು ಅಂತ ಅದ್ರ ಬಗ್ಗೆ ಅವರು ಹೇಳ್ತಾರೆ. ಎಸ್.ಎನ್. ಸಿಂಗ್ ಅವರು ನಮ್ಮ KPಯ ಮಾಜಿ PRO. ಅವರು ಇಡೀ ರಾಜ್ಯದ ಛಾಯಾಗ್ರಾಹಕರಿಗೆ ಗೊತ್ತಿದ್ದಾರೆ. ಯಾಕೆಂದ್ರೆ ನಮ್ಮ ಜೊತೆ ಇಡೀ ರಾಜ್ಯ ಸುತ್ತಿದ್ದಾರೆ. ಅವರು ಎಷ್ಟೋ ಕಡೆ ಅವರು ಕಾರ್ಯಕ್ರಮಗಳು ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಅವರು ಇಡೀ ರಾಜ್ಯದ ಛಾಯಾಗ್ರಾಹಕರಿಗೆ ಚಿರಪರಿಚಿತರು. ಸೊ ಇವಾಗ ನಾವು ಅಕಾಡೆಮಿ ಆಫ್ ಲರ್ನಿಂಗ್ ಅಂತ ನಾವು ಮಾಡಿದಾಗ ಈ ತರ ಒಂದು ಇದು ಮಾಡ್ಬೇಕಾಗತ್ತೆ, ಒಂದು ವರ್ಕ್ಶಾಪ್ ಮಾಡ್ಬೇಕಾಗತ್ತೆ ಅಂದ್ರೆ ನಾನು ಪ್ರಾಡಕ್ಟ್ ಫೋಟೋಗ್ರಫಿ ಬಗ್ಗೆ ಮಾಡ್ತೀನಿ ಅಂತಂದ್ರು. ಸೊ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ನೀವು ಸ್ವಲ್ಪ ಸ್ಟುಡಿಯೋದಲ್ಲೇ ಸ್ವಲ್ಪ ಹೇಗೆ ಲೈಟಿಂಗ್ ಇಟ್ಕೊಳ್ಬೇಕು, ಯಾವ ತರಹ ಅದನ್ನ ನೀವು ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅದಕ್ಕೆ ಅವರು ಒಂದು ಐಡಿಯಾ ಮಾಡಿದ್ರು. ಏನು ಅಂತಂದ್ರೆ ನಾನೆಲ್ಲ ಶೂಟ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ಹಂಗೆ ನಾವು ಹೆಂಗೆ ತಿಳ್ತೀವಿ ಎಲ್ಲ ಅದನ್ನ ನಿಮ್ಗೆ ತೋರಿಸ್ತೀವಿ ಅಂತ. ದಟ್ಸ್ ಎ ರಿಯಲ್ ಒಂಥರ ಎಲ್ರಿಗೂ ಅನುಕೂಲ ಆಗತ್ತೆ ಅನ್ಕೊಂಡು ಹಾಗೆ ಮಾಡಿ ಅಂತಂದ್ರೆ ಅವ್ರು ಹಾಗೆ ಮಾಡಿ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಅವರು ಇವತ್ತು ಕ್ಲಾಸ್ನ ಶುರು ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ನಮಸ್ಕಾರ ಎಲ್ಲರಿಗೂ, ಛಾಯಾಗ್ರಾಹಕರಿಗೆ. ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ಸ್ಟುಡಿಯೋದಲ್ಲಿ ಮತ್ತು ಮನೆಯಲ್ಲಿ ಎರಡೂ ಮಾಡಿದ್ದೇನೆ. ಬಹಳ ಜನಕ್ಕೆ ಯಂಗ್ಸ್ಟರ್ಸ್ಗೆ ಮದುವೆ ಫೋಟೋಗ್ರಫಿ ಮಾಡ್ತಾರೆ, ವಿಡಿಯೋಗ್ರಾಫರ್ ಮಾಡ್ತಾರೆ. ಈಗ ಏನಂತ ಹೇಳಿದ್ರೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗೆ ಒಂದು ಏನಂತ ಹೇಳಿದ್ರೆ ಈ ಪ್ರಾಡಕ್ಟ್ ಫೋಟೋಗ್ರಫಿ ಹೆಂಗ್ ಮಾಡ್ಬೇಕು ಅಂದ್ರೆ ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಚಿಕ್ಕ ಜಾಗದಲ್ಲೇ ಹೇಗೆ ಮಾಡ್ಬೋದು ಅನ್ನೋದು ಒಂದು. ಎಲ್ಲರಿಗೂ ಪ್ರೊಫೆಷನಲ್ ಸ್ಟುಡಿಯೋ ಬೇಕು ಅಂತ ಏನಿಲ್ಲ. ಇದಕ್ಕೆ ನಿಮ್ಮ ಬೆಡ್ರೂಮ್ ಅಲ್ಲೂ ಮಾಡ್ಬೋದು, ಸ್ಟುಡಿಯೋದಲ್ಲೂ ಮಾಡ್ಬೋದು. 6 ಅಡಿ ಇದ್ರೆ ಸಾಕು. ಅದು ಇಂಪಾರ್ಟೆಂಟ್. ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸೈಡ್ ಇನ್ಕಮ್ ತರ ಮಾಡ್ಕೊಬಹುದು ವೃತ್ತಿನ. ಈಗಂದ್ರೆ ಬಹಳ ಜನಕ್ಕೆ ಇದು ಈಗ ಆನ್ಲೈನ್ ನಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸಿಕ್ಕಾಬಿಟ್ಟೆ ವೆಬ್ಸೈಟ್ಗಳಿದೆ. ಅದು ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಸ್ನ್ಯಾಪ್ಡೀಲ್ ಇದೆ. ಬಹಳ ಜನ ಎಲ್ಲ ಕೇಳ್ತಾರೆ, ಬಹಳ ಜನ ಕೇಳ್ತಾರೆ ಇದ್ರ ಬಗ್ಗೆ ಎಲ್ಲ ಹ್ಯಾಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರನೇ ನಾನು ನನ್ನ ಸ್ಟುಡಿಯೋದಲ್ಲೇ ಮನೆಯಲ್ಲೇ ಒಂದ್ಸರಿ ಶೂಟ್ ಮಾಡಿ ಕ್ಲಿಪ್ಸಿಂಗ್ಸ್ ಎಲ್ಲ ಒಂದು 4-5 ಕ್ಲಿಪ್ಸಿಂಗ್ ವಿಡಿಯೋ ಕ್ಲಿಪ್ಪಿಂಗ್ ಸಪ್ರೇಟ್ ಆಗಿ ಮಾಡಿದ್ದೀನಿ. ಅದನ್ನ ನಿಮ್ಗೆ ತೋರಿಸ್ತೀನಿ. ತೋರ್ಸಕ್ ಮುಂಚೆ ಒಂದು ನಮ್ಗೆ ಏನೆಲ್ಲ ಬೇಕು ಏನೋ ಒಂದು ಸಲಕರಣೆಗಳಾಗಲಿ, ಇಕ್ವಿಪ್ಮೆಂಟ್ಸು, ಪ್ರಾಪ್ಸು, ಇದ್ರ ಬಗ್ಗೆ ಒಂದು ಹೇಳ್ತೀನಿ. ಅದಕ್ಕೆ ಮುಂಚೆ ನಂದು ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೇನೆ ಅನ್ನೋದನ್ನ ನನ್ನದೊಂದು ಪ್ರೊಫೈಲ್ ಇದೆ. ನಿಮ್ಗೆ ಒಂದು ಅದನ್ನ ತೋರಿಸ್ತೀನಿ ನಿಮ್ಗೆ. ಅದು ತೋರ್ಸಾದ್ಮೇಲೆ ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಶೂಟ್ ಮಾಡಿರೋದು ಆಲ್ರೆಡಿ ನಾನು ಬಹಳ ವರ್ಷಗಳಾಗಿದೆ. ಒಂದು ಕೆಲವು ಹೊಸದು ಇದೆ, ಕೆಲವು ಹಳೇದು ಇದೆ. ಎಲ್ಲ ಒಂದು ಸ್ಯಾಂಪಲ್ ತರ ನಮ್ಗೆ ಇದರಲ್ಲಿ. ಇದು ಬಹಳ ಸಮಯ ಆಯ್ತು, 2005 ನಲ್ಲಿ ಮಾಡಿದ್ದೆ ನಾನು ಇದೆಲ್ಲ. ಸಿಂಗ್ ಸರ್, ಒಂದು ರಿಕ್ವೆಸ್ಟ್ ತಮ್ಮಲ್ಲಿ, ಅದು ಫುಲ್ ಸ್ಕ್ರೀನ್ ಮಾಡಿ ಸರ್. ಅದನ್ನ ಫುಲ್ ಸ್ಕ್ರೀನ್ ಮಾಡ್ಬೇಕಾ? ಫುಲ್ ಸ್ಕ್ರೀನ್ ಮಾಡಿ ಸರ್. ಇದು ಮುಂಬೈಯಲ್ಲಿ, ಕೊಯಮತ್ತೂರು, ಬೇರೆ ಕಡೆ, ಮಂಗಳೂರು, ಚಿಕ್ಕಮಂಗ್ಳೂರು, ಮಾರ್ತಾಂಡಂ, ವಿಜಯವಾಡ, ಬೇರೆ ಕಡೆ ಹೋಗಿದ್ದೆ ಟೀಚಿಂಗ್ ಅಲ್ಲಿ. ನಾನು ತಮಿಳಲ್ಲಿ, ತೆಲುಗಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ ಎಲ್ಲ ಮಾಡ್ತೇನೆ. ಮೊನ್ನೆ ಚಿತ್ರಕಲಾ ಪರಿಷತ್ತು, ಅರಿನಾ ಆಪ್ಟೆಕ್ ಅಲ್ಲೂ ಹೋಗಿದೆ. ಇದು ಇಂಡಸ್ಟ್ರಿಯಲ್ ಫೋಟೋಗ್ರಫಿ ನಿಮ್ಗೆ. ಇವನ್ನ ಜೈಪುರ್ ಕೂಡ ಹೋಗಿದೆ. ಇದು ಒಂದು ಪ್ರೊಮ್ಯಾಕ್ ಇಂಜಿನಿಯರಿಂಗ್, ಮ್ಯಾಕ್ಸ್ ವ್ಯಾಟ್ ಅಂತ. ಇದೆಲ್ಲ ನಿಮ್ಗೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಇದು ಹ್ಯಾಗ್ ಮಾಡ್ಬೇಕು. ಅವ್ರಿಗೆ ವೆಬ್ಸೈಟ್ಸ್ಗೆ ಇದೆಲ್ಲ ಚಿತ್ರಗಳೆಲ್ಲ ಬೇಕಾಗುತ್ತೆ. ಇದು 2004-2005 ನಲ್ಲಿ ಅಬ್ದುಲ್ ಕಲಾಂಗೆ, ಆಮೇಲೆ ಸರಸ್ವತಿ ಬಾಡಿ ಸಿಂಗ್ಗೆ ಇದು ಅವಾಗ ಪ್ರೆಸಿಡೆಂಟ್ ಆಗಿದ್ರು. ಆ ಟೈಮ್ನಲ್ಲಿ ನಾನು ಏರ್ ಫೋರ್ಸ್ಗೆ 2 ವರ್ಷ ಕೆಲಸ ಮಾಡಿದ್ದೆ. ಆವಾಗ ಇದು ತೆಗ್ದಿದ್ದೆ ಚಿತ್ರಗಳು. ವಿಧಾನಸೌಧ ಅಷ್ಟೇ ನಾನು ಮೀಡಿಯಂ ಫಾರ್ಮೆಟ್ ಅಂತ ತೆಗ್ದಿದ್ದೆ 2001 ನಲ್ಲಿ. ಇದೊಂದು ರಿಸಾರ್ಟ್ಸ್ ಹೇಗೆ ಬರ್ತದೆ ಅಂತ. ಇದು ಏರ್ ಫೋರ್ಸ್ ಶಾರ್ಟ್ಸ್ ಅಂತ ತೆಗ್ದಿದೆ. ಇದು ತೆಗೆದು 2004 ಎಲ್ಲ ತೆಗ್ದಿರೋದು.
ಇಸ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಫೋಟೋಗ್ರಫಿ, ಬಿಲ್ಡಿಂಗ್ ಚಿತ್ರಗಳು. ನಾವು ವೈಲ್ಡ್ ಲೈಫ್ ಬಹಳ ಜನ ಹೇಳಿದ್ರು ನೀವು ವೈಲ್ಡ್ ಲೈಫ್ ಮಾಡಿದೀರಾ ಅಂತ. ಅದಕ್ಕೋಸ್ಕರನೇ ವೈಲ್ಡ್ ಲೈಫ್ ಒಂದ್ಸರಿ ಮಾಡಿದೆ. ಒಂದು 3 ವರ್ಷ ಕೆಳಗಡೆ ನಾನು ಸಾರಕ್ಕಿ ಸತೀಶ್ ಜೊತೆ ಹೋಗಿದ್ದೆ ಒಂದ್ಸರಿ. ಇದು ಬೇಲೂರು ಹೋದಾಗ ಟೆಂಪಲ್ ಶಾರ್ಟ್ಸ್ ನ ತೆಗೆದಿದ್ವಿ. ಇದೊಂದು ಗ್ರಾನೈಟ್ ಫ್ಯಾಕ್ಟರಿ. ಇದೆಲ್ಲ ಪ್ರಾಡಕ್ಟ್ ಶೂಟ್ಸ್, ಫೈನಲ್ ಪಿಕ್ಚರ್. ಇಂಡಸ್ಟ್ರಿಯಲ್ ಫೋಟೋಗ್ರಫಿಗೆ ನಮ್ಗೆ ಮೇನ್ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಟ್ರೈಪಾಡ್ ಯೂಸ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್. ಆಮೇಲೆ ಫಿಕ್ಸೆಡ್ ವೈಡ್ ಆಂಗಲ್ ಬೇಕು ನಮ್ಗೆ, ಬಹಳ ಇಂಪಾರ್ಟೆಂಟ್. 24 ಫಿಕ್ಸೆಡ್, 16 ಫಿಕ್ಸೆಡ್. ಅದು ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರೆ 1635 2.8 ಸಿಗುತ್ತೆ ನಮ್ಗೆ. ಅಟ್ಲೀಸ್ಟ್ ನಮ್ಗೆ ಅದಾದ್ರೂ ನಮ್ಗೆ ಬೇಕಾಗುತ್ತೆ. ಅದು ಇದ್ರೆ ನಮ್ಗೆ ಏನಂತಾರೆ ಬಹಳ ಚಿಕ್ಕ ಜಾಗದಲ್ಲಿ ಎಲ್ಲಾ ಸಾಮಾನು ಲೆಫ್ಟ್ ಇಂದ ರೈಟ್ ತೆಗಿಬೇಕಾಗುತ್ತೆ. ಆ ಟೈಮಲ್ಲಿ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ವೈಡ್ ಆಂಗಲ್ ಇದ್ರೆ ನಮ್ಗೆ ಒಳ್ಳೇದು. ಈ ತರ ಚಿತ್ರಗಳು ತೆಗಿಬೇಕಾದ್ರೆ ಫ್ಯಾಕ್ಟ್ರಿ ಬಹಳ ದೊಡ್ಡದಾಗಿರ್ತದೆ ನಮ್ಗೆ. ಅಂತ ಟೈಮಲ್ಲಿ ನಮ್ಗೆ ಇಟ್ ಈಸ್ ಅಟ್ಲೀಸ್ಟ್ 1635 ಇಸ್ ಮಸ್ಟ್ ಅಂಡ್ ಶೂಟ್ ಫಾರ್ ನಮ್ಗೆ ಇಂಡಸ್ಟ್ರಿಯಲ್, ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಿಮ್ಗೆ ನೋಡಿ ಸ್ಕೈ ಎಲ್ಲ ತೆಗಿಬೇಕಾದ್ರೆ ಇಲ್ಲಿ ನಮ್ಗೆ 22 ಅಪರ್ಚರ್ ಅಲ್ಲಿ ಹೋದ್ರೆ ನಮ್ಗೆ ಸ್ವಲ್ಪ ಸ್ಕೈ ಬ್ಲೂ ಅನ್ನೋದು ಸಿಗುತ್ತೆ ನಮ್ಗೆ ಇಲ್ಲಿ. ಇದು ಅಷ್ಟೇ ನಮ್ಗೆ ಇಂಡಸ್ಟ್ರಿಯಲ್ ಇದರಲ್ಲಿ ಲೈಟಿಂಗ್ ಮಾಡೋದಕ್ಕೆ, ಲೈಟಿಂಗ್ ಮಾಡಿ ನಾವು ಕ್ರಾಸ್ ಲೈಟಿಂಗ್ ಮಾಡಿ ಇದರಲ್ಲಿ ನಮ್ಗೆ ಸ್ವಲ್ಪ ಥರ್ಮೋಕೋಲ್ ರಿಫ್ಲೆಕ್ಷನ್ ಕೊಡ್ಬೇಕು. ಆವಾಗ ನಮ್ಗೆ ಏನಾಗ್ತಂದ್ರೆ ಈ ಮೆಟಲ್ ಪಾರ್ಟ್ ಎಲ್ಲ ನಮ್ಗೆ ನೋಡೋದಕ್ಕೆ ಬಹಳ ಚೆನ್ನಾಗಿ ಬರ್ತದೆ, ಶೈನಿಂಗ್ ಅಲ್ಲಿ ಇದೆಲ್ಲ. ಇದೊಂದು ಚಿಕ್ಕಮಗಳೂರಲ್ಲಿ ಒಂದು ಫ್ಯಾಕ್ಟ್ರಿ, ಇದು ಅಲ್ಲೊಂದು ತೆಗೆದಾಗ ಶಾರ್ಟ್ಸ್ ಅಂಡ್ ದಿಸ್ ಆಲ್ ಇಂಡಸ್ಟ್ರಿಯಲ್ ಏನಂತ ಹೇಳಿದ್ರೆ ನೋಡಿ ಮೇಲ್ಗಡೆ ಲೈಟ್ ಇರೋದ್ರಿಂದ ನ್ಯಾಚುರಲ್ ಲೈಟು ನಾವು ಆದಷ್ಟು ಟ್ರೈಪಾಡ್ ಯೂಸ್ ಮಾಡಿಕೊಂಡು ಅಟ್ಲೀಸ್ಟ್ ಇದಕ್ಕೆ ನಾವೊಂದು 1/15 1/30 ಈ ತರ 400 ISO ಅಲ್ಲಿ ತೆಗಿಬಹುದು. ಇವನ್ 1 ಸೆಕೆಂಡ್ ಶಾರ್ಟ್ ತೆಗಿಬಹುದು. 1 ಸೆಕೆಂಡ್ ಶಾರ್ಟ್ ತೆಗಿಬೇಕಾದ್ರೆ ಒಂದು ತೊಂದರೆ ಆಗ್ತದೆ, ಪರ್ಸನ್ಸ್ ಯಾರು ಮೂವ್ ಆಗ್ಬಾರ್ದು. ಅವಾಗ ಏನಂತಂದ್ರೆ ಪರ್ಸನ್ಸ್ ಯಾರನ್ನ ಮೂವ್ ಆದಾಗ ಬ್ಲರ್ ಇಮೇಜ್ ಬರ್ತದೆ. ಮಿಷನರೀಸ್ಗೆ ಏನ್ ತೊಂದರೆ ಆಗಲ್ಲ. ನಮ್ಗೆ ಡೆಪ್ತ್ ಕೊಡ್ಬೋದು, ಇಲ್ಲಿ 16 ಅಪರ್ಚರ್ 22 ಅಪರ್ಚರ್ ಕೊಡ್ಬೋದು 1 ಸೆಕೆಂಡ್ ಶಾರ್ಟ್ಸ್ಗೆ. ಅವಾಗ ಯಾರು ಇಲ್ಲದೆ ಇದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ಯಾರಿಗೂ ಮೂವ್ ಮಾಡಬಾರ್ದು ಅಂತ ಹೇಳ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ಇದು ಮಾಡಕ್ ಮುಂಚೆನೆ ನಾವು. ಇದು ಅಷ್ಟೇ. ಇಸ್ ಆಲ್. ಇದರಲ್ಲಿ ಇಂಪಾರ್ಟೆಂಟ್ ಫಿಕ್ಸೆಡ್ ವೈಡ್ ಆಂಗಲ್ ಇದ್ರೆ ಒಳ್ಳೇದು ನಮ್ಗೆ. ಈ ತರ 24 ವೈಡ್ ಫಿಕ್ಸೆಡ್ ಇದ್ರೆ ನಿಮ್ಗೆ ಮಿಷನರೀಸ್ ಡೆಪ್ತ್ ಶಾರ್ಪ್ನೆಸ್ ನಮ್ಗೆ ಬಹಳ ಚೆನ್ನಾಗಿ ಬರ್ತದೆ. ವೆರಿ ಇಂಪಾರ್ಟೆಂಟ್ ಇಂಥ ಶಾರ್ಟ್ಸ್. ಇವನ್ 85 ಇದ್ರೆ ದೂರದಿಂದ ಬಹಳ ಚೆನ್ನಾಗಿ ಬರ್ತದೆ. 50, 85 ಇಂಥದ್ದೆಲ್ಲ. ಇದು ಈವ್ನಿಂಗ್ ಶಾರ್ಟ್ಸ್. ಇದು ನಮ್ಗೆ ಇದರಲ್ಲಿ ಪರ್ಸನ್ಸ್ ಯಾರನ್ನ ಇದ್ರೆ ನಮ್ಗೆ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬರೀ ಬಿಲ್ಡಿಂಗ್ ಶಾರ್ಟ್ಸ್ ತಗೊಂಡಾಗ 1 ಸೆಕೆಂಡ್ ಶಾರ್ಟ್ ನಮ್ಗೆ ಬಹಳ ಚೆನ್ನಾಗಿ ಬರ್ತದೆ. ಇದು ಅರೌಂಡ್ 6:30 7 o'clock ತೆಗೆದಾಗ ನಿಮ್ಗೆ ಬಹಳ ಚೆನ್ನಾಗಿ ಬರ್ತದೆ. ಬಹಳ ಇಂಪಾರ್ಟೆಂಟ್. ದಿಸ್ ಈಸ್ ಬಿಲ್ಡಿಂಗ್ ಶಾರ್ಟ್ಸ್. ಹೀಗೆ ಇದನ್ನೇ ನಾವು ಅವ್ರಿಗೆ ಸ್ವಲ್ಪ ಕಲರ್ಫುಲ್ ಆಗಬೇಕು ಅಂತ ಹೇಳಿದಕ್ಕೆ ಇಂಡಸ್ಟ್ರಿಯಲ್ ಶಾರ್ಟ್ಸ್ನ ಇದನ್ನ ಕಲರ್ ಜೆಲ್ ಹಾಕೊಂಡು ಸಪ್ರೇಟ್ ಆಗಿ ನಾವು ತೆಗೆದಿದ್ದೇವೆ. ರಿಸಾರ್ಟ್ಸ್ ಅಲ್ಲಿ ಏನಾಗ್ತಂದ್ರೆ ಜಾಸ್ತಿ ಕೆಳಗಡೆ ನೀರ್ ಭಾಗ ಬರ್ತದೆ, ಮೇಲ್ಗಡೆ ಸ್ಕೈ ಬರ್ತದೆ. ಅದನ್ನ ಕಟ್ ಮಾಡ್ಬಿಟ್ಟು ನೀವು ಪನೋರಮಾ ಶಾರ್ಟ್ಸ್ ಮಾಡ್ಬೋದು. ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ಚಿತ್ರಗಳೆಲ್ಲ. ಇದು ಒಂದು 35th ಫ್ಲೋರ್ ಅಲ್ಲೇ ಮೇಲೆ ಹೋಗಿ ತೆಗೆದು ಈವ್ನಿಂಗ್ ಅರೌಂಡ್ 7 o'clock ಅಲ್ಲಿ ತೆಗೆದಿದ್ದು ಈ ಚಿತ್ರನ. ಇಲ್ಲಿ ಮಲ್ಲೇಶ್ವರಂನಿಂದ ನೀವು ಬೆಂಗಳೂರೆಲ್ಲ ನೋಡ್ಬೋದು. ಇಲ್ಲಿ ಮೇಲೆ ಹತ್ತಿದಾಗ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಈ ಇಂಟೀರಿಯರ್ಸ್ಗೆಲ್ಲಾನು ಅಷ್ಟೇ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಫಿಕ್ಸೆಡ್ ವೈಡ್ ಆಂಗಲ್ಸ್ ಇದ್ರೆ ಬಹಳ ಚೆನ್ನಾಗಿ ಬರ್ತದೆ. 1 ಸೆಕೆಂಡ್ ಶಾರ್ಟ್ ಆರ್ 1/15 1/30 ಇಂಥದ್ದು 800 ISO ಅಲ್ಲಿ 400 ISO ಅಲ್ಲಿ ಕಲರ್ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ವೈಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು. ಬಹಳ ಚೆನ್ನಾಗಿ ಬರ್ತದೆ. ಏನಂದ್ರೆ ಪರ್ಸನ್ಸ್ ಯಾರು ಮೂವ್ ಆಗಬಾರ್ದು.
ಇದು ಮಸ್ಟ್ ಅಂಡ್ ಶುಡ್ ಇಸ್ ಟ್ರೈಪಾಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೇಬಲ್ ಟಾಪ್ ಅಲ್ಲಿ ನಮ್ಗೆ ನೋಡಿ ಮೇನ್ ಇಂಪಾರ್ಟೆಂಟು ಟಾಪ್ ಲೈಟ್ ಅಂಡ್ ಕ್ರಾಸ್ ಲೈಟ್ ಆದಷ್ಟು. ಆಮೇಲೆ ರಿಫ್ಲೆಕ್ಟರ್ಸ್ ಆರ್ ಥರ್ಮೋಕೋಲ್. ಥರ್ಮೋಕೋಲ್ ಏನಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಒಂದು ಲೈಟ್ ಹಾಕಿರ್ತೀರಾ ಅನ್ಕೊಳ್ಳಿ, ಅದರಲ್ಲಿ 25% ನಿಮ್ಗೆ ಅದು ರಿಫ್ಲೆಕ್ಷನ್ ಕೊಡ್ತದೆ ಒಂದು ಥರ್ಮೋಕೋಲ್. ಓನ್ಲಿ ಇಟ್ ಇಸ್ ಇನ್ ಕಾಸ್ಟ್ ಆಫ್ ಅರೌಂಡ್ 40 to 50 rupees. ಥರ್ಮೋಕೋಲು ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಥರ್ಮೋಕೋಲ್ ಬಹಳ ಜನ ನೆಗ್ಲೆಕ್ಟ್ ಮಾಡ್ತಾರೆ ರಿಫ್ಲೆಕ್ಟರ್ಗೆ. ಇದು ನಮ್ದು ನಿಮ್ಗೆ ಈ ಫಿಲ್ಲಿನ್ ನಿಂತೀವಲ್ಲ, ಆ ಫಿಲ್ಲಿನ್ಗೆ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಎಲ್ಲಿ ರಿಫ್ಲೆಕ್ಷನ್ಸ್ ಜಾಸ್ತಿ ಬರ್ತದೆ, ಗೋಲ್ಡ್ ಆಗ್ಲಿ ಸಿಲ್ವರ್ ಆಗ್ಲಿ, ಎಲ್ಲಿ ಬ್ಲ್ಯಾಕ್ ಇರ್ತದೆ ಅಲ್ಲಿ ಬೋಸಿಂಗ್ ಇರ್ತದೆ, ಅದೆಲ್ಲ ನಿಮ್ಗೆ ನೋಡೋದಕ್ಕೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೆಲ್ಲ ನಮ್ಗೆ ಮಿನಿಮಮ್ ಒಂದು 85 ಲೆನ್ಸ್ ಇದ್ರೆ ಒಳ್ಳೇದು. ಇದು ಇಂಥದಕ್ಕೆಲ್ಲ ಸ್ಮಾಲ್ ಪ್ರಾಡಕ್ಟ್ ಶೂಟ್ಸ್ಗೆಲ್ಲ ನಿಮ್ಗೆ ನೋಡಿ. ಇದೆಲ್ಲ ನಾನು ಐ ಯೂಸ್ ಓನ್ಲಿ 2 ಲೈಟ್ಸ್. ಬ್ಲ್ಯಾಕ್ಗೆ ನಮ್ಗೆ ನೋಡಿ ಇಲ್ಲಿರೋದು ಆಕ್ಚುಲಿ ಇದು ಬ್ಲ್ಯಾಕ್ ತೋರಿಸಿದ್ರೆ ಏನಾಗ್ತದೆ ನಮ್ಗೆ ಡೀಟೇಲ್ ಅದರಲ್ಲಿ ಹಾಳಾಗ್ಬಿಡ್ತದೆ. ಅದರಿಂದ ಏನ್ ಮಾಡ್ಬೇಕು ನಾವು, ಸ್ವಲ್ಪ ಒಂದು ಹಾಫ್ ಸ್ಟಾಪ್ ಬ್ಲ್ಯಾಕ್ ಯಾವಾಗ ತೆಗೆದಾಗ ನಾವು ಓವರ್ ಎಕ್ಸ್ಪೋಸ್ ಮಾಡ್ಬೇಕು. ಒಂದು ಹಾಫ್ ಸ್ಟಾಪ್ ಅಕಸ್ಮಾತ್ ಮೀಟರ್ ಅಲ್ಲಿ ನಿಮ್ಗೆ 8 ಇದ್ರೆ ಇದರಲ್ಲಿ 8.5 ಇನ್ ಬಿಟ್ವೀನ್ 5.6 ಅಂಡ್ 8.5 ಮಧ್ಯದಲ್ಲಿ ಇಟ್ಕೊಂಡು ಶೂಟ್ ಮಾಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಬ್ಲ್ಯಾಕ್ ಏನಾಗ್ತಂದ್ರೆ ಲೈಟ್ಗೆ ಡ್ರಿಂಕ್ ಮಾಡ್ತದೆ, ಅದರಿಂದ ನಮ್ಗೆ ಒಂದು ಹಾಫ್ ಸ್ಟಾಪ್ ಓವರ್ ಎಕ್ಸ್ಪೋಸ್ ಮಾಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ದಿಸ್ ಈಸ್ ಆಲ್ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಬಂತು. ಇದು ಬೇಡ ಈಗ ಇದು ಪ್ರಾಡಕ್ಟ್ ಶೂಟ್. ಇದು ನೋಡಿ ಪರ್ಟಿಕ್ಯುಲರ್ಲಿ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಗ್ಲೇರ್ ಆಗುತ್ತೆ. ಇಲ್ಲಿ ಗ್ಲೇರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಇದಕ್ಕೆ ಬಟರ್ ಪೇಪರ್ ಅಂತೀವಿ ನಾವು. ಬಟರ್ ಪೇಪರ್ ನ ಯೂಸ್ ಮಾಡಿ ಆಮೇಲೆ ಅದ್ರ ಮೇಲ್ಗಡೆ ಲೈಟಿಂಗು ದೊಡ್ಡ ಸಾಫ್ಟ್ ಬಾಕ್ಸ್ ಹಾಕ್ತೀವಿ. ಚಿಕ್ಕದಿಗಿನ ದೊಡ್ಡ ಸಾಫ್ಟ್ ಬಾಕ್ಸ್ ಆಗ ಕಂಪ್ಲೀಟ್ ಅದು ಗ್ಯಾಸ್ ಸ್ಟವ್ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿತ್ತು. ಅದು 45 degrees ಅಲ್ಲಿ ಇಡ್ಬೇಕಾಗಿತ್ತು. ಇದು ಇಂಥದೆಲ್ಲ ಕೆಳಗಡೆಗೆ ನಾವು ರಿಫ್ಲೆಕ್ಷನ್ ಥರ್ಮೋಕೋಲ್ ಕೊಟ್ಟು, ಇದು ಡೈರೆಕ್ಟ್ ಲೈಟ್ ಹಾಕಿದ್ರೆ ಇದರಲ್ಲಿ ನಮ್ಗೆ ಬರೋದಿಲ್ಲ, ಯಾಕಂದ್ರೆ ಆ ಲೈಟ್ ಕೂಡ ಕಾಣಿಸ್ತಾ ಇರ್ತದೆ. ಅದರಿಂದ ಇಂಥದಕ್ಕೆಲ್ಲ ಚಿತ್ರಗಳಿಗೆ ನಮ್ಗೆ ಬಟರ್ ಪೇಪರ್ನ ಯೂಸ್ ಮಾಡ್ಬೇಕು 45 degrees. ಇದು ನಿಮ್ಗೆ 180 degrees ಅಲ್ಲಿ ಕೂಡಿಸಿರ್ತೀವಿ. ಮುಂದ್ಗಡೆ ಭಾಗಕ್ಕೆ ನಾವು ಥರ್ಮೋಕೋಲ್ ಕೊಡ್ಬೇಕು. ಇದರಲ್ಲಿ ಫೋಟೋಶಾಪ್ ಸೆಲೆಕ್ಷನ್ ಮಾಡ್ಕೊಂಡು ನಾವು ಒಂದೊಂದೇ ಫೋಟೋಶಾಪ್ ಮಾಡಿದ್ರೆ ಒಳ್ಳೇದು. ಬ್ಲ್ಯಾಕ್ ಅಂಡ್ ನೋಡಿ ಇದರಲ್ಲಿ ಗೋಲ್ಡ್ ಎಫೆಕ್ಟ್ ಇದೆ. ಮಿಕ್ಕಿದ್ದು ಎಫೆಕ್ಟ್ಗೆ ನಾವು ಜಾಸ್ತಿ ಇದ್ರಲ್ಲಿ ಆಲ್ಟರ್ ಮಾಡೋಕೆ ಆಗಲ್ಲ. ಫೋಟೋಶಾಪ್ ಅಲ್ಲಿ ತೆಗಿಯೋವಾಗ್ಲೇ 99% ನಾವು ಸ್ಟೇನ್ಲೆಸ್ ಸ್ಟೀಲ್ ನ ಕರೆಕ್ಟ್ ಆಗಿ ತೆಗಿಬೇಕು. ಇದು ನೋಡಿ ಪರ್ಟಿಕ್ಯುಲರ್ಲಿ ಇಂಥ ಬೊಕ್ಕೆಗೆ ಒಂದು ಟಾಪ್ ಲೈಟ್, ಒಂದು ಕ್ರಾಸ್ ಲೈಟ್, ಒಂದು ಥರ್ಮೋಕೋಲ್, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಬಹಳ ಇಂಪಾರ್ಟೆಂಟ್. 2 ಲೈಟ್ಸ್ ಹಾಕಿ ಇಂಥದಕ್ಕೆಲ್ಲ ನಮ್ಗೆ. ಇದು ಈ ಶಾರ್ಟ್ಸ್ಗೆ ನಾವೇನ್ ಮಾಡ್ಬೇಕು, ಟ್ರೈಪಾಡ್ ಯೂಸ್ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಸ್ಮೋಕ್ ಇದರಲ್ಲಿ ಬರ್ತಾ ಇದೆ, ಸ್ಟೀಮ್ ಬರ್ತಾ ಇರೋದ್ರಿಂದ ನಮ್ಗೆ ಏನ್ ಮಾಡ್ಬೇಕು, ಇದರಲ್ಲಿ 1/30 1/15 ತಗೊಂಡಾಗ ಏನಾಗ್ತಂದ್ರೆ ನೋಡೋದಕ್ಕೆ ಆ ಸ್ಮೋಕ್ ಇದೆಯಲ್ಲ ಅದ್ರದ್ದು ಡೀಟೇಲ್ಸು ನಿಮ್ಗೆ ಸ್ಲೋ ಆಗಿ ಬರ್ತದೆ. ಇದು ಪ್ರಾಡಕ್ಟ್ ಶೂಟ್ ಮಾಡುವಾಗ ನಾವು 160 200 1/125 ಸೆಕೆಂಡ್ ಇಟ್ಟಾಗ ನಿಮ್ಗೆ ಅಷ್ಟು ಬರೋದಿಲ್ಲ ನಮ್ಗೆ ಸ್ಮೋಕ್. ಯಾವತ್ತು ಸ್ಲೋ ಮಾಡಿದಾಗ ಏನಾಗ್ತಂದ್ರೆ ನಮ್ಗೆ ಈ ಸ್ಮೋಕ್ ಡೀಟೇಲ್ಸು ಚೆನ್ನಾಗಿ ಬರ್ತದೆ. ಓಕೆ, ಇದು ನೋಡಿ ನೋಡೋದಕ್ಕೆ ಎಲ್ಲರಿಗೂ ಇದು 2 ಶಾರ್ಟ್ಸ್ ತರ ತೆಗಿಬಹುದು ಇವಾಗೆಲ್ಲ ಲೇಯರ್ಸ್ ಮಾಡ್ಕೊಂಡು. ಬಟ್ ನಾನು ತೆಗ್ದಿರೋದು ಆಕ್ಚುಲಿ ಒಂದೇ ಶಾರ್ಟ್ ಅಲ್ಲಿ. ಇದು ಹೇಗಪ್ಪ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಟಾಪ್ ಲೈಟು ಸೈಡ್ ಲೈಟು ಯೂಸ್ ಮಾಡ್ಬೋದು ಥರ್ಮೋಕೋಲು. ಬಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಜಡ್ಜಿಂಗ್ ಲೈಟ್ ಅಂತೀವಲ್ಲ ಇದರಲ್ಲಿ ಫ್ಲಾಶ್ ಲೈಟ್ ನ ಅದನ್ನ ಸ್ವಿಚ್ ಆಫ್ ಮಾಡ್ಕೋಬೇಕು. ಇದನ್ನ ತೆಗಿಬೇಕಾದ್ರೆ ನಮ್ಗೆ ಮಾನಿಟರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಫ್ಲಾಶ್ ಆದಾಗ ಈ ಬಾಡಿ ಎಲ್ಲ ನೀಟಾಗಿ ಬಂದ್ಬಿಡ್ತದೆ, ಬ್ಯಾಕ್ ಗ್ರೌಂಡ್ ಎಲ್ಲ ನಮ್ಗೆ. ಆಮೇಲೆ ಮಾನಿಟರ್ ಅಲ್ಲಿ ಇರೋದು ಏನಾಗುತ್ತೆ ಅಂದ್ರೆ, ಫ್ಲಾಶ್ ಮಾಡಿದಾಗ 1/20 ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಡಿಜಿಟಲ್ ಡಿಸ್ಪ್ಲೇ ನಮ್ಗೆ ರೆಕಾರ್ಡ್ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಇದಕ್ಕೆ ಜಡ್ಜಿಂಗ್ ಲೈಟ್ ಆಫ್ ಮಾಡ್ಕೊಂಡು ಫೋಕಸ್ ಮಾಡಿ ರೆಡಿ ಇಟ್ಕೊಂಡು ಮ್ಯಾನ್ಯುಯಲ್ 1 ಸೆಕೆಂಡ್ ಶಾಟ್ ನ ತಗೊಬೇಕು. ಫುಲ್ ಸ್ಟುಡಿಯೋ ಆಗಿ ಏನಾಗ್ತದೆ ಕತ್ಲಾಗ್ಬಿಡ್ತದೆ. ಕ್ಲಿಕ್ ಮಾಡಿದಾಗ ನಮ್ಗೆ ಫಸ್ಟ್ ಫ್ಲಾಶ್ ಆದಾಗ ನಮ್ಗೆ ಎಲ್ಲ ರೆಕಾರ್ಡ್ ಆಗುತ್ತೆ. ಆ ಡಿಲೇ ರೆಕಾರ್ಡ್ ಆಗುತ್ತಲ್ಲ 1 ಸೆಕೆಂಡ್
ಒಂದು ಸೆಕೆಂಡ್ ಅಲ್ಲಿ ಆ ಸೆಕೆಂಡ್ ಇದರಲ್ಲಿ ನಮ್ಗೆ ಇದು ಡಿಜಿಟಲ್ ಡಿಸ್ಪ್ಲೇ ರೆಕಾರ್ಡ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದನ್ನ 1 ಸೆಕೆಂಡ್ ಶಾರ್ಟ್ ಅಲ್ಲಿ ತೆಗೆದ್ರೆ ಬಹಳ ಚೆನ್ನಾಗಿ ಬರುತ್ತೆ ನೋಡಿ. ಆ ಕಡೆಯಿಂದ ಒಂದು ಬ್ಯಾಕ್ ಸೈಡ್ ಇಂದ ಬ್ಯಾಕ್ ಲೈಟ್ ಕೊಟ್ಟಿದ್ದಾನೆ. ಯಾವತ್ತು ಫುಡ್ ಶಾರ್ಟ್ಸ್ಗೆ ನಾವು ಒಂದು ಟಾಪ್ ಲೈಟು ಒಂದು ಬ್ಯಾಕ್ ಸೈಡ್ ಇಂದ ಲೈಟ್ ಕೊಟ್ಟಾಗ ನಮ್ಗೆ ಫ್ರಂಟ್ ಅಲ್ಲಿ ನೋಡಿ ಡೀಟೇಲ್ಸ್ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಸ್ವಲ್ಪ ಓವರ್ ಎಕ್ಸ್ಪೋಸ್ ತರ ಕಾಣಿಸುತ್ತೆ. ಬಟ್ ನಿಮ್ಗೆ ಡೀಟೇಲ್ಸ್ ಬಹಳ ಚೆನ್ನಾಗಿ ಇದರಲ್ಲಿ ಬರ್ತದೆ. ಇದಕ್ಕೆಲ್ಲ 85 ಇದ್ರೆ ಭಾರಿ ಒಳ್ಳೇದು. ಈವನ್ 135 ಫಿಕ್ಸೆಡ್ ಇದ್ರೆ ಇನ್ನೂ ಭಾರಿ ಒಳ್ಳೇದು. ಯಾಕಂದ್ರೆ ನಿಮ್ಗೆ ಲೈಟ್ ಮಾಡೋದಕ್ಕೆ ನಿಮ್ಗೆ ಡಿಸ್ಟೆನ್ಸ್ ಅನ್ನೋದು ಸಿಗುತ್ತೆ. ನಿಮ್ಗೆ ಆದಷ್ಟು ನಾವು ಇದಕ್ಕೆ ಬ್ಯಾಕ್ ಗ್ರೌಂಡ್ ನೋಡಿ ಬ್ಲ್ಯಾಕ್, ಇಲ್ಲ ಅಂದ್ರೆ ಕ್ಲಾತ್ ಯೂಸ್ ಮಾಡ್ಬೋದು. ಪಿಂಕ್ ಚೆಕ್ಸ್ ಬರ್ತದೆ, ಬ್ಲೂ ಚೆಕ್ಸ್ ಬರ್ತದೆ, ಬ್ಲಾಕ್ ಅಂಡ್ ವೈಟ್ ಬರ್ತದೆ. ಬಟ್ ಇದನ್ನು ಯೂಸ್ ಮಾಡ್ಬೋದು ನಾವು. ಆ ಹೋಟೆಲ್ ಅಟ್ಮಾಸ್ಫಿಯರ್ ನ ನಾವು ಕ್ರಿಯೇಟ್ ಮಾಡ್ಕೊಬೇಕು ನೋಡಿ. ಇದರಲ್ಲಿ ಟ್ರೈಪಾಡ್ ನ ನಾವು ಯೂಸ್ ಮಾಡ್ಕೊಬೇಕು, ಬಹಳ ಇಂಪಾರ್ಟೆಂಟ್. ಇವಾಗ ಅಲ್ಲಿರೋ ಲೈಟ್ ನೇ ನಾನು ಯೂಸ್ ಮಾಡಿರೋದು. ಒಂದೇ ಒಂದು ಲೈಟ್ ನ ನಾನು ಬೌನ್ಸ್ ಮಾಡಿ ಅದಕ್ಕೆ ಯೆಲ್ಲೋ ಜೆಲ್ ಹಾಕಿದೆ. ಯಾಕಂದ್ರೆ ಯೆಲ್ಲೋ ಜೆಲ್ಲು ಅಲ್ಲಿ ಹೋಟೆಲ್ ಅಟ್ಮಾಸ್ಫಿಯರ್ ಇರೋದು ಯೆಲ್ಲೋ ಲೈಟು. ನಾವು ಯೆಲ್ಲೋ ಲೈಟ್ ನ ಬೌನ್ಸ್ ಮಾಡಿದಾಗ ಏನಾಗ್ತಂದ್ರೆ ನೋಡೋದಕ್ಕೆ ನಮ್ಗೆ ಚಿತ್ರ ಬಹಳ ಚೆನ್ನಾಗಿ ಬರ್ತದೆ. ಇದು ಇಂಪಾರ್ಟೆಂಟ್. ಬೌನ್ಸ್ ಮಾಡ್ಕೊಂಡ್ರೆ ಸಾಕು ನಮ್ಗೆ. ಬ್ಯಾಕ್ ಗ್ರೌಂಡ್ ಅಂಡ್ ದಿ ಫ್ರಂಟ್ ಸಬ್ಜೆಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡಕ್ಕೂ ಮ್ಯಾಚಿಂಗ್ ಮಾಡ್ಬೇಕು. ಇಲ್ಲಾಂದ್ರೆ ನಮ್ಗೆ ಏನಾಗ್ತದೆ 2 ಕಲರ್ ಬರ್ತದೆ, ಆ ತರ ಬರಬಾರ್ದು. ಇದು ಇಂಪಾರ್ಟೆಂಟ್. ಇದನ್ನ 1 ಸೆಕೆಂಡ್ ಬೌನ್ಸ್ ಮಾಡ್ಕೊಳ್ಳಿ, ಯೆಲ್ಲೋ ಜೆಲ್ ಹಾಕಿ. ಇದನ್ನ ಡೈರೆಕ್ಟ್ ಆಗಿ ಲೈಟ್ ಕೊಡಬಾರ್ದು, ಬೌನ್ಸ್ ಮಾಡ್ದು. ಇದು ಅಷ್ಟೇ ನೋಡಿ. ಒಂದು ಟಾಪ್ ಲೈಟ್ ಕೊಟ್ಟಿದ್ದೇನೆ, ಒಂದು ಬ್ಯಾಕ್ ಲೈಟ್ ಕೊಟ್ಟಿದ್ದೇನೆ. ಇದಕ್ಕೆ ನಾವು ಸ್ನೂಟ್ ಯೂಸ್ ಮಾಡಿದ್ರೆ ಒಳ್ಳೇದು ಬಾಟಲ್ ಶಾರ್ಟ್ಸ್ಗೆ. ಅಂಡ್ ಪಕ್ಕದಲ್ಲಿ ಒಂದು ಸ್ಮಾಲ್ ಕಪ್ ಇದೆಯಲ್ಲ, ಅದು ಎರಡಕ್ಕೂ ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಲೈಟ್ ಹೊಡೆಯೋಂಗೆ ಒಂದು 45 ಡಿಗ್ರೀಸು ರೈಟ್ ಸೈಡ್ ಟು ಫ್ರಂಟ್ಗೆ ನಾವು ಕೊಡ್ಬೇಕು. ಬಾಕ್ಸ್ಗೆ ಕೊಡಬಾರ್ದು ನಾವು, ಬರೀ ಆ ಬಾಟಲ್ ಶಾರ್ಟ್ಸ್ ಮಾತ್ರ ಅದು ಕೊಡಬೇಕು. ಇನ್ನೊಂದು ಇದರಲ್ಲಿ ಇದೆ ಟ್ರಿಕ್ಸು. ಅದರಲ್ಲಿ ನಾವು ಗ್ಲಾಸ್ ಮೇಲೆ ಇಟ್ಟಾಗ ತೆಗಿಬಹುದು, ಅದು ಬಾಟಮ್ ಇಂದ ಕೊಡ್ಬೋದು ಅದರಲ್ಲಿ ನೋಡಿ. ಇದ್ರಲ್ಲೂ ಅಷ್ಟೇ ಸಿಂಪಲ್ ಆಗಿದೆ. ಇದು ಬಹಳ ಒಂದು 2 ಲೈಟ್ ಯೂಸ್ ಮಾಡಿದ್ದೇನೆ ನಾನು. ಇದರಲ್ಲಿ ಒಂದು ಟಾಪ್ ಲೈಟ್ ಕೊಟ್ಟಿದ್ದೇನೆ, ಒಂದು ಕ್ರಾಸ್ ಲೈಟ್ ಕೊಟ್ಟಿದ್ದೇನೆ. ಒಂದು ನಾನು ಇದರಲ್ಲಿ ಒಂದು ಸೈಡ್ ಇಂದ ಒಂದು ಥರ್ಮೋಕೋಲ್ ರಿಫ್ಲೆಕ್ಷನ್ ನಾನು ಕೊಟ್ಟಿದ್ದೇನೆ ನೋಡಿ. ಇದರಲ್ಲಿ ನೀವು ನೋಡ್ಬೋದು ಒಂದು LED ಲೈಟ್ ಕೂಡ ಆನ್ ಮಾಡಿದ್ದೀನಿ. ಅದು 1 ಸೆಕೆಂಡ್ ಶಾರ್ಟ್ಸ್ಗೆ ನಿಮ್ಗೆ ಒಂಥರ ಶೈನಿಂಗ್ ತರ ಬಾಟಲ್ ಬ್ಯಾಕ್ ಸೈಡ್ ಅಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಇದು ಅಷ್ಟೇ ನೋಡಿ. ಇದಕ್ಕೆ ಲೈಟ್ ಕೊಟ್ಟಿದ್ದೇನೆ, ಇದಕ್ಕೆ ನೋಡಿ ಲೈಟ್ ಕೊಟ್ಟಿಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಒಂದು ಲೈಟ್ ಇದು 2ನೇ ಚಿತ್ರ ನೋಡಿ, ನೋಡೋದಕ್ಕೆ ಚೆನ್ನಾಗಿ ಬರ್ತದೆ. ಯಾವತ್ತೂ ಅಷ್ಟೇ ಕ್ರಾಸ್ ಲೈಟ್ ಅಲ್ಲಿ ಬ್ಯಾಕ್ ಲೈಟ್ ನಿಮ್ಗೆ, ಯಾಕಂತ ಹೇಳಿದ್ರೆ ಅದಕ್ಕೆ ಹಾಫ್ ಸ್ಟಾಪ್ 1 ಸ್ಟಾಪ್ ಓವರ್ ಎಕ್ಸ್ಪೋಸ್ ಮಾಡಬೇಕು. ಎಲ್ಲಿ ಡಾರ್ಕ್ ಬಾಟಲ್ ಇರ್ತದೆ ನಿಮ್ಗೆ, ಅದು ಇದರಲ್ಲಿ ಬೀರು ವಿಸ್ಕಿ ಇದು ಅದು ನಿಮ್ಗೆ ಕಾಣಿಸ್ಬೇಕಾದ್ರೆ ನಾವು ಅದನ್ನ 1 ಸ್ಟಾಪ್ ನ ಓವರ್ ಎಕ್ಸ್ಪೋಸ್ ಮಾಡ್ಬೇಕು. ಇದು ಅಷ್ಟೇ. ಎಲ್ಲಿ ಕಲರ್ಸ್ ಇರ್ತದೆ ನಮ್ಗೆ ಕ್ರಾಸ್ ಲೈಟ್ ಮಾಡಿದಾಗ ಏನಾಗ್ತದೆ ನಮ್ಗೆ ಕಲರ್ಸ್, ಟ್ರೂ ಕಲರ್ಸ್ ಇನ್ನು ಎನ್ಹಾನ್ಸ್ ಅಂತೀವಲ್ಲ, ರಿಚ್ ಆಗಿ ನಿಮ್ಗೆ ಕಾಣಿಸುತ್ತೆ ಇದರಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ನೋಡಿ ಇದಕ್ಕೆಲ್ಲ ನಾವು ಲೇಯರ್ಸ್ ಕೂಡ ಮಾಡಿ ತೆಗಿಬಹುದು. ಅದಕ್ಕೋಸ್ಕರ ನಾವು ಟ್ರೈಪಾಡ್ ಈಸ್ ಮಸ್ಟ್ ಅಂಡ್ ಶೂಟ್ ಫಾರ್ ದೀಸ್ ಪರ್ಟಿಕ್ಯುಲರ್ ಶಾರ್ಟ್ಸ್. ಎಲ್ಲಿ ಲಿಕ್ವಿಡ್ ಇರ್ತದೆ ಅಂತ ಟೈಮಲ್ಲಿ ನಾವು ಇದನ್ನ ಮಾಡಲೇಬೇಕು. ಓಕೆ, ಇದನ್ನು ಸೇಮ್ ಪ್ಲೇಸಲ್ಲೇ ಮಾಡಿರೋದು. ಮಲ್ಟಿಪಲ್ ಕಲರ್ಸ್ ಇದೆ ಇದರಲ್ಲಿ. ನಿಮಗೆ ಬ್ಯಾಕ್ ಲೈಟು ಬಹಳ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ, ಇದೊಂದು ಸಿಂಪಲ್ ಪ್ರಾಡಕ್ಟ್ ಫೋಟೋಗ್ರಫಿ. ಇದು ಏನಂತ ಹೇಳಿದ್ರೆ ವೈಟ್ ಪೇಪರ್ ಹಾಕಿದ್ದೀನಿ, ವೈಟ್ ಸಬ್ಜೆಕ್ಟ್ ಇದೆ. ಬಟ್ ನಿಮ್ಗೆ ನಾನು ಹಿಂದ್ಗಡೆ ಒಂದು ಗ್ರೇಡಿಯೇಷನ್ ಕೊಟ್ಟಿದ್ದೀನಿ. ನಾನು ಯಾವ್ದು ಡಿಜಿಟಲ್ ಎಫೆಕ್ಟ್ ಮಾಡಿಲ್ಲ. ಇದು ಏನ್ ಮಾಡ್ಬೇಕು ಅಂದ್ರೆ, ಇದು ಬಹಳ ಸಿಂಪಲ್. ಇದಕ್ಕೆ ಒಂದು ಬ್ಲ್ಯಾಕ್ ಪೇಪರ್ ನ ಕಟ್ ಮಾಡಿದ್ದೀನಿ ನಾನು. ಲೈಟು ಟಾಪ್ ಇಂದ ಕೊಡುವಾಗ ಹಿಂದ್ಗಡೆಗೆ ನಾನು ಲೈಟ್ಗೆ ಕಟ್ ಮಾಡಿದ್ದೀನಿ ಬ್ಯಾಕ್ ಗ್ರೌಂಡ್ ಹೋಗ್ಬೇಕಾದ್ರೆ. ಅಷ್ಟೇನೆ. ನಾನು ಯಾವ್ದು 2ನೇ 3ನೇ ಲೈಟ್ ಯೂಸ್ ಮಾಡಿಲ್ಲ. ಒಂದೇ ಒಂದು ಥರ್ಮೋಕೋಲು, ಒಂದೇ ಒಂದು ಟಾಪ್ ಲೈಟ್. ಆ ಬ್ಯಾಕ್ ಗ್ರೌಂಡ್ ನ ನಾನು ಕಟ್ ಮಾಡಿರೋದ್ರಿಂದ ಲೈಟ್ ನಿಮ್ಗೆ ಅದೊಂದು ರೇಡಿಯೇಷನ್ ತರ ನಿಮ್ಗೆ ಕಾಣಿಸುತ್ತೆ. ಈ ಪ್ರಾಡಕ್ಟ್ ಪರ್ಟಿಕ್ಯುಲರ್ ಆಗಿ ನೋಡಿ, ವೇರಿಯಸ್ ಟೈಪ್ಸ್ ಇದೆ ಇದರಲ್ಲಿ. ನಾನು ನಿಮ್ಗೆ ತೋರಿಸ್ತೇನೆ, ಇನ್ನು ಬಹಳ ಇದೆ ಇದರಲ್ಲಿ. ಅದನ್ನ ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ. ಹಾಗೆ ನಾವು ಟಾಪ್ ಲೈಟ್ ನ ಒಂದು ಬ್ಯಾಕ್ ಗ್ರೌಂಡ್ ನ ಒಂದು ಬ್ಲ್ಯಾಕ್ ಪೇಪರ್ ಇಟ್ಕೊಬೇಕು. ಲೈಟ್ ಕಟ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ನಿಮ್ಗೆ ಗ್ರೇಡಿಯೇಷನ್ ಸಿಗುತ್ತೆ. ನೋಡೋದಕ್ಕೆ ಚಿತ್ರ ಚೆನ್ನಾಗಿ. ನಿಮ್ಗೆ ಫೋಟೋಶಾಪ್ ಇದರಲ್ಲಿ ಪ್ರಮೇಯನೇ ಇರೋದಿಲ್ಲ ನಿಮ್ಗೆ. ಇದು ಅಷ್ಟೇ. ಎಲ್ಲ ನಾನು 85 ಲೆನ್ಸ್ ಅಲ್ಲಿ ತೆಗೆದಿರೋದು. ನಿಮ್ಮ ಹತ್ರ 105 ಇದ್ರೂ ಬರ್ತದೆ ಇದರಲ್ಲಿ. 105 ಮ್ಯಾಕ್ರೋ ಕೂಡ ತೆಗಿಬಹುದು, ತೊಂದರೆ ಇಲ್ಲ. ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ ಇದರಲ್ಲಿ.
ಯಾಕಂದ್ರೆ ಇದರಲ್ಲಿ ಬಹಳ ಡೀಟೇಲ್ಸ್ ಇರೋದ್ರಿಂದ ಮೈನ್ಯೂಟ್ ನಿಮ್ಗೆ ಹೀಗೆ ಬರ್ತದೆ. ಇದಕ್ಕೆ 1 ಸೆಕೆಂಡ್ ಶಾರ್ಟ್ ತಗೊಂಡ್ರೆ ಬಾರಿ ಒಳ್ಳೇದು, ನಿಮ್ಗೆ ನೋಡೋದಕ್ಕೆ ಚೆನ್ನಾಗಿರ್ತದೆ. ನಿಮ್ಗೆ ಯಾವಾಗ ಬ್ಯಾಕ್ ಗ್ರೌಂಡ್ ಡಾರ್ಕ್ ಆಗಿ ಬರುತ್ತೆ ನಮ್ಗೆ ನೋಡೋದಕ್ಕೆ ಈ ಚಿತ್ರ ಎನ್ಹಾನ್ಸ್ ಆಗುತ್ತೆ, ನಿಮ್ಗೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ನೋಡಿ ಇದರಲ್ಲಿ ಫ್ರಂಟ್ ಅಲ್ಲಿ ಲೈಟ್ ಕಟ್ ಮಾಡಿದ್ದೀನಿ ನಾನು, ಲೈಟ್ ಆ ಕಡೆಯಿಂದ ಬಿದ್ದಾಗಿರ್ತದೆ, ನೋಡೋದಕ್ಕೆ ಚೆನ್ನಾಗಿರ್ತದೆ. ಇಲ್ಲಿ ಏನಾಗ್ತಂದ್ರೆ ಮಖ ಒಳಗಡೆ ಇರೋದ್ರಿಂದ ಮುಂದ್ಗಡೆ ಥರ್ಮೋಕೋಲ್ ಕೊಟ್ಟಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬಂದ್ಬಿಡ್ತದೆ ಅಷ್ಟೇ. ಇದರಲ್ಲಿ ಆಕ್ಚುಲಿ ನೋಡಿ ಅದು ಬುಗುರಿ ತಿರುಗ್ತಾ ಇದೆ, ಆ ತಿರುಗ್ತಿರೋದೇನಂತ ಹೇಳಿದ್ರೆ ಶಟರ್ ಸ್ಪೀಡ್ ನಾವು 1/125 or 160 ಲೀಟರ್ ಒಳ್ಳೇದು. ಈಗ ಚಿತ್ರ ತೆಗೆಯುವಾಗ ಒಂದು 5-6 ಚಿತ್ರ ಹಾಳಾಗ್ತದೆ, ತೊಂದರೆ ಇಲ್ಲ. ಈಗ ಎಲ್ಲಿಂದೆಲ್ಲ ಹೊರಟೋಗುತ್ತೆ, ಫ್ರೇಮ್ಗೆ ಸಿಗೋದಿಲ್ಲ. ಇದರಲ್ಲಿ ನೋಡಿ ನಾನು ಒಂದು ಫ್ಲಾಶ್ ಲೈಟ್ ಯೂಸ್ ಮಾಡಿದ್ದೇನೆ, ಪ್ಲಸ್ ಆಂಬಿಯಂಟ್ ಲೈಟ್, ವಿಡಿಯೋ ಲೈಟ್ ನಾನು ಬಾಟಮ್ ಅಲ್ಲಿ ಕೊಟ್ಟಿದ್ದೇನೆ. ಅದು ಅದಕ್ಕೆ ಒಂದು ಎಲ್ಲೋ ಜೆಲ್ ಹಾಕಿ ನಾನು ವಿಡಿಯೋ ಲೈಟ್ ಅಂಡ್ ಫ್ಲಾಶ್ ಲೈಟ್ ಎರಡು ಮಿಕ್ಸ್ ಮಾಡಿ ತೆಗೆದಿದ್ದೇನೆ. ಇದರಲ್ಲಿ ಏನಂತ ಹೇಳಿದ್ರೆ ಟ್ರೈಪಾಡ್ ಮಸ್ಟ್ ಅಂಡ್ ಶೂಟ್, ಇದು 1 ಸೆಕೆಂಡ್ ಶಾರ್ಟ್ ತಗೊಂಡಿದ್ದೀನಿ. ಇದು ಅವಾಗ ಏನಾಯ್ತಂದ್ರೆ ನಮ್ಗೆ ನೋಡಿ ಡೈರೆಕ್ಟ್ ಆಗಿ ಪೀಪಾಯಿ ಅಂತಾರಲ್ಲ ಅದಕ್ಕೆ ಕನ್ನಡದಲ್ಲಿ, ಆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅದೇ ಬ್ಯಾಕ್ ಗ್ರೌಂಡೇ ಕಂಪ್ನಿಯವ್ರದ್ದು ಇತ್ತು, ಅವ್ರಲ್ಲಿ ಅಲ್ಲೇ ತರಿಸಿ ಸ್ಟುಡಿಯೋದಲ್ಲಿ ಮೇಲೆ ಹಾಕಿ ಇದನ್ನ ತೆಗ್ದಿರೋ ಚಿತ್ರ. ಇದರಲ್ಲಿ ಇದು ಲುಕ್ಸ್ ಅವಾಗ ಏನಾಯ್ತಂದ್ರೆ ನಿಮ್ಗೆ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲೋ ಅಂಡ್ ನಿಮ್ಮ ಬಾಟ್ಲಿಗೆ ಏನಾಗ್ತದೆ ನಮ್ಗೆ ಎನ್ಹಾನ್ಸ್ ಆಗುತ್ತೆ, ನೋಡೋದಕ್ಕೆ ನಮ್ಗೆ ಆ ಪ್ರಾಡಕ್ಟ್ ಗೆಟಪ್ ಚೆನ್ನಾಗಿ ಬರ್ತದೆ. ಯಾವತ್ತೂ ಅಷ್ಟೇ ಎಲ್ಲೋ ಇದೆಯಲ್ಲ ನಮ್ಗೆ ಬಹಳ ಜನಕ್ಕೆ ಆನಂದ. ನೋಡಿ ಎಲ್ಲೋದ್ರೂ ಎಲ್ಲೋ ಕಾಣಿಸುತ್ತೆ, ನಿಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗ್ಲಿ, ಆರ್ ಕೆಲವರು ಇವಾಗ ಮನೆಗಳಲ್ಲೆಲ್ಲ ವಾರ್ಮ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಇವನ್ ಹೋಟೆಲ್ಸ್ ಅಲ್ಲಿ ಊಟಕ್ಕೆ ಹೋದ್ರೂ ಎಲ್ಲ ವೈಟ್ ಲೈಟ್ ಟ್ಯೂಬ್ ಲೈಟ್ಸ್ ತೆಗೆದು ಇವಾಗ ವಾರ್ಮ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ. ಇವನ್ 5 ಸ್ಟಾರ್ ಹೋಟ್ಲ್ ಹೋಗ್ಲಿ, 7 ಸ್ಟಾರ್ ಹೋಟ್ಲ್ ಹೋಗ್ಲಿ, ನಿಮ್ಗೆ ಯೂಸ್ ಇವನ್ ನೀವು ಪರ್ಟಿಕ್ಯುಲರ್ಲಿ ಜ್ಯುವೆಲರಿ ಶಾಪ್ಸ್ ಹೋದ್ರೂ ನಿಮ್ಗೆ ಒಂದು ಟ್ಯೂಬ್ ಲೈಟ್ ಸಿಗೋದಿಲ್ಲ ನಿಮ್ಗೆ ನೋಡೋದಕ್ಕೆ. ನಿಮ್ಗೆ ಎಲ್ಲ ಅಲ್ಲಿ ಏನಾಯ್ತಂದ್ರೆ ಎಲ್ಲ ವಾರ್ಮ್ ಲೈಟೇನೆ ಇರ್ತದೆ. ಈವನ್ ಸಿಲ್ಕ್ ಶೋರೂಮ್ ಹೋಗಿ ಅಲ್ಲಿ ಕೂಡ ನಿಮ್ಗೆ ವಾರ್ಮ್ ಲೈಟ್ ಇರ್ತದೆ, ಒಂದು ಟ್ಯೂಬ್ ಲೈಟ್ ಕೂಡ ಆನ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಜ್ಯುವೆಲರಿ ಆಕ್ಚುಲಿ ಆಲ್ ಪೇಲ್ ಯೆಲ್ಲೋ, ಯಾವಾಗ ಯೆಲ್ಲೋ ಲೈಟ್ ಹಾಕ್ತಿವಿ ಅದೇನಾಗ್ತಂದ್ರೆ ಬ್ರೈಟ್ ರಿಚ್ ಕಲರ್ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್ ನಮ್ಗೆ ವಾರ್ಮ್ ಲೈಟ್ ಅಂತ ಕಡೆಗೆ ನಾವು ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ ನೋಡಿ, ಐ ಯೂಸ್ ಓನ್ಲಿ 1 ಟಾಪ್ ಲೈಟ್ ಯೂಸ್ ಮಾಡಿದ್ದೀನಿ, ಒಂದು ಥರ್ಮೋಕೋಲ್ ಯೂಸ್ ಮಾಡಿದ್ದೀನಿ ಅಷ್ಟೇ, ಒಂದು ಕ್ರಾಸ್ ಲೈಟ್ ಅಲ್ಲಿ ಯೂಸ್ ಮಾಡಿದ್ದೀನಿ. ರೈಟ್ ಇಂದ ಲೆಫ್ಟ್ ಗೆ ಬಂದಿದ್ದೀನಿ. ಆಕ್ಚುಲಿ ನೋಡಿ ಇದರಲ್ಲಿ ಶಾಡೋ ಇದೆ, ಶಾಡೋ ಇರಬೇಕು. ಆ ಶಾಡೋ ಇದ್ದಾಗಲೇ ನಿಮ್ಗೆ ನೋಡೋದಕ್ಕೆ ಇದೊಂದು ಪ್ರಾಡಕ್ಟ್ ಒಂದು ಗೆಟಪ್ ಇರ್ತದೆ. ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ಬಹಳ ಜನ ಹೇಳ್ತಾರೆ ಏನ್ ಸರ್ ಶಾಡೋ ಇದೆ, ಶಾಡೋ ಇರಬೇಕು. ಶಾಡೋ ಈಸ್ ಎ ಪಾರ್ಟ್ ಆಫ್ ದಿಸ್. ಕೆಲವು ಟೈಮಲ್ಲಿ ಶಾಡೋ ಚೆನ್ನಾಗಿ ಕಾಣಲ್ಲ, ಕೆಲವು ಟೈಮಲ್ಲಿ ನೋಡಿ ಶಾಡೋ ಬಹಳ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ಚೆನ್ನಾಗಿ ಕಾಣುತ್ತೆ, ಎಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಆಕ್ಚುಲಿ ನಾವು ನಿರ್ಧಾರ ಮಾಡಬೇಕು ಫೋಟೋಗ್ರಾಫರ್. ಇದು ಸೇಮ್ ಫ್ಲವರ್ ಶಾಟ್ಸ್, ಇಲ್ಲಿ ಶಾಡೋ ಇರಬಾರ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಅಲ್ಲಿ ಶಾಡೋ ಇರಬೇಕು ಪ್ರಾಡಕ್ಟ್ ಶೂಟ್ಸ್. ಎಲ್ಲನೂ ಅಷ್ಟೇ ನೋಡಿ. ಇದಕ್ಕೆ ಆಕ್ಚುಲಿ ದಾರ ಕಟ್ಟಿ ನಾನು ದಾರಾನ ಫೋಟೋಶಾಪ್ ಅಲ್ಲಿ ಡಿಸ್ಕನೆಕ್ಟ್ ಮಾಡಿದ್ದೀನಿ, ತೆಗ್ದಿದ್ದೀನಿ. ಅದರಿಂದ ನಿಮ್ಗೆ ಏನಾಗ್ತದೆ ಪ್ರಾಡಕ್ಟ್ ನಿಂತಿರೋ ಹಾಗೆ ಇರ್ತದೆ. ಇದು ಇಲ್ಲಿ ರೈಲ್ವೇಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದು ಪ್ರಾಡಕ್ಟ್ಸ್ ನ. ದಿಸ್ ಇಸ್ ನೋಡಿ, ಇದರಲ್ಲಿ ದಾರ ಒಂದ್ ಸ್ವಲ್ಪ ಕಾಣಿಸ್ತಾ ಇದೆ ನಿಮ್ಗೆ, ಕಟ್ಟಿ ಇಟ್ಟಿದ್ದೇನೆ ಇದರಲ್ಲಿ. ನೋಡಿ ಇದೆಲ್ಲ ನಾವು 1/15 ಶಾರ್ಟ್ಸ್ ಅಲ್ಲಿ ತೆಗ್ದಿರೋದು ಐಸ್ ಕ್ರೀಮ್ ಶಾರ್ಟ್ಸ್ ನ. ಇದೆಲ್ಲ ಏನಂದ್ರೆ ಐಸ್ ಕ್ರೀಮ್ ಇಟ್ಟು 2 ಸೆಕೆಂಡ್ 3 ಸೆಕೆಂಡ್ಗೆ ನಾವು ಕ್ಲಿಕ್ ಮಾಡ್ಬಿಡ್ಬೇಕು. ಏನಂತ ಹೇಳಿದ್ರೆ 5 ಸೆಕೆಂಡ್ 15 ಸೆಕೆಂಡ್ ತಗೊಂಡಾಗ ಅಂದ್ರೆ ಐಸ್ ಕ್ರೀಮ್ ಏನಾಗ್ತಂದ್ರೆ ಆ ಕ್ರಿಸ್ಪಿ ಆ ಶಾರ್ಪ್ನೆಸ್ ಎಲ್ಲ ಮೆಲ್ಟ್ ಆಗ್ಬಿಡ್ತದೆ. ದಿಸ್ ಇಸ್ ಒಂದು 10 ಸೆಕೆಂಡ್ ಒಳಗೆ ತೆಗೆದ್ರೆ ಒಳ್ಳೇದು. ನಾವು ಇದು ಇದೊಂದು ಸ್ಟೇನ್ಲೆಸ್ ಸ್ಟೀಲ್. ಏನಂತ ಹೇಳಿದ್ರೆ ಇದು ಬೇರೆ ಪ್ರಾಡಕ್ಟ್ ನಾವು 5 ಸೆಕೆಂಡ್ 10 ಸೆಕೆಂಡ್ಗೆ 1 ನಿಮಿಷಕ್ಕೆ 2 ನಿಮಿಷಕ್ಕೆ ತೆಗೆದು ಬಿಡ್ಬೋದು. ಈ ಸ್ಟೇನ್ಲೆಸ್ ಸ್ಟೀಲ್ ಪರ್ಟಿಕ್ಯುಲರ್ ಮಾತ್ರ ನಮ್ಗೆ ಸಮಯ ಜಾಸ್ತಿ ತಗೊಳುತ್ತೆ, ಆಮೇಲೆ ಫೋಟೋಶಾಪ್ ಕೂಡ ಸಮಯ ಜಾಸ್ತಿ ತಗೊಳುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದು ಇದಕ್ಕೆ ಥರ್ಮೋಕೋಲ್ ರಿಫ್ಲೆಕ್ಷನ್ಸ್, ಒಂದು ಬ್ಲ್ಯಾಕ್ ಸ್ಟ್ರಿಪ್ ಕೂಡ ಕೊಡ್ಬೇಕಾಗುತ್ತೆ ಮುಂದ್ಗಡೆ ಭಾಗದಲ್ಲಿ. ಪರ್ಟಿಕ್ಯುಲರ್ ಆಗಿ ಇದು 360 ಡಿಗ್ರೀಸ್ ರೌಂಡ್ ಇರೋದ್ರಿಂದ ಆ ರೌಂಡ್ ಇದೆ ಅಂತ ತೋರಿಸ್ಬೇಕಾದ್ರೆ ನಾವು ಮುಂದ್ಗಡೆ ಭಾಗಕ್ಕೆ ಒಂದು ಬ್ಲ್ಯಾಕ್ ಸ್ಟ್ರಿಪ್ ನ ತೋರಿಸಿದ್ವಿ ಇದರಲ್ಲಿ 2 ಕಡೆ. ಯಾಕಂತ ಹೇಳಿದ್ರೆ ನೀವು ಎಲ್ಲ ಕಡೆ ಬೆಳ್ಳಗ್ ಮಾಡ್ಬಿಟ್ರೆ ಏನಾಯ್ತಂದ್ರೆ ಇಟ್ ಲುಕ್ಸ್ 180 ಡಿಗ್ರೀಸ್ ಫ್ಲಾಟ್ ಆಗ್ಬಿಡ್ತದೆ ಸಬ್ಜೆಕ್ಟ್. ಅದರಿಂದ ಫ್ಲಾಟ್ ಆಗ್ಬಾರ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು
360 ಡಿಗ್ರೀಸ್ ಇದು ರೌಂಡು ಅಂತ ತೋರಿಸ್ಬೇಕಾದ್ರೆ ನಾವು ಇದನ್ನ ಬಹಳ ಇಂಪಾರ್ಟೆಂಟ್, ಇದನ್ನ ಇಲ್ಲಿ ಮೇಂಟೈನ್ ಮಾಡ್ಬೇಕು. ಇದು ಸಮಯ ಇದೆಲ್ಲ ಬಹಳ ಹೊತ್ತು ತಗೊಳುತ್ತೆ. ಒಂದ್ಸರಿ ಸೆಟಪ್ ಆಗ್ಲಿಕ್ಕೆ ಸಮಯ ತಗೊಳುತ್ತೆ. ಅದಾದ್ಮೇಲೆ ನಮ್ಗೆ ಒಂದ್ಸರಿ ಮಾಡಿದ್ಮೇಲೆ ಸೆಟಪ್ ನೀವು 10 ತೆಗೆದ್ರೂ ಏನ್ ಸಮಯ ತಗೊಳಲ್ಲ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ವೈಟ್ ಅಲ್ಲಿ ನಾವು ಸಿಲ್ವರ್ ತೋರಿಸ್ಬೇಕು ಕಲರ್, ಇದಕ್ಕೆ ಸ್ವಲ್ಪ ಬ್ಲೂಯಿಶ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ ಟಿಲ್ಟ್ ನೋಡೋದಕ್ಕೆ ಚೆನ್ನಾಗಿರ್ತದೆ. ಇದು ನೋಡಿ, ಇದರೆಲ್ಲ ಸ್ಟ್ರಿಪ್ ಅಲ್ಲಿ ಕೊಟ್ಟೇ ಇದೀವಿ, ಒಂದೊಂದು ನಾವು ಕೊಡ್ಲೇಬೇಕು ಇಂಥ ಕಡೆ. ನೋಡಿ ಇದರಲ್ಲಿ ಬ್ಲಾಕ್ ಕೊಟ್ಟಿದ್ದಾನೆ. ಈಗ 360 ಡಿಗ್ರೀಸ್ಗೆ ಕಾಣಿಸ್ಬೇಕು, ರೌಂಡು ಅಂತ ಕಾಣಿಸ್ಬೇಕಾದ್ರೆ ಕುಕ್ಕರ್ಗೆ ನಾವು ಒಂದು ಬ್ಲಾಕ್ ಫ್ರಂಟ್ ಅಲ್ಲಿ ಕೊಡ್ಲೇಬೇಕಾಗುತ್ತೆ. ಹಿಂಗೆ ಪರ್ಟಿಕ್ಯುಲರ್ ಆಗಿ ಲ್ಯಾಡರ್ಗೂ ಅಷ್ಟೇ ನಾವು ಡೈರೆಕ್ಟ್ ಆಗಿ ಲೈಟ್ ಕೊಡಬಾರ್ದು. ಇದರಲ್ಲಿ ಬೌನ್ಸ್ ಮಾಡಿ ಥರ್ಮೋಕೋಲ್ ಕೊಟ್ಟು ಕೊಡ್ಬೇಕು. ಪರ್ಟಿಕ್ಯುಲರ್ಲಿ ಸಿಲ್ವರ್ ಐಟಮ್ ಒಂಥರ ಸಿಲ್ವರ್ ಶೈನ್ ಆಗಿರ್ತದೆ. ಅದರಿಂದ ನಿಮ್ಗೆ ಇದು ಕಟ್ಔಟ್ ಮಾಡ್ಬೇಕಾದ್ರೂ ಅಷ್ಟೇ ನಾವು ಡೈರೆಕ್ಟ್ ಆಗಿ ಕೊಡಬಾರ್ದು ಲೈಟ್ ನ. ಅದೇ ಒಂದು ಲ್ಯಾಡರ್ಗೆ ಎಷ್ಟು ವಿಧ ತೆಗಿಬಹುದು, ಎಷ್ಟು ಕ್ಲೋಸ್ ಅಪ್, ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಕಂಪನಿಯವ್ರು ಹೇಳ್ತಾರೆ ನಮ್ಗೆ, ಇದನ್ನ ತೆಗೀರಿ ಕ್ಲೋಸ್ ಅಪ್ ಅಂತ. ಅದನ್ನ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್. ಬಾತ್ಲಾ ಕಂಪನಿದು ಲಾಸ್ಟ್ ಇಯರ್ ತೆಗೆದಿದೆ. ಇದು ಕ್ಯಾಸ್ಟ್ ಐರನ್ ತಟ್ಟೆ. ಇದು ಪೆನ್ ನಿಲ್ಸಿ ತೆಗಿಬೇಕಾದ್ರೆ ನಾವೇನ್ ಮಾಡ್ಬೇಕು, ಸೆಂಟ್ರಲ್ಲಿ ಒಂದು ದಾರ ಕಟ್ಟಿ ನಿಲ್ಸಿ ನಾವು ಶೂಟ್ ಮಾಡ್ಬೇಕಾಗತ್ತೆ. ಆಮೇಲೆ ದಾರನ ಡಿಲೀಟ್ ಮಾಡ್ಬೇಕು. ಇದರಲ್ಲಿ ಈಗೇನು ವಿಸ್ಕಿ ಬಾಟ್ಲು ವೈಟ್ ಗಿನ ನೋಡಿ, ನಾವು ಕ್ಯಾನ್ವಾಸ್ ಕಲರ್ ಪೇಂಟ್ ಅಲ್ಲಿ ತೆಗೆದಾಗ ಬಹಳ ಚೆನ್ನಾಗಿರ್ತದೆ ನೋಡೋದಕ್ಕೆ. ಇದು ಬಹಳ ಇಂಪಾರ್ಟೆಂಟ್. ಅದು ಐಸ್ ಕ್ಯೂಬ್ ಅಲ್ಲ, ಅದು ಆಕ್ಚುಲಿ ಐಸ್ ಕ್ಯೂಬ್ ಅಕರ್ಲಿಕ್ ಅಂತ. ನಿಮ್ಗೆ ಬಹಳ ಕಮ್ಮಿ ಬಾಂಬೆ, ಡೆಲ್ಲಿಲಿ, ಇಲ್ಲಿ ಚೆನ್ನೈಲಿ ಸಿಗ್ತದೆ ನಿಮ್ಗೆ. ಅಕರ್ಲಿಕ್ ಐಸ್ ತರಾನೇ ಇರ್ತದೆ, ಕ್ಯೂಬ್ ತರ. ಅದು ಒಂದು 250-300 ರೂಪಾಯಿ ಆಗುತ್ತೆ. ಒಂದು 4-5 ತಗೊಂಡಾಗ ಏನಾಯ್ತಂದ್ರೆ, ನಾವು ಐಸ್ ಹಾಕಿದಾಗ ಏನಾಯ್ತಂದ್ರೆ ನಾವು ಶೂಟ್ ಮಾಡೋಷ್ಟೊತ್ತಿಗೆಲ್ಲ ಮೆಲ್ಟ್ ಆಗ್ಬಿಟ್ಟಿರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದಕ್ಕೆ ನೋಡೋದಕ್ಕೆ ಅದು ಐಸ್ ಕ್ಯೂಬ್ ತರಾನೇ ಇರ್ತದೆ, ಬಟ್ ಮೆಲ್ಟ್ ಆಗಲ್ಲ ನಿಮ್ಗೆ. ಎಷ್ಟೊತ್ತು ಒಂದು ಬಾಟಲ್ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಮಿನಿಮಮ್ 2 ಅವರ್ಸ್ 3 ಅವರ್ಸ್ ಸೆಟಪ್ ಆಗ್ಬಿಡ್ತದೆ. ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಇಂಥದಕ್ಕೆ ಅಕರ್ಲಿಕ್ ಶೀಟ್ ನ ಅಕರ್ಲಿಕ್ ಕ್ಯೂಬ್ಸ್ ಸಿಗುತ್ತೆ, ಅದನ್ನ ನಾವು ಯೂಸ್ ಮಾಡ್ಬೇಕು. ನೋಡಿ ಎಲ್ಲಾ ಕಡೆ ಅಕರ್ಲಿಕ್ ಶೀಟ್ ಹಾಗೆ ಇರ್ತದೆ, ನೋಡೋದಕ್ಕೆ ಚೆನ್ನಾಗಿರ್ತದೆ ನಿಮ್ಗೆ. ಇದು ಐಸ್ ಕ್ರೀಮ್ ಶಾಟ್ ಏನಿದು ನೋಡಿ. ಐಸ್ ಕ್ರೀಮ್ ಸ್ವಲ್ಪ ಸಮಯ ಜಾಸ್ತಿ ಆಗಿದೆ ನೋಡಿ, ಮೆಲ್ಟ್ ಆಗ್ಲಿಕ್ಕೆ ಶುರು ಆಗಿದೆ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಬೇಗ ತೆಗೆದಿದೆ. ಇದು ಒಂದು ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ನಮ್ಗೆ ಈ ಚಾರ್ಜಿಂಗ್ ಸ್ಟೇಷನ್ಗಳು ಬರ್ತದೆ. ನಾನು ಲಾಸ್ಟ್ ಇಯರೇ 1.5 year ಬ್ಯಾಕ್ ತೆಗೆದಿದ್ದು. ಇನ್ ಫ್ಯೂಚರ್ ಅಲ್ಲಿ ಆಲ್ ಓವರ್ ಇಂಡಿಯಾ ನಿಮ್ಗೆ ಇದು 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ. ನಿಮ್ಗೆ 1 ನಿಮಿಷ ಕೂಡ ನೀವು ವೇಟ್ ಮಾಡೋ ನೆಸೆಸರಿ. ಚಾರ್ಜ್ ಆಗಿ ರೆಡಿ ಇರ್ತದೆ. ನಿಮ್ ವೆಹಿಕಲ್ಗೆ ಹಾಕೊಂಡು ತಗೊಂಡು ಹೋಗ್ಲಿಕ್ಕೆ ಇಲ್ಲಿ ಚಾರ್ಜಿಂಗ್ ಎಲ್ಲ ಸ್ಟೇಷನ್ ಎಲ್ಲಾ ಕಡೆ ಈಗ ರೋಡ್ ಅಲ್ಲಿ ಬರ್ತದೆ ಫ್ಯೂಚರ್ ಅಲ್ಲಿ. ಇದು ನಮ್ಗೆ ನೋಡಿ ಈ ತರ ಇರ್ತದೆ. ಬ್ಯಾಟ್ರಿದು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಇದೆಲ್ಲ ರೆಡಿಮೇಡ್ ಇರ್ತದೆ. ನಿಮ್ಗೆ ತಗೊಂಡು ನಿಮ್ಮ ಬಸ್ಸು, ಕಾರು, ಆಟೋಗೆಲ್ಲ ಇನ್ ಫ್ಯೂಚರ್ ಅಲ್ಲಿ ಈ ಟೆಕ್ನಾಲಜಿ ಬರ್ತಾ ಇದೆ. ಈಗ ಜ್ಯುವೆಲರಿ ಶಾರ್ಟ್ಸ್ ನಿಮ್ಗೆ ಜ್ಯುವೆಲರಿ ಶಾರ್ಟ್ಸ್ ಅಲ್ಲಿ ನಿಮ್ಗೆ ನೋಡಿ ಒಂದು ಕ್ರಾಸ್ ಲೈಟ್ ಕೊಟ್ಟಿದ್ದೇನೆ. ಸ್ನೂಟು ಬೇಕೇ ಬೇಕಾಗುತ್ತೆ. ಒಂದು ಟಾಪ್ ಲೈಟು ಬಹಳ ಮೈಲ್ಡ್ ಆಗಿ ಇದು ಮಾಡಬೇಕು. ಒಂದು ಕ್ರಾಸ್ ಲೈಟ್ ಕೊಟ್ಟಿದ್ದೇನೆ. ಒಂದು ರಿಫ್ಲೆಕ್ಷನ್. ಇಲ್ಲಿ ಏನಾಗ್ತಂದ್ರೆ ಕೆಲವು ಟೈಮಲ್ಲಿ ಬ್ಲಾಕ್ ಆಗ ಕಾಣುತ್ತೆ ಗೋಲ್ಡ್. ಅಂತ ಟೈಮಲ್ಲಿ ನಾವು ಮುಂದ್ಗಡೆ ಒಂದು ಥರ್ಮೋಕೋಲ್ ಆರ್ ರಿಫ್ಲೆಕ್ಷನ್ ಕೊಟ್ರೆ, ಗೋಲ್ಡ್ ರಿಫ್ಲೆಕ್ಷನ್ ಕೊಟ್ರೆ ಇನ್ನೂ ಎನ್ಹಾನ್ಸ್ ಆಗುತ್ತೆ ಕಲರ್. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಇದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ತೆಗೆದಿದೆ. ಆಯುರ್ವೇದಿಕ್ ಪ್ರಾಡಕ್ಟ್ ತೆಗಿಬೇಕಾದ್ರೆ ಯಾವ್ದು ಅಷ್ಟೇ ನಾವು ನೋಡಿ ಗ್ರೀನರಿ ಯೂಸ್ ಮಾಡಬೇಕು. ಇವನ್ ಬ್ಯಾಕ್ ಗ್ರೌಂಡ್ ಕೂಡ ಅದೇ ಯೂಸ್ ಮಾಡಿದ್ದೇನೆ. ಇವಾಗ ಬಾಟಮ್ ಅಲ್ಲಿ ಕೂಡ ನಿಮ್ಗೆ ದೊಡ್ಡ ಈ ರೆಡಿಮೇಡ್ ಹುಲ್ಲಿಂದ ಸಿಗುತ್ತೆ ನಿಮ್ಗೆ, ಚಾಪೆ. ಅದನ್ನ ಹಾಕಿ ಶೂಟ್ ಮಾಡ್ಬೋದು ನಾವು. ನೋಡಿ ಇದೊಂದು ಬ್ಯಾಗ್ ಪ್ರೆಸೆಂಟೇಶನ್. ಒಂದು ಬ್ಯಾಕ್ ಗ್ರೌಂಡ್ ನಮ್ಗೆ ಒಂದು ಪುಷ್ ಮಾಡುವಂತದ್ದು ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್. ಅದೇ ಕಲರ್ ಮ್ಯಾಚಿಂಗ್ ಅಲ್ಲಿ ನಾನು ಎನ್ಹಾನ್ಸ್ ಮಾಡಿ ತೆಗೆದಿದ್ದೇನೆ. ಇನ್ನರ್ ಬ್ಯಾಗ್, ದಿಸ್ ಇಸ್
ಜ್ಯುವೆಲರಿ ಶಾರ್ಟ್ಸ್. ಇದಕ್ಕೆ ಸ್ಟ್ಯಾಂಡ್ ಸಿಗುತ್ತೆ. ಇಂಥದಕ್ಕೆಲ್ಲ ನಾವು ಸ್ಟ್ಯಾಂಡ್ ಇಟ್ಕೊಂಡು ನಾವು ಇದು ಒಂದೇ ಲೈಟ್ ಟಾಪ್ ಲೈಟ್ ಯೂಸ್ ಮಾಡಿದ್ದೀನಿ. ಮುಂದ್ಗಡೆ ಒಂದು ಥರ್ಮೋಕೋಲ್ ಅಷ್ಟೇನೆ. ಇದು ಓನ್ಲಿ ಒನ್ ಲೈಟ್ ಅಲ್ಲೇ ಶೂಟ್ ಮಾಡ್ಬೇಕು. ಇಲ್ಲಿ ಶೈನಿಂಗ್ ಐಟಮ್ ಇರ್ತದೆ, ಜಾಸ್ತಿ ಲೈಟ್ ನಾವು ಯೂಸ್ ಮಾಡಬಾರ್ದು. ಇದು ಅಷ್ಟೇ, ಐ ಯೂಸ್ ಓನ್ಲಿ ಒನ್ ಲೈಟ್ ಅಂಡ್ ಎರಡು ಥರ್ಮೋಕೋಲ್ ಯೂಸ್ ಮಾಡಿದ್ದೇನೆ, ರೈಟ್ ಲೆಫ್ಟ್. ಅವಾಗ ಏನಾಗ್ತದೆ ನಿಮ್ಗೆ ಇಲ್ಲಿ ನಾವು ಮುಂದ್ಗಡೆ ಮಾತ್ರ ಫ್ಲಾಟ್ ಲೈಟ್ ಮಾಡ್ಲೇಬೇಕು. ಯಾಕಂದ್ರೆ ಜ್ಯುವೆಲರಿ ಎಲ್ಲ ಒಂದೇ ಸಲ ನಮ್ಗೆ ಕಾಣಿಸ್ಬೇಕಾದ್ರೆ ನಿಮ್ಗೆ ಇದು ಬಹಳ ಇಂಪಾರ್ಟೆಂಟ್. ಬ್ಯಾಕ್ ಗ್ರೌಂಡ್ಗೆ ಸ್ವಲ್ಪ ಲೈಟ್ ನಾವು ಕಟ್ ಮಾಡ್ಕೊಬೇಕು. ಇದಕ್ಕೆ ನೋಡಿ 105 ಮ್ಯಾಕ್ರೋ 90 ಮ್ಯಾಕ್ರೋ ಈಸ್ ಮಸ್ಟ್ ಅಂಡ್ ಶುಡ್. ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ಟೋನ್ ಅಲ್ಲಿ ಕ್ರಿಸ್ಟಲ್ಸ್ ಡೀಟೇಲ್ಸ್ ಇರ್ತದೆ. ಡೀಟೇಲ್ಸ್ ಇರೋದ್ರಿಂದ ನಾವು ಮ್ಯಾಕ್ರೋ ಲೆನ್ಸ್ ಅಲ್ಲಿ ತೆಗೆದ್ರೆ ಬಾರಿ ಒಳ್ಳೇದು. ಮಸ್ಟ್ ಅಂಡ್ ಶುಡ್ ಈಸ್ ಮ್ಯಾಕ್ರೋ ಇಸ್ ಮಸ್ಟ್ ಅಂಡ್ ಶುಡ್. ಇದಕ್ಕೆ ಟ್ರೈಪಾಡ್ ಯೂಸ್ ಮಾಡ್ಕೊಬೇಕು. ಇದು ತೆಗಿಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಂಡೋಗುತ್ತೆ. ಸೆಟ್ಟಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ನಮ್ಗೆ. ಜ್ಯುವೆಲರಿ ಮಾತ್ರ ಪರ್ಟಿಕ್ಯುಲರ್. ಗ್ಯಾಸ್ ಸ್ಟವ್ ತೋರಿಸ್ತಾನೆ ನೋಡಿ. ಇದಕ್ಕೆ ನಾವು ಒಂದು 45 ಡಿಗ್ರೀಸ್ ಅಲ್ಲಿ ನಾನು ಬಟರ್ ಪೇಪರ್ ಹಾಕಿದ್ದೆ. ಇದು ಆಮೇಲೆ ಕಟ್ಔಟ್ ಮಾಡಿದ್ದೇನೆ. ಕಟ್ಔಟ್ ಮಾಡಿ ನಾನು ಬೇರೆ ಬ್ಯಾಕ್ ಗ್ರೌಂಡ್ ಹಾಕಿದ್ದೇನೆ ಇದಕ್ಕೆ, ಇದೇ ಕಲರ್ ಅಲ್ಲಿ ಬ್ಯಾಕ್ ಗ್ರೌಂಡ್. ಬಟ್ ಇದನ್ನ ಮಾಡ್ಬೇಕಾದ್ರೆ ನಾವು ಈವನ್ ಲೈಟ್ ಬರ್ಬೇಕು ನಮ್ಗೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅಲ್ಲಿ ಇದು ಗ್ಲಾಸ್ ಟಾಪ್ ಅದು. ಅದರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಡೈರೆಕ್ಟ್ ಲೈಟ್ ಕೊಡ್ಲೇಬಾರ್ದು. ಯಾಕಂದ್ರೆ ಲೈಟ್ ಸ್ಪಾಟ್ಗಳು ಬಂದ್ಬಿಡ್ತದೆ ಅದರಲ್ಲಿ. ಅದಕ್ಕೆ ನಾವೇನ್ ಮಾಡ್ಬೇಕು, 45 ಡಿಗ್ರೀಸ್ ಅಲ್ಲಿ ಹಿಂದ್ಗಡೆಯಿಂದ ಮುಂದ್ಗಡೆಗೆ 45 ಡಿಗ್ರೀಸ್ ಕೊಡ್ಬೇಕು. ಅದ್ರ ಮೇಲ್ಗಡೆ ನಾವು ಇಂಡೈರೆಕ್ಟ್ ಆಗಿ ನಾವು ಲೈಟ್ ನ ಬಿಡ್ಬೇಕಾಗುತ್ತೆ. ಫ್ರಮ್ ಬ್ಯಾಕ್ ಸೈಡ್ ಇಂದ ನಾವು ಒಂದು ದೊಡ್ಡ ಸಾಫ್ಟ್ ಬಾಕ್ಸ್ ನ ಕೊಡ್ಬೇಕಾಗುತ್ತೆ. ಯಾವ್ದು ಸ್ನೂಟು ಬೌಲ್ಸ್ ಕೊಡಬಾರ್ದು, ಈಕ್ವಲ್ ಆಗಿ. ಇದರಲ್ಲಿ ನಾವು ಮೀಟರ್ ಚೆಕ್ ಮಾಡ್ಬೇಕಾಗುತ್ತೆ. 4 ಕಡೆಗೂ ನನ್ಗೆ 8 ಅಪಾರ್ಚರ್ ಅಂದ್ರೆ 4 ಕಡೆಗೂ 8 ಅಪಾರ್ಚರ್ ಮೇಂಟೈನ್ ಮಾಡ್ಬೇಕು. ಇಲ್ಲಾಂದ್ರೆ ಕಲರ್ ವೇರಿಯೇಷನ್ಸ್ ಆಗ್ಬಿಡ್ತದೆ ನಿಮ್ಗೆ. ಒಂದರಲ್ಲಿ 4 ಎಕ್ಸ್ಪೋಸ್ 100 ಎಕ್ಸ್ಪೋಸ್. ಅದಕ್ಕೋಸ್ಕರನೇ ಇದು ತೆಗಿಬೇಕಾದ್ರೆ ಸೆಟ್ಟಿಂಗ್ಸ್ ನಮ್ಗೆ 1 ಅವರ್ ಆಗ್ಬೋದು, ಇಲ್ಲ 2 ಅವರ್ಸ್ ಆಗ್ಬೋದು. ಇದರಲ್ಲಿ ಸೆಟ್ಟಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮಾಡುವಾಗ ನಾವು ಟ್ರೈಪಾಡ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾದ್ರೆ ಒಂದು ಸ್ಟಾಪ್ ಒಂದೊಂದ್ಸರಿ ಈ ಗೋಲ್ಡ್ ಸಿಲ್ವರ್ ಇರೋ ಕಡೆ ಎಲ್ಲ ಬ್ಲ್ಯಾಕ್ ಇರ್ತದೆ. ಒಂದು ಸ್ಟಾಪ್ ನ ಓವರ್, ಒಂದು ಸ್ಟಾಪ್ ನ ಅಂಡರ್ ಮಾಡ್ಕೊಂಡು ನಾವು ಲೇಯರ್ಸ್ ಕೂಡ ಮಾಡಿ ಮರ್ಜ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದು ಮರ್ಜ್ ಮಾಡ್ಬೇಕಾದ್ರೆ ಟ್ರೈಪಾಡ್ ಮಸ್ಟ್ ಅಂಡ್ ಶುಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಶಾರ್ಟ್ಸ್ ತೋರಿಸ್ತೇನೆ. ಡಿಫ್ರೆಂಟ್ ಆಂಗಲ್ ತೆಗೆದಿದ್ದೇನೆ, ಅದೇ ಸೇಮ್ ಕಲರ್ ನಿಮ್ಗೆ. ಆಮೇಲೆ ಇದೊಂದು ಓಕೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಎಲೆಕ್ಟ್ರಿಕಲ್ಲಿ ಇದು ಫೋಟೋಶಾಪ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್. ಇದು ಶೂಟಿಂಗ್ ಆದ್ಮೇಲೆ ಎಲ್ಲ ಕಟ್ ಮಾಡ್ಬೇಕಾಗುತ್ತೆ. ಅನ್ವಾಂಟೆಡ್ ಜಾಸ್ತಿ ಇರುತ್ತೆ ನಮ್ಗೆ. ನೋಡಿ 2 ಲೇಯರ್ ನ ಮರ್ಜ್ ಮಾಡಿದೀನಿ ಇದರಲ್ಲಿ. ಆಮೇಲೆ ನಿಮ್ಗೆ ಫೋಟೋಶಾಪ್ 180 ಡಿಗ್ರೀಸ್ ಬಲ್ಜ್ ಆಗಿರ್ತದೆ ಫ್ರಂಟ್ ಭಾಗ, ಸ್ಟೇನ್ಲೆಸ್ ಸ್ಟೀಲ್. ಅಲ್ಲಿ ನಾವು ಒಂದು ಬ್ಲಾಕ್ ಸ್ಟ್ರಿಪ್ ಕೊಟ್ಟಿದ್ದೆ. 2 ಕಡೆ ರೈಟ್ ಲೆಫ್ಟ್ ಒಂದು ಥರ್ಮೋಕೋಲ್ ಕೂಡ ಕೊಟ್ಟಿದ್ದೆ. ಆಮೇಲೆ ಫೋಟೋಶಾಪ್ ಅಲ್ಲಿ ನಾವು ಅದನ್ನ ಮಾಡ್ಲೇಬೇಕಾಗುತ್ತೆ. ಇದು ಸ್ವಲ್ಪ ಕಷ್ಟವಾದ ಕೆಲಸ. ಇದು ಸಮಯ ಬಹಳ ತಗೊಳುತ್ತೆ ಇಂಥದಕ್ಕೆಲ್ಲ. ಓಕೆ. ಶೂಸ್ ಅಷ್ಟೇ ನೋಡಿ. ಇದರಲ್ಲಿ ಕಂಪ್ಲೀಟ್ ಇದು ಅಡ್ವರ್ಟೈಸ್ಮೆಂಟ್ ಆನ್ಲೈನ್ ಹೋಗೋದ್ರಿಂದ ಆನ್ಲೈನ್ ಸೇಲ್ಸ್ಗೆ ಇಂಥದಕ್ಕೆಲ್ಲ ನಾವು ವೈಟ್ ಬ್ಯಾಕ್ ಗ್ರೌಂಡ್ ಜಾಸ್ತಿ ಕಂಪನಿಯವ್ರು ನಮಗೆ ಕೇಳೋದು. ಅದಕ್ಕೋಸ್ಕರನೇ ನಮ್ಗೆ ಈ ಸ್ವಲ್ಪ ಇದಕ್ಕೆ ಹಾರ್ಶ್ ಲೈಟ್ ಕೊಡ್ಬೇಕು. ಸಾಫ್ಟ್ ಬಾಕ್ಸ್ ಹಾಕ್ಬೋದು, ನಮ್ಗೆ ಬೌಲಲ್ಲಿ ಡಿಫ್ಯೂಸರ್ ಹಾಕ್ಬಿಟ್ಟು ಕೊಡ್ಬೇಕು. ಯಾಕಂದ್ರೆ ಇದರಲ್ಲಿ ಡ್ರಿಂಕ್ಸ್ ಜಾಸ್ತಿ ಕುಡಿತದೆ. ಇದರಲ್ಲಿ ರಿಫ್ಲೆಕ್ಷನ್ ಇದೆ, ಲೆದರ್ ಡ್ರಿಂಕು ಮಾಡ್ತದೆ. 2 ಕೆಲಸನೂ ಮಾಡ್ತದೆ ಇದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಶೂಟ್. ಪರ್ಟಿಕ್ಯುಲರ್ ಈ ಲೆದರ್ ಐಟಮ್ಸ್ ನಮ್ಗೆ ಶೈನಿಂಗು ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಹಳ ಕಡೆ ಆ ಶೈನಿಂಗ್ ಅನ್ನೋದು ಕಾಣಿಸ್ಬೇಕು, ಅದರ ಲೆದರ್ದು ಡೀಟೇಲ್ಸ್ ಕೂಡ ಕಾಣಿಸ್ಬೇಕು ನಮ್ಗೆ. ಅದಕ್ಕೋಸ್ಕರ ನಾವು ಇದಕ್ಕೆ ಲೈಟಿಂಗ್ ಈಸ್ ಒಂದು ಸೆಟ್ ಆದ್ಮೇಲೆ ನಿಮ್ಗೆ ಆರಾಮಾಗಿ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಡಿಸೈನ್ ಬೇಕಾದ್ರೆ ನೀವು ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಟಾಪ್ ತಗೊಂಡಿದ್ದೇನೆ. ನಮ್ಗೆ ಟಾಪ್ ತಗೊಳ್ಬೇಕಾದ್ರೆ ನೋಡಿ, ಇದಕ್ಕೆ ಇದನ್ನ ಟಾಪ್ ಅಲ್ಲಿ ತಗೊಳ್ಬೇಕಾದ್ರೆ ನೋಡಿ, ಇದು ನೆಲದ ಮೇಲೆ ಇಟ್ಟು ಶೂಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾವೊಂದು ಲ್ಯಾಡರ್ ಹಾಕೊಂಡು ಮೇಲ್ಗಡೆ, ಯಾಕಂದ್ರೆ ಟೇಬಲ್ 30 ಇಂಚಸ್ ಇರ್ತದೆ. ಆ ಟೇಬಲ್ ಮೇಲೆ ನಾವು ಇನ್ನೂ 30 ಇಂಚಸ್ ಮೇಲೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಇದು ಸ್ವಲ್ಪ ಕಷ್ಟದ ಕೆಲಸ. ಇದು ಆದಷ್ಟು ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇದು ಫ್ಲೋರ್ ಅಲ್ಲಿ ಇಟ್ಕೊಂಡು ಶೂಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಅವಾಗ ಟ್ರೈಪಾಡ್ ಹಾಕೊಬಹುದು ನಾವು. ಈಗೇನ್ ಫುಟ್ ಶಾರ್ಟ್ಸ್ ನಿಮ್ಗೆ ನೋಡಿ ಎಲ್ಲ ನಾನು ಬ್ಯಾಕ್ ಸೈಡ್ ಇಂದ
ಫ್ರಂಟ್ಗೆ ಲೈಟ್ ಕೊಟ್ಟಿದ್ದೀನಿ, ನಿಮ್ಗೆ ನೋಡೋದಕ್ಕೆ ಚೆನ್ನಾಗಿರ್ತದೆ. ಆಲ್ 85 ಲೆನ್ಸ್ 105 ಇಂಥದ್ರಲ್ಲಿ ಶೂಟ್ ಮಾಡಿರೋದು, 135 ಎಲ್ಲರೂ ಶೂಟ್ ಮಾಡ್ಬೋದು. ಇದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಈಗ, ಎಲ್ಲರೂ ಆಲ್ ಓವರ್ ಇಂಡಿಯಾ ಯಾರಿದ್ದಾರೆ ಇದು ಟೆಂಪರೇಚರ್ ಮೀಟರ್ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀವಿ ಇವಾಗ. ದಿಸ್ ಈಸ್ ಅಗೇನ್ ಫುಡ್ ಶಾಟ್ಸ್. ಇದರಲ್ಲಿ ಮೇನ್ ಈಸ್ ನಿಮಗೆ ಥರ್ಮೋಕೋಲ್, ಟಾಪ್ ಲೈಟ್, ರೈಟ್ ಲೆಫ್ಟ್. ನಿಮಗೆ ಇದು ಜೋಡಿಸೋದೇ ಇಂಪಾರ್ಟೆಂಟ್. ಇದು ಜೋಡಿಸಿ ತೆಗಿಯೋದು ಇದೆಯಲ್ಲ ಒಂದು ಆರ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಬರಬೇಕು, ಯಾವ್ದು ಕಲರ್ಸ್ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೆ ಹೆಂಗಿರುತ್ತೆ, ಒಂದ್ರ ಮೇಲೆ ಒಂದು, ಒಂದ್ರ ಕೆಳಗಡೆ ಒಂದು, ಆ ಜೋಡಿಸೋರಿಗೆ ಒಂದು ಕಲೆ. ಅದಕ್ಕೆ ಫೋಟೋಗ್ರಾಫರ್ ಒಂಥರ ಮಲ್ಟಿಪಲ್ ಆರ್ಟಿಸ್ಟ್ ಅಂತಾರಲ್ಲ, ಅದು ಸ್ವಲ್ಪ ಕಲ್ತಿರ್ಬೇಕು ನಾವು. ಇದು ಅಷ್ಟೇ, ಜ್ಯುವೆಲರೀಸ್ಗೆ ನಮ್ಗೆ ಮೇನ್ ಬೇಕಾಗಿರೋದು ಇಲ್ಲಿ ಪ್ರಾಪ್ಸ್. ಇದು ಸ್ಟ್ಯಾಂಡ್ಗಳೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಮ್ಗೆ, ವೈಟು, ಮೆರೂನ್ ಕಲರು, ಬ್ಲ್ಯಾಕ್. ಅಟ್ಲೀಸ್ಟ್ ನಮ್ಗೆ ಒಂದು 3 ಕಲರು 4 ಕಲರ್ ಡಾರ್ಕ್ ಬ್ಲೂ ಇಂಥ ಇದ್ರೆ ಒಳ್ಳೇದು. ಕಾಂಟ್ರಾಸ್ಟ್ ಮೇಲೆ ಯಾವ್ದು ಜ್ಯುವೆಲರಿ, ಈ ಯಾವ್ದು ಜ್ಯುವೆಲರಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದು ನೋಡ್ಕೊಂಡು ನಾವು ಆ ಪ್ರಾಪ್ಸ್ ನ ಆ ಕಲರ್ಗೆ ನಾವು ಶೂಟ್ ಮಾಡ್ಬೇಕು. ಕೆಲವು ಟೈಮಲ್ಲಿ ವೈಟ್ ಬೇಕಾಗುತ್ತೆ, ಕೆಲವು ಟೈಮಲ್ಲಿ ಬ್ಲ್ಯಾಕ್ ಬೇಕಾಗುತ್ತೆ, ಕೆಲವು ಟೈಮಲ್ಲಿ ಮೆರೂನ್ ಇನ್ನೂ ಚೆನ್ನಾಗಿ ಕಾಣುತ್ತೆ, ಕೆಲವು ಟೈಮಲ್ಲಿ ನಮ್ಗೆ ಇವನ್ ಮೆರೂನ್ ಕಲರ್ ಕೂಡ ಬಹಳ ಚೆನ್ನಾಗಿರ್ತದೆ. ಗೋಲ್ಡ್ಗೆ ದಿಸ್ ಈಸ್ ಅ ಕಾಂಟ್ರಾಸ್ಟ್ ಫಾರ್ ಎ ಗುಡ್ ಇದು. ಓಕೆ, ಇವಾಗ ಇಷ್ಟೊತ್ತು ನೀವು ಏನ್ ಮಾಡಿದ್ರಿ, ಇಂಡಸ್ಟ್ರಿಯಲ್ ತೋರಿಸಿದೆ, ಪ್ರಾಡಕ್ಟ್ ಶೂಟ್ಸ್ ತೋರಿಸಿದೆ, ಹೇಗೆ ಮಾಡೋದು ಇಂಟ್ರಡಕ್ಷನ್ ಎಲ್ಲ. ಇವಾಗ ನಾವೇನ್ ಮಾಡೋಣ, ನಾನೊಂದು ಮೊನ್ನೆ ರೀಸೆಂಟ್ ಆಗಿ 2-3 ದಿವಸದಿಂದ ಸತತವಾಗಿ ಒಂದು ವಿಡಿಯೋ ಕ್ಲಿಪ್ಸ್ ಪ್ರಾಕ್ಟಿಕಲರಿ ಇವತ್ತಿನ ಕ್ಲಾಸ್ಗೋಸ್ಕರನೇ ನಾನು ಒಂದು ಮಾಡಿದ್ದೇನೆ. ಈಗ ಪ್ಲೇ ಮಾಡ್ತಾನೆ, ದಯವಿಟ್ಟು ಎಲ್ಲರೂ ನೋಡಿ. ಛಾಯಾಗ್ರಾಹಕರಿಗೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಸ್ಟುಡಿಯೋ. ಬನ್ನಿ ನೋಡೋಣ ಇವತ್ತು ಏನೇನು ನಮಗೆ ಅಸೆಸರೀಸ್ ಬೇಕು ಅನ್ನೋದು. ಫಸ್ಟ್ ಒಂದು ಪ್ರಾಡಕ್ಟ್ ಶೂಟ್ ಮಾಡಬೇಕಾದ್ರೆ ನಮಗೆ ಏನೇನು ಸಲಕರಣೆಗಳು ಬೇಕು, ಏನೇನು ವಸ್ತುಗಳು ಬೇಕು, ಏನೇನು ಅಸೆಸರೀಸ್ ಬೇಕು, ಯು ವಿಲ್ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಫೋರ್ ದಿ ಶೂಟಿಂಗ್. ಪ್ರಾಡಕ್ಟ್ ಶೂಟ್ಗೆ 6 ಅಡಿ ಇದ್ರೂ ಸಾಕು ನಮ್ಗೆ. ಯಾಕಂದರೆ ಪ್ರಾಡಕ್ಟ್ ಇರೋದು ಚಿಕ್ಕದು, ಅದಕ್ಕೆ ಚಿಕ್ಕ ಜಾಗ ನಿಮ್ಮ ಗ್ಯಾರೇಜು, ನಿಮ್ಮ ಬೆಡ್ರೂಮಲ್ಲೂ ಕೂಡ ಮಾಡ್ಬೋದು. ಇವತ್ತು ಸುಲಭವಾಗಿ ಮಾಡ್ಬೋದು. ಏನಂದರೆ ನಮಗೆ ಕರೆಕ್ಟಾಗಿ 2-3 ಲೈಟಿಂಗ್ ಜಾಗ, ಮತ್ತು ನಮಗೆ ಬ್ಯಾಕ್ಗ್ರೌಂಡ್ಸ್ ಬಗ್ಗೆ ಹೇಳ್ತೇನೆ, ಅಸೆಸರೀಸ್ ಬಗ್ಗೆ ಹೇಳ್ತೇನೆ ಇರಬೇಕು. ಅದಕ್ಕೆ ಹೊಸದು ಸಲಕರಣೆಗಳು ಬಂದಿದೆ, ಟೆಂಟ್ ಬಂದಿದೆ ನಮಗೆ. ಇದ್ರ ಬಗ್ಗೆ ಎಲ್ಲ ನಾವು ಇವಾಗ ವಿವರಿಸ್ಕೊಳ್ಳೋಣ. ಈಗ ಮೊದಲನಾಗಿ ನಮಗೆ ಒಂದು ಒಳ್ಳೆ ಕ್ಯಾಮ್ರಾ, ಮಿರರ್ಲೆಸ್ ಆಗಲಿ ಮಿರರ್ ಆಗಲಿ ಪ್ರಾಡಕ್ಟ್ ಶೂಟ್ಗೆ ಎಲ್ಲ ಸೂಟ್ ಆಗುತ್ತೆ. ನಮಗೆ ಮುಖ್ಯವಾದ ಬೇಕಾಗಿರೋದು ಒಂದು 135 ಫಿಕ್ಸೆಡ್ ಲೆನ್ಸ್, 85 ಫಿಕ್ಸೆಡ್ ಲೆನ್ಸ್, 50 mm ಇದು ನಮಗೆ. ಆಮೇಲೆ ಮ್ಯಾಕ್ರೋ 90 ಮ್ಯಾಕ್ರೋ ಆದರೂ ಪರವಾಗಿಲ್ಲ, 105 ಮ್ಯಾಕ್ರೋ ಆದರೂ ತೊಂದರೆ ಇಲ್ಲ. ಆಮೇಲೆ ನೋಡಿ, ನಮಗೆ ಒಂದು ಡೆಡಿಕೇಟೆಡ್ ಫ್ಲ್ಯಾಶ್ ಬೌನ್ಸ್ ಮಾಡೋದಕ್ಕೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಂಟ್ ಹೋಗುತ್ತೆ, ಆವಾಗ ನಾವು ಫ್ಲ್ಯಾಶಲ್ಲೇ ನಾವು ಹ್ಯಾಕ್ ತೆಗಿಬೇಕು ಅಂತ ಆಮೇಲೆ ತೋರಿಸ್ತೇನೆ ನಿಮಗೆ. ನಮಗೆ ಒಂದು 2 ಫ್ಲ್ಯಾಶು ಎಲ್ಲ ಬೇಕಾಗುತ್ತೆ. ನೋಡಿ, ಫ್ಲ್ಯಾಶಲ್ಲಿ ವೆರೈಟೀಸ್ ಇದೆ. ನೋಡಿ, ಈ ಫ್ಲ್ಯಾಶು ಇದು ಕಾರ್ಡ್ಲೆಸ್. ಇದು ನಮಗೆ ಈ ಹೇರ್ ಲೈಟ್ ಅಂತೀವಲ್ಲ, ಅದೇ ಥರನೇ ಈ ಪ್ರಾಡಕ್ಟ್ ಶೂಟ್ಸ್ಗೆ ಬ್ಯಾಕ್ ಸೈಡಿಂದೆಲ್ಲ ಲೈಟ್ ಕೊಡ್ಬೋದು. ಇದು 2 ಸೆಲ್ಲಲ್ಲಿ ನೋಡಿದ್ದು ಭಾಳ ಜನ ನೋಡಿರ್ತೀರ. ಇದ್ರ ಬಗ್ಗೆ ನಮಗೆ ಹೊಸಬರಿಗೆ ಯಾರಿಗೂ ಗೊತ್ತಿಲ್ಲ. ಇದು ಹಳಬರಿಗೆ 25 ಇಯರ್ಸ್ ಬ್ಯಾಕ್ ಬಂದಿದ್ದು. ಇದು ಚಿಕ್ಕದೊಂದು ಫ್ಲ್ಯಾಶ್. ಇದು ನಾನು ಆಮೇಲೆ ಹೇಳ್ತೇನೆ ನಿಮಗೆ ವಿವರವಾಗಿ. ಈಗ ಸದ್ಯಕ್ಕೆ ತೋರಿಸ್ತೇನೆ ಅಷ್ಟೇ ನಿಮಗೆ. ಓಕೆ, ಈ ಅಸೆಸರೀಸ್ ಎಲ್ಲ ಇದೆಯಲ್ಲ ನಮಗೆ, ನೋಡಿ ಇಂಥದ್ದೆಲ್ಲ ಅಸೆಸರೀಸು ನಮಗೆ ಬೇಕಾಗುತ್ತೆ ಪ್ರಾಡಕ್ಟ್ ಶೂಟ್ ಮಾಡುವಾಗ. ಈಗ ಪೋರ್ಟ್ಫೋಲಿಯೋ ಮಾಡಬೇಕಾದ್ರೆ ಇದೆಲ್ಲ ಸಮ್ ಅಸೆಸರೀಸ್ ನಮಗೆ ಬೇಕಾಗುತ್ತೆ. ಹೀಗೆ ನೋಡಿ, ಒಂದೊಂದಾಗಿ ಹೇಳ್ಕೊಂಬರ್ತೀನಿ ನಿಮಗೆ ಏನು ಬೇಕು ಅಂತ. ಫಸ್ಟು ಮುಖ್ಯವಾದದ್ದು ಬೇಕಾಗಿರೋದು ಒಂದು ಟೇಬಲ್, 30 ಇಂಚಸ್ ಹೈಟ್ ಟೇಬಲ್ಲು. ಆಮೇಲೆ ನಮಗೆ ಇದು ಒಂದು ಗ್ರೇಡಿಯೇಷನ್ ಕೊಟ್ಟಿದ್ದೀವಲ್ಲ ನಿಮಗೆ, ಇದು ಅಕ್ರಲಿಕ್ ಶೀಟ್. ಈವನ್ ಪೇಪರ್ದಾದರೂ ನಡೀತಿದೆ, ತೊಂದರೆ ಇಲ್ಲ ನಮಗೆ. ಇದು ಅಕ್ರಲಿಕ್ ಶೀಟಲ್ಲಿ ಇದು ನಮಗೆ 3 ಅಡಿ 6 ಅಡಿ ಇದೆ. ಇದೇ ಥರದ್ರಲ್ಲಿ ನಮಗೆ ಅಟ್ಲೀಸ್ಟ್ ನಮಗೊಂದು 4 ಕಲರ್, ಅಟ್ಲೀಸ್ಟ್ 3 ಕಲರ್ ಬೇಕೇ ಬೇಕು. ಒಂದು ವೈಟು ಭಾಳ ಮುಖ್ಯವಾದದ್ದು, ಕಟೌಟ್ ಶಾರ್ಟ್ಸ್ಗೆಲ್ಲ ನಮಗೆ ವೈಟ್ ಬೇಕು. ಬ್ಲ್ಯಾಕು ಮತ್ತು ನಮಗೆ ಗ್ರೇ
ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನಮಗೆ ಆರೆಂಜ್ ಕಲರ್ ತೊಗೊಬೋದು, ರೆಡ್ ಕಲರ್ ತೊಗೊಬೇಕು, ಬ್ಲೂ ಕಲರ್ ತೊಗೊಬೋದು. ಇಂಥದ್ದೆಲ್ಲ ನಮ್ಮ ಪ್ರಾಡಕ್ಟ್ ಮೇಲೆ ಕಂಪ್ನಿ ಏನು ವಿಚಾರ ಮಾಡ್ತಾರೋ ಅದ್ರ ಬಗ್ಗೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸೆಲೆಕ್ಟ್ ಮಿನಿಮಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ 3 ಕಲರ್ಸ್: ವೈಟ್, ಬ್ಲ್ಯಾಕ್ ಆ್ಯಂಡ್ ಗ್ರೇ. ದಿಸ್ ಈಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಎ ಪ್ರಾಡಕ್ಟ್ ಶೂಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಕಮ್ ಟು ದಿ ಬೇರೆಗೆ ಹೋಗೋಣ. ಈಗ ಸ್ಮಾಲ್ ಅಸೆಸರೀಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಒಂದು ಮಿನಿ ಸ್ಟ್ಯಾಂಡ್ ಬೇಕಾಗುತ್ತೆ, ಅದ್ರ ಬಗ್ಗೆ. ಆಮೇಲೆ ನಮಗೆ ಬಗ್ಗೆ ಇದು ಹೇಳಿದೆ ನಿಮಗೆ, ಪ್ರಾಡಕ್ಟ್ ಶೂಟ್ಸ್ಗೆ ಏನಪ್ಪ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ನೋಡಿ ಕಲರ್ ಬ್ಯಾಕ್ಗ್ರೌಂಡ್ಸ್ ಎಷ್ಟು ಕಲರ್ಸ್ ಇದೆ ಇದರಲ್ಲಿ, ಮಲ್ಟಿ ಕಲರ್ಸ್ ಇದೆ ಇದರಲ್ಲಿ. ಈ ಥರ ನಮಗೆ ಮಲ್ಟಿ ಕಲರ್ಸ್ ಬೇಕಾಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಈ ಪೇಪರಲ್ಲಿ ನೋಡಿ, ಇದೊಂಥರ ಸ್ಟೋನ್ ಎಫೆಕ್ಟ್ ಸಿಗುತ್ತೆ ನಮಗೆ. ನೋಡ್ತಾ ಇದ್ದೀರಲ್ಲ, ಇದು ಒಂದು ಸ್ಟೋನ್ ಎಫೆಕ್ಟ್ ಸಿಗುತ್ತೆ ನೋಡಿ. ಹೀಗೆಲ್ಲ ನೋಡಿ, ಹಾಗೆ ಕೂತ್ಕೊಳ್ಳುತ್ತೆ. ಒಂದು ಈ ಪ್ರಾಡಕ್ಟ್ ಶೂಟ್ಸ್ ಮಾಡಬೇಕಾದ್ರೆ ಜ್ಯುವೆಲರಿಗೆಲ್ಲ ಇದು ಭಾಳ ಅನುಕೂಲ ಆಗುತ್ತೆ. ಹೀಗೆ ನಮಗೆ ಇದಕ್ಕೆ ಹ್ಯಾಂಡ್ಮೇಡ್ ಪೇಪರ್ ಅಂತ ಹೇಳ್ತಾರೆ. ಇಂಥದ್ದು ನಾವು ಎಷ್ಟು ಕಲರ್ ಇದ್ದರೂ ಸಾಲದು ನಮಗೆ. ಇದು ನೋಡಿ, ಇದರಲ್ಲಿ ಇಲ್ಲೇ ಎಷ್ಟು ಕಲರ್ ಇದೆ, ಹೆಚ್ಚು ಕಡಿಮೆ ನೀವು ಒಂದು 25-30 ಕಲರ್ ಸಿಗುತ್ತೆ. ಇದು ಯಾವ್ಯಾವ ಪ್ರಾಡಕ್ಟು ಏನೇನು ಮಾಡ್ತೀವಿ ಅದ್ರ ಬಗ್ಗೆ ನಾವು ಇದನ್ನು ಶೂಟ್ ಮಾಡಬೇಕು. ಬಾಟಲ್ ಶಾಟ್ ಮಾಡ್ತೀವಿ, ಪ್ರಾಡಕ್ಟ್ ಶೂಟ್ ಮಾಡ್ತೀವಿ. ನೋಡಿ, ಲೈಟ್ ಕಲರ್ ಇದೆ ಅದರಲ್ಲಿ ಎಲ್ಲ. ಇದೆಲ್ಲ ಹ್ಯಾಂಡ್ಮೇಡ್ ಪೇಪರ್ ಅಂತಾರೆ. ಯೂಶಲಿ ನಮಗೆ ಬ್ಲ್ಯಾಕು, ಮೆರೂನ್ ಕಲರು, ಇದರಲ್ಲಿ ಬ್ಲ್ಯಾಕ್ ಕಲರು ಭಾಳ ಯೂಸ್ ಆಗುತ್ತೆ ನಮಗೆ ಇದರಲ್ಲಿ. ಇಂಥದ್ದೆಲ್ಲ ನಮಗೆ ಪೇಪರ್ ಬ್ಯಾಕ್ಗ್ರೌಂಡ್ ಆಯಿತು ನೋಡಿ. ಆಮೇಲೆ ಈ ಥರದ್ರಲ್ಲಿ ದೊಡ್ಡದು ಚಿಕ್ಕದು ಒಂದು ಸೈಜ್ ತೊಗೊಂಡಿಟ್ಕೊಬೇಕು. ಒಂದು 3 ಅಡಿ 4 ಅಡಿ ಈ ಥರ ಇದ್ರೂ ನಮಗೆ ಸಾಕು. ಕೆಲವು ಈ ಆರ್ಗಾನಿಕ್ ಪ್ರಾಡಕ್ಟ್ ತೆಗಿಬೇಕಾದ್ರೆ, ವೆನ್ ಯು ವಾಂಟ್ ಟು ಶೂಟ್ ಆರ್ಗಾನಿಕ್ ಪ್ರಾಡಕ್ಟ್, ದ ಬೇಸ್ ಈಸ್ ಲುಕ್ಸ್ ವೆರಿ ಗುಡ್ ಆರ್ಗಾನಿಕ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಫಾರ್ ಎ ಬೇಸ್ ಬ್ಯಾಕ್ಗ್ರೌಂಡ್. ಇದನ್ನು ನಾವು ಯೂಸ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ಗೆ. ಆಮೇಲೆ ಇದು ಮ್ಯಾಕ್ರೋ ಲೆನ್ಸ್ ಆಯಿತು, ಫ್ಲ್ಯಾಶ್ ಆಯಿತು. ನಮಗೆ ನೋಡಿ, ಈ ಥರ ನಮಗೆ ಕ್ಲ್ಯಾಂಪ್ಸ್ ಬೇಕಾಗಿದೆ. ಕಾರ್ನರಲ್ಲಿ ಇಟ್ಬಿಟ್ಟು ಒಂದು ಫ್ಲ್ಯಾಶ್ ಮಾಡಬೇಕಾದ್ರೆ ನಾವು ಒಬ್ಬರೇ ಇರ್ತೀವಿ, ಒಂದೊಂದು ಸರಿ ಹಿಡಿಲಿಕ್ಕಾಗಲ್ಲ. ದಿಸ್ ಈಸ್ ಈ ಥರ ಟೇಬಲಲ್ಲೇ ನಾವು ಇಟ್ಬಿಟ್ಟು ಹೀಗೆ ನಾವು ಫ್ಲ್ಯಾಶ್ನ ಶೂಟ್ ಮಾಡ್ಬೋದು. ಹೀಗೆ ಇದು ನಮಗೆ ನೋಡಿ ಲೆನ್ಸ್ ಕ್ಲೀನಿಂಗ್ ಕಿಟ್ ಇದೆ. ಇದೆಲ್ಲ ನಮಗೆ ಒಂದು ಬೇಸಿಕ್ ನಮ್ಮ ಕ್ಯಾಮ್ರಾಗೆ ಬಿಫೋರ್ ಪ್ರಾಡಕ್ಟ್ ಶೂಟ್ ಮಾಡುವಾಗ ನಮಗೇನಾಗ್ತದೆ ಅಂತಾರೆ, ಲೆನ್ಸಲ್ಲಿ ನಾವು ಕ್ಲೀನ್ ಮಾಡಿಬಿಟ್ಟೆ ಮಾಡಬೇಕು, ಭಾಳ ಇಂಪಾರ್ಟೆಂಟ್. ಇದು ನಿಮಗೆ ಆಮೇಲೆ ಹೇಳ್ತೇನೆ. ಇದು ಲೇಟೆಸ್ಟು XQD ಕಾರ್ಡ್ ಅಂತ ಕಾರ್ಡ್ ರೀಡರ್ ಇದು ದಿಸ್ ಈಸ್ ಎನ್ XQD ಕಾರ್ಡ್. ಇದು ರಫ್ಲಿ ಅರೌಂಡ್ 400 MB ರೈಟಿಂಗ್ ಇದೆ ಇದರಲ್ಲಿ, ಸ್ಪೀಡು. ನಿಮಗೆ ಇದು ಪ್ರಾಡಕ್ಟ್ ಶೂಟ್ಸ್ಗೆ ಏನು ನೆಸೆಸಿಟಿ ಇರಲ್ಲ ನಿಮಗೆ. ಇದು ಓನ್ಲಿ ಫಾರ್ ಸಮ್ ಕ್ಯಾಂಡಿಡ್ ಶಾರ್ಟ್ಸ್ಗೆ ಅಂಥವ್ರಿಗೆ ಯೂಸ್ ಆಗುತ್ತೆ. ಇದು ಎಸ್ ಡಿ ಕಾರ್ಡ್ ರೀಡರ್ ಆ್ಯಂಡ್ SD ಕಾರ್ಡ್ಗೆ ನಮಗೆ ಬೇಕಾಗುತ್ತೆ ಇದೆಲ್ಲ. ಈಗ ನಮಗೆ ಸದ್ಯಕ್ಕೆ ಬೇಕಾದ್ರೆ ನೋಡಿ, ಇದು LED ಲೈಟ್ ಅಂತ ಹೇಳ್ತೇವೆ ನಾವು. ಇದು LED ಲೈಟಲ್ಲಿ ನಾವು ಕಮ್ಮಿ ಜಾಸ್ತಿ ವಿ ಕ್ಯಾನ್ ರೆಡ್ಯೂಸ್ ಆ್ಯಂಡ್ ಇನ್ಕ್ರೀಸ್ ದಿಸ್ ಈಸ್ ರೆಡ್ಯೂಸ್ ಆ್ಯಂಡ್ ಇನ್ಕ್ರೀಸ್. ದಿಸ್ ಈಸ್ ಪ್ರಾಡಕ್ಟ್ ಶೂಟ್ಸ್, ಕಂಟಿನ್ಯೂಸ್ ಶೂಟ್ಸು. ಕೆಲವು ಟೈಮಲ್ಲಿ ಫ್ಲ್ಯಾಶ್ ಇಲ್ದಿರೇ ಕಂಟಿನ್ಯೂಸ್ ಲೈಟಲ್ಲಿ ಶೂಟ್ ಮಾಡ್ಬೋದು. ಇದನ್ನು ಟೆಂಟ್ ಹಾಕಿ ಮಾಡ್ಬೋದು, ಆರ್ ಡೈರೆಕ್ಟಾಗಿ ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ದಿ ಪ್ರಾಡಕ್ಟು ಏನಿದೆ ಅದ್ರ ಮೇಲೆ ಇದನ್ನು ನಾವು ನಿರ್ಧಾರ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಿನಿಮಮ್ ಯಾವುದು ತೊಗೊಳ್ಬೇಕಾದ್ರೆ ಇಂಥದ್ದು ಮಿನಿಮಮ್ ಒಂದು ಪೇರ್ ತೊಗೊಳ್ಳಿ, ಒಂದೇ ಒಂದು ತೊಗೊಳ್ಬೇಡಿ. ಒಂದೇ ಏನಾಗ್ತಂದ್ರೆ ನಿಮ್ಗೆ 2 ಕಡೆ ಕೊಡಬೇಕಾದ್ರೆ, ಒಂದು ಬ್ಯಾಕ್ ಲೈಟ್ ಕೊಡಬೇಕಾದ್ರೆ ನಿಮಗೆ ಕಲರ್ ಟೆಂಪ್ರೇಚರ್ ಚೇಂಜ್ ಆಗ್ತದೆ. ಒಂದೇ ಕಂಪನಿದಾದರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ, ಲೈಟಿಂಗು ಪರ್ಫೆಕ್ಟ್ ಆಗಿರ್ತದೆ. ಇದು ಬ್ರ್ಯಾಕೆಟ್ಸು. ನಿಮಗೆ ಬ್ರ್ಯಾಕೆಟ್ಸ್ ಏನು ಗೊತ್ತಾ, ಇವಾಗ ನಿಮಗೆ ರೆಕ್ಟ್ಯಾಂಗಲ್ಲು ಕೂತ್ಕೊಳ್ಳುತ್ತೆ, ಆಮೇಲೆ ರೌಂಡ್ ಹೆಡ್ ಕೂಡ ಕೂತ್ಕೊಳ್ಳುತ್ತೆ. ಇದರಲ್ಲಿ ಸ್ವಲ್ಪ ನಾವು ಆಲ್ಟ್ರ್ ಮಾಡಿದ್ದೀವಿ ಇದನ್ನು. ಹೀಗೆ ನಾವು ಕೂಡಿಸ್ಬಿಟ್ಟು ನಮ್ಮ ಸ್ಟ್ಯಾಂಡ್ಗೆ ನಾವು ಫಿಕ್ಸ್ ಮಾಡ್ಕೊಬೋದು ಇದನ್ನೆಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಮಾಲ್ ಅಸೆಸರೀಸ್ ನಮಗೆ ಇದೆಲ್ಲ ಬೇಕಾಗುತ್ತೆ. ಈ ಕಾರ್ನರ್ಸಲ್ಲಿ ಫಿಕ್ಸ್ ಮಾಡೋದಕ್ಕೆ, ಲೈಟ್ ಫಿಕ್ಸ್ ಮಾಡೋಕ್ಕೆ. ಇಟ್ಸ್ ಕಾಲ್ ಗ್ರೇಡಿಯೇಷನ್ ಫಿಲ್ಟರ್. ದಿಸ್ ಈಸ್ ನಮಗೆ ಔಟ್ಡೋರ್ಗೆ ಜಾಸ್ತಿ ಯೂಸ್ ಆಗುತ್ತೆ, ಇಂಡೋರ್ ಜಾಸ್ತಿ ಇಷ್ಟೇನು ಯೂಸ್ ಆಗೋಲ್ಲ ನಮಗೆ ಇದೆಲ್ಲ. ಅದು ಆಮೇಲೆ ದಿಸ್ ಈಸ್ ಕಾಲ್ಡ್ PL ಫಿಲ್ಟರ್ ಅಂತ ಹೇಳ್ತಾರೆ. ಇದು PL ಫಿಲ್ಟ್ರು ನಿಮಗೆ ಯೂಶಲಿ ಪ್ರಾಡಕ್ಟ್ ಶೂಟ್ಸ್ಗೆ ಇಲ್ಲಿ ಯೂಸ್ ಆಗೋದಿಲ್ಲ ನಮಗೆ.
ಏನು ಔಟ್ಡೋರಲ್ಲಿ ಜಾಸ್ತಿ ಯೂಸ್ ಮಾಡ್ಬೋದು. ಎಲ್ಲಿ ಈ ಔಟ್ಡೋರಲ್ಲಿ ಅಂತ ಹೇಳಿದ್ರೆ ನಿಮಗೆ ಒಂದು ಶಾಪ್ ತೆಗಿಬೇಕಾದ್ರೆ ಒಂದು ಗ್ಲೇರ್ ಆಗುತ್ತೆ, ಗ್ಲೇರ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಆರ್ ಡೆನ್ಸಿಟಿ ಹಾರ್ಶ್ ಲೈಟಲ್ಲಿ ಯೂಸ್ ಮಾಡ್ತಾರೆ ಇಂಥದ್ದೆಲ್ಲ ಅಡೀಸ್. ಇವಾಗ ಇನ್ನೂ ಕೆಲವು ನಮ್ಮ ವಸ್ತುಗಳು ಮತ್ತು ಪ್ರಾಡಕ್ಟ್ ಅಸೆಸರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ನೋಡಿ, ಹನಿಕೋಮ್ ಅಂತ ಹೇಳ್ತೀವಿ. ಇದು 16 ಡಿಗ್ರೀಸು ಅರೌಂಡು ನಿಮಗೆ ಈ ಥರ ಹನಿಕೋಮ್ ಬರ್ತದೆ. ಈ ಹನಿಕೋಮಲ್ಲಿ ಇನ್ನೂ ಭಾಳ ಚಿಕ್ಕ ಸೈಜು ಬರ್ತದೆ, ಇದು ದೊಡ್ಡ ಸೈಜು. ಇದು ನಿಮಗೆ ಪ್ರಾಡಕ್ಟ್ ಶೂಟ್ ಮಾಡುವಾಗ ಟಾಪ್ ಲೈಟ್ ಕೊಡಬೇಕಾದ್ರೆ, ಈವನ್ ಪೋರ್ಟ್ಫೋಲಿಯೋ ಮಾಡಬೇಕಾದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಿಮಗೆ. ಇದು ಸ್ನೂಟು. ಯೂಶಲಿ ನಾವೇನು ಮಾಡ್ತೀವಿ, ಲೈಟ್ ಇಲ್ಲಿ ಫಿಕ್ಸ್ ಆಗುತ್ತೆ. ಫಿಕ್ಸ್ ಮಾಡಿದಾಗ ಹೇರ್ ಲೈಟ್ ಮಾಡ್ಬೋದು. ಆರ್ ಪ್ರಾಡಕ್ಟ್ ಶೂಟ್ ಮಾಡಬೇಕಾದ್ರೆ ಇದಕ್ಕೆ ಬ್ಯಾಕ್ ಲೈಟ್, ರಿಮ್ ಲೈಟು ಇದಕ್ಕೆಲ್ಲ ಶಾರ್ಪಾಗಿ ಕೊಡ್ಬೋದು. ಇದನ್ನು ಕಟ್ ಮಾಡಿ ಕೂಡ ಕೊಡ್ಬೋದು. ಈ ಥರ ಇದು ನಮಗೆ ಪ್ರಾಡಕ್ಟ್ ಶೂಟ್ಸ್ಗೆ ಇದೆಲ್ಲ ಭಾಳ ನೆಸೆಸಿಟಿ ಇರ್ತಿದೆ. ಇದರಲ್ಲಿ ಬೇರೆ ಬೇರೆ ವೆರೈಟೀಸು ನಿಮಗೆ ಗ್ಲಾಸ್ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಮತ್ತು ನಿಮಗೆ ವೆರೈಟೀಸ್ ಆಫ್ ಇದರಲ್ಲಿ ಅಸೆಸರೀಸ್ ಬರ್ತದೆ ಇದರಲ್ಲಿ. ಅದನ್ನೆಲ್ಲ ಫಿಕ್ಸ್ ಮಾಡಿ ಪ್ರಾಡಕ್ಟ್ ಶೂಟ್ಸ್ಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಇದು ಕೂಡ ನಿಮಗೆ ಬೌಲಲ್ಲಿ ನಮಗೆ ಒಂದು 3 ವಿಧ ನೋಡ್ಬೋದು. ಅಟ್ಲೀಸ್ಟ್ 3 ವೆರೈಟೀಸ್ ಎಲ್ಲ ಒಂದೊಂದು ಪೇರ್ ತೊಗೊಬೇಕು ನಾವು. ಯಾವತ್ತು ವರ್ಷ ತೊಗೊಳ್ಬೇಕಾದ್ರೆ ನಮಗೆ ವಿತ್ ಡಿಫ್ಯೂಸರು ಈ ಥರ ಬೌಲ್ಸ್ ಬರ್ತದೆ ನಿಮಗೆ. ಇದೆಲ್ಲ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ಕೆಲವು ಟೈಮಲ್ಲಿ ನಾವು ಪ್ರಾಡಕ್ಟ್ ಶೂಟ್ ಮಾಡಬೇಕಾದ್ರೆ ಬೌನ್ಸ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ. ಇಲ್ಲ ವಾಲ್ಗೆ ಫಿಕ್ಸ್ ಮಾಡಿ, ಇಲ್ಲ ಅಂದರೆ ಥರ್ಮೋಕೋಲ್ಗೆ ಫಿಕ್ಸ್ ಮಾಡಬೇಕಾಗುತ್ತೆ. ನಾವು ಬೌಲ್ಸ್ನ ಯಾವತ್ತೂ ಇಟ್ಕೊಬೇಕು. ಎಲ್ಲ ಸಾಫ್ಟ್ ಬಾಕ್ಸಲ್ಲೇ ಯಾವತ್ತೂ ಆಗೋದಿಲ್ಲ ನಮಗೆ ಕೆಲಸಗಳು. ಒಂದೊಂದು ಸರಿ ಬೌನ್ಸ್ ಮಾಡಿನೇ ತೆಗಿಬೇಕಾಗುತ್ತೆ. ಆಮೇಲೆ ನಮಗೆ ನೋಡಿ, ಪ್ರಾಡಕ್ಟ್ ಶೂಟ್ಸ್ಗೆಲ್ಲ ನಮಗೆ ದೊಡ್ಡ ಸಾಫ್ಟ್ ಬಾಕ್ಸ್ ಎಲ್ಲ ಬೇಡ. ಎಕ್ಟಾಗನ್ ಅಂತ ಹೇಳ್ತಾರೆ, ಆಕ್ಟಾ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ನಮಗೆ ಪ್ರಾಡಕ್ಟ್ ಶೂಟ್ಸ್ಗೆ ನೋಡಿ, ಯಾವತ್ತೂ ಯೂಶಲಿ ನಾವು ಜಾಸ್ತಿ 90% ನಾವು ಯೂಶಲಿ ಪ್ರಾಡಕ್ಟ್ ಶೂಟ್ ಮಾಡಬೇಕಾದ್ರೆ ನಾವು ಈ ಟಾಪ್ ಲೈಟ್ ಯೂಸ್ ಮಾಡ್ತೀವಿ ಯಾವಾಗಲೂ ಅಷ್ಟೇ. ಯಾವತ್ತೂ ಸೈಡ್ ಲೈಟು ಭಾಳ ಕಮ್ಮಿ ನಮಗೆ ಯಾವತ್ತೂ ಅಷ್ಟೇ ಟಾಪ್ ಲೈಟ್ ಯೂಸ್ ಮಾಡ್ತೀವಿ. ಆವಾಗ ನಮಗೆ ಪರ್ಫೆಕ್ಷನ್ ಎಲ್ಲೂ ನಮಗೆ ಶ್ಯಾಡೋ ಅನ್ನೋದು ಬರೋದಿಲ್ಲ. ಯಾವತ್ತು ಟಾಪ್ ಲೈಟ್ಗೆ ಪ್ರಾಡಕ್ಟ್ 90% ಆಫ್ ದಿ ವರ್ಲ್ಡಲ್ಲಿ ಎಲ್ಲರೂ ಟಾಪ್ ಲೈಟ್ ಯೂಸ್ ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ನೆಕ್ಸ್ಟು ಬೇಕಾಗಿರೋದು ನೋಡಿ, ಇದೆಲ್ಲ ಅಸೆಸರೀಸಲ್ಲಿ ರಿಫ್ಲೆಕ್ಟರ್ ಬೇಕಾಗುತ್ತೆ ಎಲ್ಲನ ನಮಗೆ. ಸ್ಮಾಲ್ ಫೋಲ್ಡಿಂಗಲ್ಲಿ ಎಷ್ಟು ಬೇಕೋ ನಾವು ಅಷ್ಟು ಕಟಿಂಗ್ ಮಾಡ್ಕೊಬೋದು. ಅದರಲ್ಲಿ ಗೋಲ್ಡ್ ಕಲರ್ ಇದೆ, ಯಾವಾಗ ಗೋಲ್ಡ್ ಕಲರ್ ಬೇಕೋ ಸಿಲ್ವರ್ ಕಲರು ಬೇಕಾಗುತ್ತೆ. ಅದಾದಮೇಲೆ ನಮಗೆ ಇನ್ನೊಂದು ಲೈಟ್ನ ಕಟ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಸ್ಟ್ಯಾಂಡ್ಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕ್ಲಿಪ್ ಹಾಕ್ಬಿಟ್ಟು ನಾವು ಒಂದು ಸ್ಟ್ಯಾಂಡ್ಗೆ ಇದನ್ನು ಲೈಟ್ಗೆ ನಾವು ಒಂದು ಸರಿ ಆಪೋಸಿಟ್ ಲೈಟ್ ನಮ್ಮ ಕ್ಯಾಮ್ರಾ ಹೊಡಿತಾ ಇರ್ತದೆ. ಆ ಕ್ಯಾಮ್ರಾ ಹೊಡಿಬೇಕಾದ್ರೆ ಇದನ್ನು ನಾವು ಅಡ್ಡ ಹಿಂಗೆ ಕೊಟ್ಕೊಬೇಕು. ಈ ಥರದ್ದು ನಾವೊಂದು 2 ಇಲ್ಲ 3 ರೆಡಿ ಮಾಡ್ಕೊಬೇಕು ಕ್ಲ್ಯಾಂಪ್ ಹಾಕ್ಬಿಟ್ಟು. ದಿಸ್ ಈಸ್ ಇದಕ್ಕೆ ಕಟ್ರ್ ಸ್ಟ್ಯಾಂಡ್ ಥರ ನಾವು ಯೂಸ್ ಮಾಡ್ತೀವಿ. ಲೈಟ್ನ ಕಟ್ ಮಾಡೋದಕ್ಕೆ ಕಟ್ರ್ ಸ್ಟ್ಯಾಂಡ್ ಅಂತೀವಿ. ಭಾಳ ಸಿಂಪಲ್. ಆಮೇಲೆ ಇದು ಭಾಳ ಮುಖ್ಯವಾದದ್ದು. ನಮಗೆ ಒಂದು ಸರಿ ಟೇಬಲ್ ಮೇಲೆ ಇಟ್ಬಿಟ್ಟು ನಾವು ಲೈಟಿಂಗ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಫ್ಲೋರ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ ಯೂಶ್ವಲಿ. ಇದಕ್ಕೆ ನಾವು ನಮ್ಮ ಟೇಬಲ್ ಮೇಲೆ ಇಟ್ಕೊಂಡು ನಾವು ಲೈಟ್ನ ಫಿಕ್ಸ್ ಮಾಡ್ಬೋದು. ಈ ಥರ ಅಸೆಸರೀಸ್ ಎಲ್ಲ ನಮಗೆ ಭಾಳ ಬರ್ತದೆ ನಮಗೆ. ಇಂಥ ಅಸೆಸರೀಸ್ ಎಲ್ಲ ನಮಗೆ ಎಷ್ಟಿದ್ರೂ ಸಾಲದು, ಎಷ್ಟು ಅಸೆಸರೀಸ್ ಇದ್ದರೂ ಸಾಲದು ನಮಗೆ. ಈ ಥರ ಇದು ಒಂದು ನಮ್ಮ ಥರ್ಮೋಕೋಲ್ಗೆ ಫಿಕ್ಸ್ ಮಾಡ್ತೀವಿ. ಥರ್ಮೋಕೋಲ್ಗೆ ಫಿಕ್ಸ್ ಮಾಡಿಬಿಟ್ಟು ಕೆಲವು ಟೈಮಲ್ಲಿ ನಾವು ಒಬ್ಬರೇ ಫೋಟೋಗ್ರಾಫರ್ ಇರ್ತೀವಿ, ಹೆಲ್ಪರ್ ಇರಲ್ಲ. ಅದಕ್ಕೇನು ಮಾಡ್ತೀವಿ, ಥರ್ಮೋಕೋಲ್ ಇಟ್ಕೊಳ್ಳೋಕೆ ಇನ್ನೊಬ್ರು ಸಿಗೋದಿಲ್ಲ ನಮಗೆ. ಅಂಥ ಟೈಮಲ್ಲಿ ನಾವು ವಿಲ್ ಯೂಸ್ ದಿಸ್ ಥರ್ಮೋಕೋಲ್ಗೆ ಫಿಕ್ಸ್ ಮಾಡಿದ್ರೆ ನಮಗೆ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡ್ಬೋದು ಇದನ್ನು ಅಸೆಸರೀಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ನಾವು ನೋಡಿ, ಫಸ್ಟು ನಿಮಗೆ ಈ ಲೈಟ್ ಟೆಂಟ್ ಅನ್ನೋದು ಭಾಳ ಲೇಟೆಸ್ಟಾಗಿ ಈಗ ರೀಸೆಂಟಾಗಿ ಬಂದಿರೋದು, 10 ವರ್ಷ ಕೆಳಗಡೆನೆ. ಇದು ಒಂದು ಫೋಟೋಗ್ರಾಫರ್ಗೆ ಭಾಳ ಮುಖ್ಯವಾದ ಲೈಟ್ ಟೆಂಟ್ ಅಂತ ಹೇಳ್ತೀವಿ ಇದಕ್ಕೆ. ಹೀಗೆ ನಾವು
ಲೈಟ್ ಟ್ರಿಂಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ಪ್ರಾಡಕ್ಟ್ ಇಟ್ಬಿಟ್ಟು ನಾವು ಮೇಲ್ಗಡೆಗೆ ಸೈಡಲ್ಲಿ ಎಲ್ಲಿ ಬೇಕಾದ್ರೂ ಲೈಟ್ ಕೊಡ್ಬೋದು ನಾವು. ಆವಾಗ ಇದು ಸಾಫ್ಟ್ ಆಗುತ್ತೆ. ಇದ್ರ ಒಳಗಡೆ ನಾವು ಹೀಗೆ ಕಲರ್ ಬ್ಯಾಕ್ಗ್ರೌಂಡ್ನ ನಾವು ಫಿಕ್ಸ್ ಮಾಡ್ಬೋದು. ಅಲ್ಲಿ ನಮಗೆ ವೆಲ್ಕ್ರೋ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಈ ಥರ ರೆಡ್ ಕಲರ್ ಫಿಕ್ಸ್ ಮಾಡ್ಬೋದು. ಅದು ನಾವು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ರೆಡ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಆರ್ ವೈಟ್ ಕಲರು ಇದೆ, ನಿಮಗೆ ಡಿಫ್ಯೂಸ್ ಆಗುತ್ತೆ. ಆಮೇಲೆ ನಮಗೆ ಬ್ಲೂ ಕಲರ್ ಕೂಡ ಕೊಟ್ಟಿದ್ದಾನೆ. ಯಾವ ಕಲರ್ ಬೇಕಾದ್ರೂ ಮಾಡ್ಬೋದು. ಈ ಜೆಲ್ ಅನ್ನೋದು ನಮಗೆ ನಮ್ಮ ಪ್ರಾಡಕ್ಟ್ ಶೂಟ್ಸ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಈ ಬ್ಯಾಕ್ ಲೈಟಿಂಗಲ್ಲಿ ನೀವು ಫ್ಲೋರ್ ಸ್ಟ್ಯಾಂಡ್ ಯೂಸ್ ಮಾಡ್ತೀವಿ, ಲೈಟ್ ಯೂಸ್ ಮಾಡ್ತೀವಿ. ಆವಾಗ ಬ್ಯಾಕ್ ಸೈಡಿಂದ ಫ್ರಂಟಿಂದ ನಮ್ಗೆ ಎಲ್ಲಿ ಬೇಕಾದ್ರೆ ನಾವು ಒಂದು ಸೈಡ್ಗೆ ಆರ್ ವೈಟ್ ಬ್ಯಾಕ್ಗ್ರೌಂಡ್ ಇದೆ, ಅಲ್ಲಿ ಒಂದು ಕಲರ್ ಚೇಂಜ್ ಮಾಡಬೇಕು ಸ್ಪಾಟಲ್ಲಿ, ಸ್ನೂಟ್ಗೆ ಹಾಕಿ ಕೂಡ ಮಾಡ್ಬೋದು. ಆವಾಗ ನಮಗೇನಾಗ್ತಂದರೆ ಈ ಕಲರ್ ಜೆಲ್ಲು ಇದು ಭಾಳ ಕಮ್ಮಿ. ಇದು ನನ್ನ ಅಂದಾಜು 10 ರೂಪಾಯಿ 20 ರೂಪಾಯಿಗೆಲ್ಲ ಮಾರ್ಕೆಟಲ್ಲಿ ನಿಮಗೆ ಸ್ಟೇಷ್ನರಿ ಶಾಪಲ್ಲಿ ಸಿಗುತ್ತೆ. ಇಟ್ ಈಸ್ ಅವೈಲಬಲ್ ಇನ್ ದಿ ಸ್ಟೇಷ್ನರಿ ಶಾಪ್ಸ್. ಓಕೆ, ಲಾಟ್ ಆಫ್ ಕಲರ್ಸ್ ಆರ್ ದೇರ್. ಯು ಕ್ಯಾನ್ ಯೂಸ್ ಅಕಾರ್ಡಿಂಗ್ ಟು ಯುವರ್ ಪ್ರಾಡಕ್ಟ್ ಶೂಟ್ಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಆಮೇಲೆ ಇದು ಅಸೆಸರೀಸ್. ಇದು ಇನ್ನೂ ಏನಪ್ಪ ನೆಕ್ಸ್ಟ್ ಅಸೆಸರೀಸ್ ಅಂತ ಹೇಳಿದ್ರೆ, ಇದು ಒಂದು ಬಿಗ್ ರಿಫ್ಲೆಕ್ಟರ್. ಕೆಲವು ಟೈಮಲ್ಲಿ ಪ್ರಾಡಕ್ಟು ದೊಡ್ಡದಾಗಿದ್ದಾಗ ನಾವು ಯೂಸ್ ಮಾಡಬೇಕಾಗತ್ತೆ. ಇದು ಸಿಲ್ವರು, ಗೋಲ್ಡು ಎಲ್ಲ ಇದೆ ನಮಗೆ. ನಾನು ಆಮೇಲೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳ್ತೀನಿ, ಇದು ಹೆಂಗಪ್ಪ ಓಪನಿಂಗು ಮಾಡೋದು ಇದೆಲ್ಲ ಅಂತ. ನಿಮಗೆ ಒಂದು ಸಣ್ಣ ಬ್ರೇಕ್ ನಂತರ ಮಾಡೋಣ. ಸರ್ ಸಿಂಗ್ ಸರ್, ಈ ಪ್ರಾಡಕ್ಟ್ ಫೋಟೋಗ್ರಫಿ ಮಾಡುವಾಗ ಮಾತಾಡಿ ಸರ್. ಹಲೋ, ಹಾ, ಮಾತಾಡಿ. ಪ್ರಾಡಕ್ಟ್ ಫೋಟೋಗ್ರಫಿ ಮಾಡುವಾಗ ಡಿಸ್ಟಾರ್ಷನ್ ಬರಬಾರ್ದು ಅಲ್ವಾ? ನಿಮ್ಗೆ ಕರೆಕ್ಟ್ ಆಗಿ ಎಲ್ಲ ಲೈನ್ ಸ್ಟ್ರೈಟ್ ಆಗಿ ಕಾಣಿಸ್ಬೇಕು. ಆದ್ರೆ ನೀವು ಹೇಳ್ತಾ ಇರೋದು ವೈಡ್ ಆಂಗಲ್ ಯೂಸ್ ಮಾಡ್ಕೋತೀವಿ. ವೈಡ್ ಆಂಗಲ್ ಯೂಸ್ ಮಾಡ್ತಕ್ಕಂತ ಸಂದರ್ಭ ಬಂದಾಗ ಅಕಸ್ಮಾತ್ ನಿಮ್ಗೆ ಡಿಸ್ಟಾರ್ಷನ್ ಬಂದ್ರೆ ಸಬ್ಜೆಕ್ಟ್ ಅಲ್ಲಿ ಹೇಗೆ ಅದನ್ನ ಎಲಿಮಿನೇಟ್ ಮಾಡ್ತೀರಾ? ವೈಡ್ ಆಂಗಲ್ ಅಲ್ಲಿ ನಿಮ್ಗೆ ನೋಡಿ ಪ್ರಾಡಕ್ಟ್ ಶೂಟ್ ಆಕ್ಚುಲಿ ಮಾಡ್ಲೇಬಾರ್ದು. ಪ್ರಾಡಕ್ಟ್ ನಾನು ಹೇಳಿದ್ದು ನಿಮ್ಗೆ ವೈಡ್ ಆಂಗಲ್ ಫಿಕ್ಸೆಡ್ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ಒಂದು ಇಂಟೀರಿಯರ್ ಮಾಡ್ತೀವಲ್ಲ ಅಲ್ಲಿ ಮಾಡ್ಬೇಕು. ಇಂಟೀರಿಯರ್ಸ್ ಈಗ ಒಂದು ಹೋಟೆಲ್ ಪರ್ಟಿಕ್ಯುಲರ್ಲಿ ವೈಡ್ ಆಂಗಲ್ ನಾವು ಯೂಸ್ ಮಾಡೋದು ಫಿಕ್ಸೆಡ್ ಬರೀ ಇಂಟೀರಿಯರ್ಸ್. ಒಂದು ಸ್ಮಾಲ್ ಜಾಗದಲ್ಲಿ ಹೋಟೆಲ್ ಆಗ್ಲಿ ಆರ್ ಒಂದು ಬಿಗ್ ಹಾಲ್ ಆಗ್ಲಿ ಅಂತ ಕಡೆ ಯೂಸ್ ಮಾಡ್ತೀವಿ. ನೋಡಿ ಫಿಕ್ಸೆಡ್ ವೈಡ್ ಆಂಗಲ್ ಅಲ್ಲಿ ನಿಮ್ಗೆ ಇನ್ಫಿನಿಟಿ ಎಲ್ಲಿರ್ತದೆ, 5 ಅಡಿಗೆ ಆದ್ಮೇಲೆ ಎಲ್ಲ ಇನ್ಫಿನಿಟಿ ಇರ್ತದೆ, ನಿಮ್ಗೆ ಎಲ್ಲ ಫೋಕಸ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಅಲ್ಲಿ ಡೆಪ್ತ್ ಕೊಡ್ತೀವಿ, ಅಲ್ಲಿ ಡೆಪ್ತ್ ಕೊಡ್ಬೇಕಲ್ಲಿ ಅಂತ ಟೈಮಲ್ಲಿ. ಅಂತ ಡೆಪ್ತ್ ಕೊಂಡಿದ್ದಂಗೆ ನಿಮ್ಗೆ ಡಿಸ್ಟ್ರಾಕ್ಷನ್ ಅನ್ನೋದು ನಿಮ್ಗೆ 0 ಬಂದ್ಬಿಡ್ತದೆ, ಬರೋದೇ ಇಲ್ಲ. ನಿಮ್ಗೆ ಸ್ಟಾರ್ಟ್ ಟು ಎಂಡಿಂಗ್ ವರೆಗೂ ಬಹಳ ಚೆನ್ನಾಗಿರ್ತದೆ ನಿಮ್ಗೆ. ಅದ್ರ ಬಗ್ಗೆ ನೀವು ಒಂದೇ ಒಂದು ಪ್ರಾಕ್ಟಿಕಲ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ನಿಮ್ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಗುತ್ತೆ. ಬಟ್ ಕೆಲವು ಪ್ರಾಡಕ್ಟ್ಗಳು ಉದ್ದುದ್ದ ಇರುವಾಗ ನಾರ್ಮಲ್ ಲೆನ್ಸ್ ಅಲ್ಲಿ ತೆಗೆದ್ರು, ಪ್ರೈಮ್ ಲೆನ್ಸ್ ಅಲ್ಲಿ ತೆಗೆದ್ರು, ಫ್ರೇಮ್ ಕೊನೆಯಲ್ಲಿ ಡಿಸ್ಟಾರ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ಹೇಗೆ ಎಲಿಮಿನೇಟ್ ಮಾಡ್ತೀರಾ? ಇದು ನೋಡಿ, ಈ ಪ್ರಶ್ನೆ ಒಳ್ಳೇದು ನೀವು ಹೇಳಿದ್ದು, ದಟ್ ಈಸ್ ಕರೆಕ್ಟ್. ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ನಿಮ್ಗೆ ಈ ಲೇಯರ್ಸ್ ನ ಮಾಡ್ಕೊಳ್ಳಿ. 1 2 3 ಲೇಯರ್ಸ್ ಮಾಡ್ಕೊಂಡು ನಿಮ್ಗೆ ಸ್ಟಾರ್ಟಿಂಗ್ ಫೋಕಸ್, ಸೆಂಟರ್ ಫೋಕಸ್, ಎಂಡಿಂಗ್ ಫೋಕಸ್ 3 ಕೂಡ ನೀವು ಮಾಡ್ಬಿಟ್ಟು ನೀವೇನ್ ಮಾಡಿದ್ರೆ 3 ಲೇಯರ್ ನ ಮರ್ಜ್ ಮಾಡ್ಕೊಳ್ಳಿ. ಆವಾಗ ನಿಮ್ದು ಪ್ರಶ್ನೆ ನಿಮ್ಮ ಉತ್ತರ ಆಟೋಮೆಟಿಕ್ ನಿಮ್ಗೆ ಸಿಗುತ್ತೆ. ಇದು ಏನಂದ್ರೆ ಲೈಟ್ ರೂಮ್ ಅಲ್ಲೇ ಮಾಡ್ಬೇಕು. ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಈ ಪ್ರಾಡಕ್ಟ್ ಅಲ್ಲಿ ರಿಫ್ಲೆಕ್ಷನ್ಸ್ ಬರ್ತಲ್ಲ, ಆ ರಿಫ್ಲೆಕ್ಷನ್ ಗಳನ್ನ ಅವಾಯ್ಡ್ ಮಾಡಕ್ಕೆ ನಾವು ಲೈಟ್ ನ ಹೇಗೋ ಆ ಕಡೆ ಈ ಕಡೆ ಮೂವ್ ಮಾಡಿ ಏನೋ ಮಾಡ್ತೀವಿ. ಮಾಡಿದ್ರು ರಿಫ್ಲೆಕ್ಷನ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಆಗ ರಿಫ್ಲೆಕ್ಷನ್ ಬರದೇ ಇರೋ ಹಾಗೆ ಈ ಆಂಟಿ ರಿಫ್ಲೆಕ್ಟ್ ಸ್ಪ್ರೇ ಅಂತ ಏನೋ ಯೂಸ್ ಮಾಡ್ತಾರಂತೆ, ಅದು ನಿಜಾನಾ? ಅದನ್ನ ಯೂಸ್ ಮಾಡ್ತೀರಾ ನೀವು? ಇದು ನೋಡಿ, ತೊಂದರೆ ಇಲ್ಲ, ಮಾಡಬಹುದು. ಆಂಟಿ ಸ್ಪ್ರೇ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಏನಾಗ್ತಂದ್ರೆ, ನೋಡಿ ಕೆಲವು ಟೈಮಲ್ಲಿ ಅವಾಯ್ಡ್ ಮಾಡಕ್ ಹೋಗಲ್ಲ. ಈ ಫೋಟೋಶಾಪ್ ಕೂಡ ಕೆಲಸ ಮಾಡಲ್ಲ, ಸಿಕ್ಕಾಪಟ್ಟೆ ಒಂಥರ ಸ್ಪಾಟ್ ಓವರ್ ಎಕ್ಸ್ಪೋಸ್ ತರ ಬಂದ್ಬಿಡ್ತದೆ, 4 ಸ್ಟಾಪ್ ಓವರ್ ಎಕ್ಸ್ಪೋಸ್ ಆಗುತ್ತೆ ನಿಮ್ಗೆ. ಅವಾಗ ಏನಾಗ್ತದೆ, ಫೋಟೋಶಾಪ್ ನಿಮ್ ಕೆಲಸ ಮಾಡೋದಿಲ್ಲ. ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇದನ್ನ ಈ ಆಂಟಿ ರಿಫ್ಲೆಕ್ಷನ್ ಸ್ಪ್ರೇನ ಯೂಶಲಿ ಮಾಡ್ತಾರೆ, ನಿಮ್ಗೆ ಮಾಡ್ಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ಲೈಟಿಂಗ್ ಅಲ್ಲಿ ಇವತ್ತು ಅದಕ್ಕೋಸ್ಕರನೇ ನೋಡಿ, ಬಹಳ ಮುಂಚೆ ಎಲ್ಲ ನೋಡಿ ಈ ಪ್ರಶ್ನೆಗೆ ನಾವು ಬಹಳ ವರ್ಷಗಳಿಂದ 20 ವರ್ಷದಿಂದ ಬಹಳ ಕಷ್ಟ ಪಡ್ತಾ ಇದ್ವಿ.
ಈ ಸ್ಟುಡಿಯೋ ಲೈಟ್ಸ್ಗಳೆಲ್ಲ ಹಾಕಿ ಟ್ರಾನ್ಸ್ಪರೆನ್ಸಿ ಟೈಮಲ್ಲಿ 90s ಅಲ್ಲಿ 95 ಅಲ್ಲೆಲ್ಲ 2000 ಅಲ್ಲಿ ನಾವು ಈ ಪ್ರಾಬ್ಲಮ್ ಬಹಳ ಕಷ್ಟಪಟ್ವಿ ಸ್ಟುಡಿಯೋಗಳಲ್ಲಿ. ನಮ್ಗೆ ಅವಾಗ ಆಂಟಿ ಸ್ಪ್ರೇ ಕೂಡ ಇರ್ಲಿಲ್ಲ, ನಮ್ಗೆ ರಿಸಲ್ಟ್ ಕೂಡ ಇಮಿಡಿಯೇಟ್ ಆಗಿ ಸಿಗ್ತಾ ಇರ್ಲಿಲ್ಲ, ಡಿಜಿಟಲ್ ಕ್ಯಾಮೆರಾ ಇರ್ಲಿಲ್ಲ ಅವಾಗ, ಎಲ್ಲ ನೆಗೆಟಿವ್ ಕ್ಯಾಮೆರಾ ಟ್ರಾನ್ಸ್ಪರೆನ್ಸಿ ಶೂಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಶೂಟ್ ಮಾಡಿ ಅಲ್ಲಪ್ರಭು ಹತ್ರ ಹೋಗಿ ಪ್ರೋಸೆಸ್ ಮಾಡಿ ಇಲ್ಲ ಪ್ರಿಂಟ್ ಹಾಕಿ ಸ್ಯಾಂಪಲ್ ಪ್ರಿಂಟ್ ಹಾಕಿ ನೋಡ್ದಾಗ್ಲೇ ನಮ್ ಬಂಡವಾಳ ಗೊತ್ತಾಗೋದು. ಅಯ್ಯೋ ಇದ್ರಲ್ಲಿ ರಿಫ್ಲೆಕ್ಷನ್ ಬರ್ತಾ ಇದೆಯಪ್ಪ, ಏನ್ ಮಾಡೋದು ಇದು, ತಿರ್ಗಾ ಲೈಟ್ ಹಿಂಗ್ ಇಡ್ಬೇಕು. ಆ ಸ್ಟುಡಿಯೋದಲ್ಲಿ ಹಂಗೇ ಲೈಟ್ ಇಡ್ತಾ ಇದ್ವಿ, ತಿರ್ಗಾ ಚೇಂಜಸ್ ಮಾಡಿ ಇನ್ನೊಂದು ಸ್ಯಾಂಪಲ್ ಬಿಟ್ ರೋಲ್ ಅಲ್ಲಿ ಮಾಡಿ ತೆಗಿಸ್ತಾ ಇದ್ವಿ. ಇದಕ್ಕೆ ನಾವು ಇದೆಲ್ಲ ಬಹಳ ಸರ್ಕಸ್ ಮಾಡ್ತಾ ಇದ್ವಿ. ಇವಾಗ ನೋಡಿ ನಿಮ್ಗೆ ಏನಾಗಿದೆ, ಕಂಟಿನ್ಯೂಸ್ ಲೈಟ್, ಹಿಂಗೆ ಗಾಡೆಕ್ಸ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಬಂದ್ಬಿಟ್ಟಿದೆ, ಬೇರೆ ಕಂಪನಿಲೂ ಬರ್ತಾ ಇದೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕಂಟಿನ್ಯೂಸ್ ಲೈಟ್ ಅಲ್ಲಿ ಡಿಜಿಟಲ್ ಕ್ಯಾಮ್ರಾ ಇರೋದ್ರಿಂದ ನಮ್ಗೆ ರಿಸಲ್ಟ್ ಇದೆಯಲ್ಲ, ನಮ್ಗೆ ಒಂದೇ ಸೆಕೆಂಡ್ಗೆ ನಾವು ಚೇಂಜಸ್ ಹೆಂಗ್ ಮಾಡ್ಬೇಕು ಲೈಟಿಂಗ್ ಅನ್ನೋದು ನೀವ್ ಹೇಳ್ದಂಗೆ ಆಂಟಿ ಸ್ಪ್ರೇಯಲ್ಲಿ ಮಾಡ್ಬೇಕು. ಸ್ವಲ್ಪ ಬಲಕ್ಕೆ ಲೆಫ್ಟ್ಗೆ ರೈಟ್ಗೆ ತಿರುಗಿಸೋ ಸಲಕರಣೆಗಳು, ಇಕ್ವಿಪ್ಮೆಂಟ್ಸ್, ನಮ್ಗೆ ಪ್ಯಾಂಥೋಗ್ರಾಫ್ ಇದೆ ಇವತ್ತು. ನಮ್ಗೆ ಮುಂಚೆ ಸೈಡ್ದು ಬ್ಯಾಂಡ್ ಇದೆಲ್ಲ ಇತ್ತು. ನಿಮ್ಗೆ ಲೈಟ್ ಕಟ್ ಮಾಡೋದಕ್ಕೆ ಇವತ್ತು ಸಲಕರಣೆಗಳು ಪ್ರಾಪ್ಸ್ ಸಿಕ್ಕಾಪಟ್ಟೆ ಇರೋದ್ರಿಂದ ಈ ಪ್ರಾಬ್ಲಮ್ ಇದೆಯಲ್ಲ, ನಾವು ಒಂದ್ ದಿವಸ ವೇಟ್ ಮಾಡೋದ್ ಬೇಡ, ಒಂದೇ ನಿಮಿಷದಲ್ಲಿ ಮಾಡ್ಬೋದು ಇವತ್ತು. ಕರೆಕ್ಟ್ ಅಲ್ವಾ? ಹೌದು. ಹಲೋ ಆಮೇಲೆ ಹಲೋ ನಮಸ್ಕಾರ ಸರ್. ನಮಸ್ಕಾರ. ನಾನು ರಾಘವೇಂದ್ರ ಕಟ್ಟಿ ಮಾತಾಡ್ತಿರೋದು ಮಹಾರಾಷ್ಟ್ರದಿಂದ. ಪೊಲರೈಸಿಂಗ್ ಫಿಲ್ಟರ್ಸ್ ಏನಾದ್ರು ರೋಲ್ ಇದೆಯಾ ಪ್ರಾಡಕ್ಟ್ ಫೋಟೋಗ್ರಫಿಯಲ್ಲಿ? ಪೊಲರೈಸಿಂಗ್ ಫಿಲ್ಟರ್ಸ್ ಮೋಸ್ಟ್ಲಿ ನನ್ನ ಅಂದಾಜು ಒಂದು 98% ಇಲ್ಲ. ಓಕೆ. ಪೋಲರೈಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ್ದೋ ಒಂದು ನದಿ ತೀರದಲ್ಲಿ ಅಪೋಸಿಟ್ ಲೈಟ್ ಮಾಡುವಾಗ ಅದು ಸಿಕ್ಕಾಪಟ್ಟೆ ರಿಫ್ಲೆಕ್ಷನ್ ಬರ್ತದೆ. ಒಂದು ಮೂನ್ ಆಗ್ಲಿ ಸನ್ ಆಗ್ಲಿ, ಒಳಗಡೆ ನೀರ್ ಒಳಗಡೆ ಏನು ಕಾಣಿಸಲ್ಲ, ಒಂದು ಮೀನ್ ಹೋಗ್ತಾ ಇದ್ರಾಗ್ಲಿ ಏನಾದ್ರು ಒಂದು ಆಳಗೆ ಏನೋ ಕಾಣಿಸ್ತಾರಲ್ಲ, ಅಂತ ಟೈಮಲ್ಲಿ ನಾವು ಪಿಯರ್ ಫಿಲ್ಟರ್ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಒಂದು ಶಾಪ್ ಅಲ್ಲಿ ಹೋದಾಗ ಏನಾಯ್ತಂದ್ರೆ, ಈ ಶಾಪ್ ಒಳಗಡೆ ಏನಿದೆ, ಯಾರು ನಿಂತಿದ್ದಾರೆ ಯಾರು ಗೊತ್ತಾಗೋದಿಲ್ಲ ಲೈಟ್ ಇದ್ರೆ. ಅಂತ ಟೈಮಲ್ಲಿ ನಾವು PL ಫಿಲ್ಟರ್ ಯೂಸ್ ಮಾಡ್ಬೋದು. ನಾವು ನೋಡಿ ಈ ಗ್ರಹಣ ಬಂದಾಗ ಬಹಳ ಜನ ಹೇಳೋರು ಈ ಡೈರೆಕ್ಟ್ ಆಗಿ ಸನ್ ನೋಡ್ಬಾರ್ದು, ಗ್ರಹಣ ನೋಡ್ಬಾರ್ದು, ಐ ಎಫೆಕ್ಟ್ ಅಂತ. ಕರೆಕ್ಟ್. ಆ ಟೈಮಲ್ಲಿ ನಾವು ಏನ್ ಮಾಡ್ತೀವಿ, ಆ PL ಫಿಲ್ಟರ್ ಎರಡೇ ಇಟ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಚೀಪ್ ಅಂಡ್ ಬೆಸ್ಟ್ ನಮ್ಗೆ ಎಲ್ಲಿ ಸಿಗುತ್ತೆ, ಈ ಬಿಯರ್ ಬಾಟ್ಲು, ವಿಸ್ಕಿ ಬಾಟ್ಲು ಡಾರ್ಕ್ ಇರೋದು ಬ್ಲಾಕ್ ಸಿಗುತ್ತೆ. ನಾವು ಅದನ್ನ ಇಟ್ಕೊಂಡು ನಾವು ನೋಡ್ತಿದ್ವಿ. ಅವಾಗ ಏನಾಗ್ತಂದ್ರೆ ನಮ್ಗೆ ಆ ಟೈಮಲ್ಲಿ ನಾವು ಗ್ರಹಣ ಎಲ್ಲ ನೋಡ್ಬೋದು. ಅದೇನಂತ ಹೇಳಿದ್ರೆ 10 times ಫಿಲ್ಟರ್ ಆಗುತ್ತೆ ನಮ್ಗೆ ಲೈಟ್. ಅದರಲ್ಲಿ ಅಷ್ಟು ನಮ್ಗೆ ಕಣ್ಣಿಗೆ ಎಫೆಕ್ಟ್ ಆಗೋದೇ ಇಲ್ಲ. ಕಣ್ಣಿಗೆ ಎಫೆಕ್ಟ್ ಆಗೋದು ಅದ್ರಲ್ಲಿ ನೋಡೋದು ನಿಮ್ಗೆ ನೋಡಿ, ಈ ಡಾರ್ಕ್ ಬ್ರೌನ್ ಗ್ಲಾಸ್ ಆರ್ ಈ ಬ್ಲಾಕ್ ಗ್ಲಾಸ್ ನಮ್ಗೆ ಎಕ್ಸಾಕ್ಟ್ ಆಗಿ ನೀವು ನೋಡ್ಬೋದು. ಇಂಥ ಟೈಮಲ್ಲಿ ಯೂಸ್ ದಿಸ್ ಕೈಂಡ್ ಆಫ್ PL ಫಿಲ್ಟರ್ ನ ಅದೇ ಲೆಕ್ಕ ಹಾಕೊಂಡೆ PL ಫಿಲ್ಟರ್ ಮಾಡಿರೋದು ನಾವು. ಥ್ಯಾಂಕ್ ಯು ಸರ್. ಯಾರೋ ನೋಡಿ, ಈಗ ನಾಳೆಯಿಂದ ಯಾರೋ ಸ್ಟಾರ್ಟ್ ಮಾಡ್ಬೋದು, ನೆಕ್ಸ್ಟ್ ವೀಕ್ ಇಂದ ಯಾವ್ದೋ ಒಂದು ಆರ್ಡರ್ ಬರ್ತದೆ ನೋಡಿ, ನಿಮ್ ಮನೆಯಲ್ಲಿ ಒಂದೇ ಲೈಟ್ ಇದೆಯಾ, ಅದ್ರಲ್ಲೇ ಶೂಟ್ ಮಾಡ್ಬೋದು, ಅದ್ರಲ್ಲೇ ಮಾಡೋದು. ಪ್ರಯತ್ನ ಮಾಡ್ತಾ ಇರಿ. ಈಗ ಪ್ರಯತ್ನ ಮಾಡ್ತಾ ಇದ್ರೆ ನಾನು ನಿಮ್ಗೆ ನೀವು ಎಲ್ಲಿದ್ರು ನನಗೆ ಫೋನ್ ಮಾಡಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಇದು ಬಹಳ ಇಂಪಾರ್ಟೆಂಟು. ನಿಮ್ಗೆ ಒಂದು ಈ KG ಕಾರ್ಡ್ ಬೋರ್ಡ್ ನಿಮ್ಗೆ ಸಿಗುತ್ತೆ ಅಂಗಡಿಗಳಲ್ಲಿ. ಒಂದೊಂದು KG ಕಾರ್ಡ್ ಬೋರ್ಡ್ 20 ರೂಪಾಯಿಗೆಲ್ಲ ಸಿಗುತ್ತೆ ನಿಮ್ಗೆ. ಮೇನ್ ಬೇಕಾಗಿರೋದು ಒಂದು 5-6 ಕಲರ್ ತಗೊಳ್ಳಿ. ನಿಮ್ಗೆ ಎಲ್ಲ ನೋಡಿ ಒಂದು 100 ರೂಪಾಯಿ 200 ರೂಪಾಯಿ ಕೆಲಸ ಆಗುತ್ತೆ. ಒಂದು ಸೆಲ್ಲೋ ಟೇಪು, ಒಂದು ಟೇಬಲ್, ಚಿಕ್ಕದು ಟೇಬಲ್ ಸಾಕು. ನಿಮ್ಗೆ ಎಷ್ಟು ಬೇಕು KG ಕಾರ್ಡ್ ಬೋರ್ಡ್ಗೆ ನಿಮ್ಗೆ ಸಿಗೋದು, ಅದು 1 ಅಡಿ 2 ಅಡಿ ಇರ್ತದೆ. ಅಂತದಕ್ಕೆಲ್ಲ ನಾವು ಪ್ರಾಡಕ್ಟ್ ಶೂಟ್ ಮಾಡ್ಬೋದು. ಒಂದು 2 ಥರ್ಮೋಕೋಲ್ ತಗೊಳ್ಳಿ. ನಿಮ್ಗೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಬೇಕಾದ್ರೆ ಗೋಡೆಗೆ ಟಾಪ್ ಅಲ್ಲಿ ಒಂದೇ ಒಂದು ಲೈಟ್ ನ ಫಿಕ್ಸ್ ಮಾಡಿ ಪರ್ಮನೆಂಟ್ ಆಗಿ ಬಿಟ್ಬಿಡಿ. ಅಲ್ಲಿ ಸಾಫ್ಟ್ ಮಾಡಿ ಕೂಡ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಮಾಡ್ಕೊಬಹುದು. ಲೈಟ್ ಕಟ್ ಮಾಡೋದಕ್ಕೆ ನೀವೊಂದು ಬ್ಲಾಕ್ ಪೇಪರ್ ತಗೊಳ್ಳಿ. ಇಂಥ ಸಣ್ಣ ಐಟಮ್ಗಳು ಇರೋದ್ರಿಂದ ನೀವು ಇದನ್ನೆಲ್ಲ ನೀವು ಸಣ್ಣ ಮನೆಯಲ್ಲೇ ನೀವು ಬೆಡ್ರೂಮ್ ಅಲ್ಲೇ ನೀವು ಮಾಡ್ಕೊಬಹುದು. ಇಲ್ಲ ಗ್ಯಾರೇಜ್ ಇದ್ರೆ ಗ್ಯಾರೇಜ್ ಅಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ನಿಮ್ಗೆ ನೀವು ಒಂದ್ಸರಿ ಸೆಟಪ್ ಮಾಡ್ಕೊಂಡ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಹೇಗ್ ಮಾಡ್ತಿದ್ದೀರಾ ಅಂತ ಒಂದು ವಿಡಿಯೋ ಕಾಲ್ ಬಂದ್ರೆ ನಾನು ಫಿಗರ್ ನಿಮ್ಗೆ ಯಾರಿಗ್ ಬೇಕಾದ್ರೂ ನಾನು ಹೆಲ್ಪ್ ಮಾಡ್ತೀನಿ. ನಾನು ಯೂಶಲಿ ಸಾಯಂಕಾಲದ ಹೊತ್ತು ನಾನು ಫ್ರೀ ಇರ್ತೀನಿ 6 ಗಂಟೆ ಮೇಲೆ 6:30 ಮೇಲೆ. ನೀವು ರಾತ್ರಿ 10 ಗಂಟೆವರೆಗೂ ನನಗೆ ಕಾಲ್ ಮಾಡ್ಬೋದು. ನಮಗೆ ಇದು ಲೈಟ್ ಟೆಂಟ್ ಅಂತ ಹೇಳ್ತಾರೆ. ಇದು ನಮಗೆ ಎಲ್ಲ ಕಡೆ ಎಲ್ಲ ದಿಕ್ಕುಗಳಲ್ಲಿ ಇದು ಕವರ್ ಆಗಿರ್ತದೆ. ವೈಟ್ ನಮಗೆ ಇದೊಂಥರ ಸಾಲ್ಟ್ ಬಾಕ್ಸ್ ಅಂತ ಹೇಳ್ಬೋದು ನಾವು. ಇದು
ಇದೆಲ್ಲ ತಂತಿಲಿ ಕೂಡಿಸಿರ್ತಾರೆ. ಇದು ಅಷ್ಟೇ ನಮಗೆ ಇದು ಜಾಸ್ತಿ ನಮಗೆ ಕಟ್ಔಟ್ ಶಾರ್ಟ್ಸ್ಗೆ ಯೂಸ್ ಮಾಡ್ತಾರೆ ಈ ಥರ ಸಾಫ್ಟ್ ಬಾಕ್ಸ್. ಈ ಸಾಫ್ಟ್ ಬಾಕ್ಸಲ್ಲಿ ಒಂದು 3-4 ಸೈಜ್ಗಳು ಸಿಗುತ್ತೆ ನಮಗೆ. 20 ಇಂಚಸ್, 22 ಇಂಚಸ್, 24 ಇಂಚಸ್, 28, 30 ಈ ಥರ 32 ನಮಗೆ ಈ ಥರ ಈವನ್ 4 ಫೀಟ್ ಬೈ 4 ಫೀಟ್ ಇವಾಗ ಲೇಟೆಸ್ಟ್ ಆಗಿ ಬಂದಿದೆ, ಮೊನ್ನೆ ಎಲ್ಲ ನೋಡಿದೆ ನಾನು. ಈ ಥರ ನಮಗೆ ದೊಡ್ಡ ದೊಡ್ಡ ಪ್ರಾಡಕ್ಟ್ ಇಡೋದಕ್ಕೆ, ಸಣ್ಣ ಪ್ರಾಡಕ್ಟ್ ಇಡೋದಕ್ಕೆ ನಮಗೆ ಈ ಥರ ಲೈಟ್ ಟೆಂಟ್ ಅಂತ ಸಿಗುತ್ತೆ. ಇದು ಏನಂತ ಹೇಳಿದ್ರೆ ಭಾಳ ಈ ಕಟ್ಔಟ್ ಶಾರ್ಟ್ಸ್ ಅಂದರೆ ಅಮೆಝಾನಲ್ಲಿ ಎಲ್ಲ ಪ್ಯೂರ್ ವೈಟ್ ಇರ್ತದಲ್ವ, ಅಂಥ ಪ್ರಾಡಕ್ಟ್ಗಳನ್ನ ನಮಗೆ ಯೂಸ್ ಮಾಡೋದಕ್ಕೆ ಚಿಕ್ಕದು ದೊಡ್ಡದಾಗಲಿ 4-5 ಇಡಬೇಕಾಗುತ್ತೆ, 5-6 ಇಡಬೇಕಾಗುತ್ತೆ, ಅಂಥದಕ್ಕೆಲ್ಲ ದೊಡ್ಡ ದೊಡ್ಡ ಸೈಜ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಇವು ಯೂಸ್ ಫಾರ್ ಎ ಮಲ್ಟಿ ಪ್ರಾಡಕ್ಟ್, ದಿಸ್ ಈಸ್ ಫಾರ್ ಎ ಕಟ್ಔಟ್ ಶಾರ್ಟ್ಸ್. ಓಕೆ, ದೆನ್ ಲೈಟ್ ಸೆಟ್ಟಿಂಗ್. ಲೈಟ್ ಸೆಟ್ಟಿಂಗಲ್ಲಿ ಫಸ್ಟು ಒಂದು ಸಿಂಪಲ್ ಲೈಟ್ ಮಾಡಿ ಒಂದು ಶಾರ್ಟ್ ತೊಗೊಳ್ಳೋಣ. ಸಿ ಪ್ರಾಬ್ಲಮ್ ಬರ್ಬೋದು, ಪ್ರಾಬ್ಲಮ್ ಬಲ್ದಿರೋನೂ ಇರ್ಬೋದು. ಯೂಶ್ವಲಿ ನಮಗೆ ಭಾಳ ಇದು ಗ್ಲೇರ್ ಐಟಮ್, ಒಂದು ಗೋಲ್ಡು ಸಿಲ್ವರು ಬಾಟ್ಲ್ಸ್ ಇರ್ತದೆ. ಪ್ರಾಬ್ಲಮ್ ಬರ್ಬೋದು, ಒಂದೊಂದು ಸರಿ ಪ್ರಾಬ್ಲಮ್ ಬರ್ದಿರೋ ಇರ್ಬೋದು. ಫಸ್ಟು ಒಂದು ಶೂಟ್ ಮಾಡಿ ಈಗ ಒಂದು ಟ್ರಯಲ್ ಶಾಟನ್ನು ನೋಡೋಣ ಹೇಗೆ ಬರುತ್ತೆ ಅನ್ನೋದು. ಟ್ರಯಲ್ ಶಾಟ್ ನೋಡ್ಬೇಕಾದ್ರೆ ನಮಗೆ ISOನ 100 ಇಟ್ಕೊಂಡ್ರೆ ಸಾಕು ನಮಗೆ. ಈಗ ನಾವು ಮದುವೆ ಮನೆಗಳಲ್ಲಿ 400, 800, 3000 ಕ್ಯಾಂಡಿಡೇಟ್ಗೆ ಎಲ್ಲ ಇಟ್ಕೊತಾರೆ. ಅದು ನೆಸೆಸಿಟಿ ಇಲ್ಲ ನಮಗೆ. ಯಾಕಂತ ಹೇಳಿದರೆ ನಮಗೆ ಇದ್ದು ಕಲರ್ ಟೆಂಪ್ರೇಚರ್ ನಾವು ಯೂಸಿಂಗ್ ಫ್ಲ್ಯಾಶ್ ಲೈಟ್ ಇರೋದ್ರಿಂದ ಇದ್ದು 5300 ಕೆಲ್ವಿನ್ಸು 5500 ಕೆಲ್ವಿನ್ಸಲ್ಲಿ ಯೂಶಲಿ ಬರ್ತದೆ ಔಟ್ಪುಟ್ ನಮಗೆ. ಅದರಿಂದ ನಮಗೆ 100 ISO ಇಟ್ಕೊಂಡ್ರೆ ಸಾಕು. ಶಟರ್ ಸ್ಪೀಡು ನೀವು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಇಂಥ ಪ್ರಾಡಕ್ಟ್ ಶೂಟ್ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ನಮಗೆ ಲೇಯರ್ಸ್ ಮಾಡಬೇಕಾದ್ರೆ ಆರ್ ಮಲ್ಟಿಪಲ್ ತೊಗೊಳ್ಬೇಕಾದ್ರೆ ಒಂದೊಂದು ಶಾಟ್ ಇದ್ದರೆ ಟ್ರೈಪಾಡ್ ಇಲ್ದಿರ ಶೂಟ್ ಮಾಡ್ಬೋದು ಕೈಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಾವು ಆದಷ್ಟು ಪ್ರಾಡಕ್ಟ್ ಶೂಟ್ಸ್ಗೆ ನಾವು ಟ್ರೈಪಾಡ್ನ ಯೂಸ್ ಮಾಡೋದು ಒಳ್ಳೆಯದು. ಓಕೆ, ಅದು ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ಪ್ರಾಡಕ್ಟ್ ಶೂಟ್ಸು 100 ರೂಪಾಯಿಗೂ ಮಾಡ್ತಾರೆ, 1000 ರೂಪಾಯಿಗೂ ಮಾಡ್ತಾರೆ, 3000 ಒಂದೇ ಒಂದು ಶಾಟ್ಗೂ ಮಾಡ್ತಾರೆ. ಅದು ಡಿಪೆಂಡ್ಸ್ ಅಪಾನ್. ಆವಾಗ ನಮಗೇನಂತಂದರೆ ಜಾಸ್ತಿ ಪರ್ಫೆಕ್ಷನ್ಗೆ ನಮಗೆ ಫೋಕಸಿಂಗ್ ಏನಾಯ್ತಂದರೆ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಇರೋದಿಲ್ಲ. ಟ್ರೈಪಾಡಲ್ಲಿದ್ದರೆ ನಮಗೇನಾಯ್ತಂದರೆ ನಾವು ಭಾಳ ಆರಾಮಾಗಿ ಸಲೀಸಾಗಿ ನಾವು ಫೋಕಸ್ಸು ಫ್ರೇಮ್ ಬಗ್ಗೆ ಎಲ್ಲ ನಾವು ಮಾಡ್ಬೋದಾಗುತ್ತೆ, ಭಾಳ ಈಸಿ ಆಗುತ್ತೆ. ಈಗ ಒಂದು ಟ್ರಯಲ್ ಶಾಟ್, ಸಣ್ಣ ಟ್ರಯಲ್ ಶಾಟ್ ತೊಗೊಳ್ಳೋಣ. ಹೇಗೆ ಬರುತ್ತೆ, ಫಸ್ಟ್ ಶಾಟ್ ಹೇಗೆ ಬರ್ತದೆ, ಸೆಕೆಂಡ್ ಶಾಟು, 3ನೇ ಶಾಟ್ ಪರ್ಫೆಕ್ಷನ್ ಹೇಗೆ ಬರ್ತದೆ. ಯಾಕಂದರೆ ಎಲ್ಲಿ ಇದು ಗೋಲ್ಡನ್ ಕಲರು ಗ್ಲೇರ್ ಐಟಮ್ ಜಾಸ್ತಿ, ಇದು ಜಾಸ್ತಿ ಆಗುತ್ತೆ. ಇವಾಗ ಹೇಗೆ ಬರುತ್ತೆ ಅನ್ನೋದು ಒಂದು ಶಾಟ್ ತೆಗೆದು ನೋಡೋಣ. ಓಕೆ, ಈಗೇನಾಯಿತು ಬಂದಿದೆ ನೋಡಿ, ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ನನಗೆ. ಈಗ ಇದರಲ್ಲಿ ಒಂದು ಕೆಳಗಡೆಗೆ ಮಾತ್ರ ಗೋಲ್ಡ್ ಕಾಣಿಸ್ತಾ ಇದೆ, ಮೇಲ್ಗಡೆ ಭಾಗ ಕಪ್ಪು ಕಾಣಿಸ್ತಾ ಇದೆ. ಈ ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಗೋಲ್ಡು ಇದೊಂದು ಯಾವಾಗಲೂ ಇದೊಂದು ಕಾಮನ್ ಪ್ರಾಬ್ಲಮ್ ಇದು. ಓಕೆ, ಈಗ ನೆಕ್ಸ್ಟ್ ಏನು ಇಂಪ್ರೂವ್ ಮಾಡೋಣ ಇದರಲ್ಲಿ? ಒಂದು ಲೈಟ್ ಸೆಟ್ಟಿಂಗು, ಒಂದು ಡಿಸ್ಟೆನ್ಸ್ ಸೆಟ್ಟಿಂಗ್ಸು. ಹಾಗೆ ನೋಡೋಣ. ಒಂದು ಸ್ವಲ್ಪ ಭಾಳ ಮುಂದೆ ಇಟ್ಟಿದ್ದಂಗೆ ಕಾಣುತ್ತೆ ನಮಗೆ, ಆದಷ್ಟು ಸ್ವಲ್ಪ ಹಿಂದೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಲೈಟು ನಮಗೆ ಸ್ವಲ್ಪ ಟಾಪ್ನ ಮಾಡ್ಕೊಳ್ಳೋಣ, ಟಾಪಿಂದ ಬಾಟಮ್ ಬರೋಂಗೆ ಮಾಡ್ಕೊಳ್ಳೋಣ. ಓಕೆ, ಇದು ಆಯಿತು. ಇದು ಏನು ಸೆಟ್ಟಿಂಗಲ್ಲಿ ಮಾಡಿರ್ತೀರ ಅದನ್ನು ಹಾಗೆ ಮಾಡಬೇಕು. ಇದು ಏನು ಔಟ್ಪುಟ್ ಇದೆ ಅದೇ ಔಟ್ಪುಟ್ಟಲ್ಲಿ ನಾವು ಇಡಬೇಕು. ಇದು 4 ಇಟ್ಟರೆ ನಂಬರು, ಅದೂ ನಾವು 4 ಇಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಇದು 600 ವ್ಯಾಟ್ ಇದ್ದರೆ ಇದು 600 ವ್ಯಾಟ್ಸ್ ಇರಬೇಕು. ಇದು ಭಾಳ ಇಂಪಾರ್ಟೆಂಟು. ನಾವು ಮಾಡಬೇಕಾದ್ರೆ ನಮಗೆ ಇದು ಭಾಳ ಮುಖ್ಯ. ಈಗ ರಿಫ್ಲೆಕ್ಷನ್ ಅನ್ನೋದು ಟೋಟಲ್ ನಮಗೆ ಒಂದು 90%, 100% ಅವಾಯ್ಡ್ ಆಗ್ಬೋದು. ಈಗ ಒಳಗಡೆಯಿಂದ ಹೇಗೆ ತೆಗಿಬೋದು ಪ್ರಾಡಕ್ಟ್ಸ್, ಸ್ಮಾಲ್ ಪ್ರಾಡಕ್ಟ್ಸ್ ಆಗಲಿ ಏನಾದರೂ ನಾವು ಹೀಗೆ ತೆಗಿಬೇಕು ಒಳಗಡೆಯಿಂದ. ನೋಡಿ, ಇದು ನೋಡಿ ವಿತೌಟ್ ರಿಫ್ಲೆಕ್ಷನ್ ಒಂದು ನಮಗೆ ನೋಡಿ ಈಗ ಪರ್ಫೆಕ್ಟಾಗಿ ಬಂದಿದೆ ನಮಗೆ. ಯಾವಾಗ ಅದು ಮಾಸ್ಕ್ ಹಾಕಿದಂಗೆ ನಮಗೆ ಫುಲ್ ಬಾಡಿಗೆ ಮಕ್ಕಳಿಗೆ ಮಾಸ್ಕ್ ಹಾಕ್ತೀವಲ್ಲ, ಹಾಗೆ ಕಂಪ್ಲೀಟ್ ಎಲ್ಲ ಕಡೆ ಲೈಟಿಂಗ್ ಯಾವುದೂ ಹೋಗಲ್ಲ. ನಿಮಗೆ ಬ್ಲ್ಯಾಕ್ ಅನ್ನೋದು ರಿಫ್ಲೆಕ್ಷನ್ ಅದ್ರ ಮೇಲೆ ಬೀಳ್ತಾ ಇರ್ತಿದ್ರೆ ನಮಗೆ ನಮ್ಮ ಪ್ರಾಡಕ್ಟು ಪರ್ಫೆಕ್ಟಾಗಿ ನಮಗೆ ಕಾಣಿಸುತ್ತೆ. ಇವಾಗ
ಹೇಗಪ್ಪ ಒಂದು ಸ್ಟೇನ್ಲೆಸ್ ಸ್ಟೀಲ್ ಹೇಗೆ ತೆಗಿಬೇಕು ಅಂತ ನೋಡಿ. ಈಗ ನೀವು ಸ್ಟೇನ್ಲೆಸ್ ಸ್ಟೀಲ್ ನೋಡ್ತಾ ಇದ್ದೀರ, ಅಲ್ಲಿ ಏನಾಗಿದೆ, ನನ್ನ ರಿಫ್ಲೆಕ್ಷನ್ನು ಮುಂದ್ಗಡೆ ಇರೋ ಭಾಗ, ಲೈಟು, ಕ್ಯಾಮ್ರಾ ಎಲ್ಲ ನೋಡಿ ಎಲ್ಲ ಬರ್ತಾಯಿದೆ. ಇದರಲ್ಲಿ ಏನಾಯ್ತಂದರೆ ಅರ್ಧ ಸ್ಟೀಲ್ ಕಾಣಿಸ್ತದೆ, ಅರ್ಧ ಬ್ಲ್ಯಾಕ್ ಕಾಣಿಸ್ತಾ ಇರ್ತದೆ. ಇದನ್ನು ನಾವು ಹೇಗಪ್ಪ 100% ಇದು ಸ್ಟೇನ್ಲೆಸ್ ಸ್ಟೀಲ್ ಥರ ಕಾಣಿಸ್ಬೇಕು ಅಂತ ಹೇಳಿದ್ರೆ, ಒಂದು ಯೂಶ್ವಲಿ ನಾವು ಇಂಥದ್ದೆಲ್ಲ ಕೆಟಲ್ ಶೂಟ್ ಮಾಡಬೇಕಾದ್ರೆ ನಮಗೆ ಒಂದು 90% ಮಾಡ್ಬೋದು, ಒಂದು 10% 20% ನಾವು ಫೋಟೋಶಾಪ್ ಮಾಡಲೇಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇದು ಒಂದು ಬಲ್ಜ್ ಇದೆ, ಬಲ್ಜನ್ನು ತೋರಿಸ್ಬೇಕಾದ್ರೆ ನಾವು ಈ ಸ್ಟ್ರಿಪ್ಸ್ನ ಮಾಡಬೇಕಾಗತ್ತೆ ಒಳಗಡೆಗೆ, ಅದು ಸ್ವಲ್ಪ ಫೋಟೋಶಾಪ್ ಮಾಡಬೇಕಾಗುತ್ತೆ. ನಮಗೆ 80% ಬಂದರೆ ಫೋಟೋಗ್ರಫಿಲಿ ಇದು ಭಾಳ ಚೆನ್ನಾಗಿದೆ ಅಂತ, ಒಂದು 20% ಒಂದು ಫೋಟೋಶಾಪ್ ಮಾಡಲೇಬೇಕಾಗತ್ತೆ. ಈಗ ಒಂದು ಟ್ರಯಲ್ ಶಾಟ್ ನೋಡುವ. ಓಕೆ, ಇವಾಗ ಏನಾಗಿದೆ, ನಮಗೆ ಎಲ್ಲ ಕಡೆ ಬಂದಿದೆ ಚೆನ್ನಾಗಿ. ಬಟ್ ಏನಾಗಿದೆ, ನಮಗೆ ಮಧ್ಯದ ಭಾಗ ಒಂದು ಬ್ಲ್ಯಾಕ್ ಪೋರ್ಷನ್ ಅನ್ನೋದು ಬರ್ತಾಯಿದೆ. ಅದು ನೋಡೋದಕ್ಕೆ ನಮಗೆ ಕೆಟಲ್ ಚೆನ್ನಾಗಿ ಕಾಣಿಸಲ್ಲ. ಇವಾಗ ಅದನ್ನು ಹೆಂಗಪ್ಪ ಅವಾಯ್ಡ್ ಮಾಡೋದು? ಅದಕ್ಕೆ ಮುಂದ್ಗಡೆ ಭಾಗ ಆ ಜಿಪ್ಪು ಹಾಕ್ಬಿಟ್ಟು ಜಿಪ್ ಒಳಗಡೆಯಿಂದ ಶೂಟ್ ಮಾಡೋಣ. ಇದಕ್ಕೆ ಕಂಪ್ಲೀಟ್ನ ಅದಕ್ಕೆ ಕವರ್ ಮಾಡೋಣ. ಆವಾಗ ರಿಫ್ಲೆಕ್ಷನ್ನು ನಮಗೆ ಯಾವುದು ಬ್ಲ್ಯಾಕ್ ಹೊರಗಡೆ ಭಾಗ ಅದಕ್ಕೆ ಕಾಣಿಸೋದಿಲ್ಲ. ಇದು ಕಂಪ್ಲೀಟಾಗಿ ನಿಮಗೆ ಕವರ್ ಆಗುತ್ತೆ, ಎಲ್ಲ ವೈಟ್ ರಿಫ್ಲೆಕ್ಷನ್. ಎಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇರ್ತದೆ ಅದಕ್ಕೆ ಡೈರೆಕ್ಟ್ ಲೈಟ್ ಬರಬಾರ್ದು, ಅದಕ್ಕೆ ಇಂಡೈರೆಕ್ಟ್ ಲೈಟು ನಾವು ಕೊಡಬೇಕಾಗತ್ತೆ. ಇದು ಭಾಳ ಇಂಪಾರ್ಟೆಂಟ್. ಲೈಟು ಎಲ್ಲೂ ಲೀಕೇಜ್ ಆಗಬಾರ್ದು, ಇದು ಭಾಳ ಮುಖ್ಯವಾದ ಅಂಶ ಶೂಟ್ ಮಾಡಬೇಕಾದ್ರೆ, ಪ್ರಾಡಕ್ಟ್ ಶೂಟ್ ಮಾಡಬೇಕಾದ್ರೆ. ಇದರಲ್ಲಿ ಏನಾಯ್ತಂದರೆ ಸ್ಟೇನ್ಲೆಸ್ ಸ್ಟೀಲ್ ತೆಗಿಬೇಕಾದ್ರೆ ಭಾಳ ಸಮಯ ತಗೊಳುತ್ತೆ. ಈ ಸೆಟ್ಟಿಂಗ್ಸು ಕೆಲವು ಟೈಮಲ್ಲಿ ನಿಮ್ಗೆ 10 ನಿಮಿಷಕ್ಕಾಗತ್ತೆ, 1 ಗಂಟೆ 10 ನಿಮಿಷಕ್ಕೂ ಆಗುತ್ತೆ. ಆ ಸೆಟ್ಟಿಂಗ್ಸು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಲೈಟಿಂಗ್ ಟೆಕ್ನಿಕ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್. ಕ್ಲಿಕ್ ಮಾಡೋದು ಬರೀ 2 ಸೆಕೆಂಡಲ್ಲಿ ಕೆಲಸ ಆಗ್ಬಿಡ್ತು, 1 ಸೆಕೆಂಡಲ್ಲಿ. ಓಕೆ, ಈಗ ಇನ್ನೊಂದು ಟ್ರಯಲ್ ಶಾಟ್ ತೊಗೊಳ್ಳೋಣ. ಓಕೆ, ಒಳಗಡೆಯಿಂದ ತೆಗೆದು ನಮ್ಮ ಮುಂದೆ ಪರದೆ ಹಾಕಿರೋದ್ರಿಂದ ನಮಗೆ ನೋಡಿ ಎಲ್ಲಿಂದನೂ ರಿಫ್ಲೆಕ್ಷನ್ ಬರ್ತಾಯಿಲ್ಲ. ಈಗ ನಮಗೆ ಒಂದು 90% ಅಷ್ಟು ನಮಗೆ ಚೆನ್ನಾಗಿ ಬಂದಿದೆ. ಮಿಕ್ಕಿದ್ದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಫೋಟೋಶಾಪಲ್ಲಿ ಸರಳವಾಗಿ ನಾವು ಅವಾಯ್ಡ್ ಮಾಡ್ಬೋದು. ಆಯಿಲ್ ಬಾಟ್ಲನ್ನು ತೊಗೊಂಡಿದ್ದೇನೆ. ಆಯಿಲ್ ಬಾಟ್ಲ್ ತೊಗೊಳ್ಬೇಕಾದ್ರೆ ನಾವು ನೋಡಿ ಮುಂದ್ಗಡೆ ಲೇಬಲ್ಗೆ ಫೋಕಸ್ ಮಾಡಿಕೊಂಡು ನಾವು ತೊಗೊಬೇಕು. ಆಯಿಲ್ ಶೂಟ್ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ನಮಗೆ ಈ ಹಿಂದ್ಗಡೆ ಭಾಗ ಇದೆಯಲ್ಲ, ಇಲ್ಲಿ ಸ್ಟಿಕ್ಕರ್ನ ನಾವು ತೆಗಿಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಮಗೆ ಈ ಆಯಿಲ್ ಕಲರು ಬರೋದಿಲ್ಲ. ಏನಂತಂದರೆ ಫಸ್ಟ್ ಶೂಟ್ ಮಾಡಿದಾಗ ನಮಗೆ ಆಯಿಲ್ ಕಲರು ಬರೀ 50% ಬರ್ತದೆ. ಬಾಟ್ಲು ಇದೆಲ್ಲ ಭಾಳ ಚೆನ್ನಾಗಿ ಬಂದುಬಿಡ್ತದೆ. ಒಂದು ಸರಿ ತೊಗೊಳ್ತೇನೆ, ಯಾಕಪ್ಪ ತೆಗಿಬೇಕು ಇಲ್ಲಿ ಅನ್ನೋದನ್ನು ನಾನು ನಿಮಗೆ ಒಂದು ಟ್ರಯಲ್ ಶಾಟ್ ನೋಡೋಣ. ಯಾಕಂತ ಹೇಳಿದ್ರೆ ಪ್ರಾಕ್ಟಿಕಲ್ಸ್ ವೆರಿ ಇಂಪಾರ್ಟೆಂಟ್ ಇದ್ದಾರೆ ಪ್ರಾಡಕ್ಟ್ ಶೂಟಲ್ಲಿ. ನಮಗೆ ಯಾಕಪ್ಪ ಇದನ್ನು ತೆಗಿಬೇಕು ಅಂದರೆ ಒಂದು ಶೂಟ್ ಮಾಡಿ ನೋಡೋಣ. ಆಯಿಲ್ ಕಲರ್ ಏನಾಗಿದೆ, ಆ ಹಿಂದ್ಗಡೆ ಸ್ಟಿಕ್ಕರು ನಮಗೆ ಅಲ್ಲಿ ಕಾಣಿಸ್ತಾ ಇದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂದ್ಗಡೆ ಸ್ಟಿಕ್ಕರಲ್ಲಿ ನಮಗೆ ಅದು ಬ್ಲ್ಯಾಕ್ ಆಗಿ ಕಾಣುತ್ತೆ. ನೋಡೋರಿಗೆ ಪ್ರಾಡಕ್ಟ್ ಶೂಟು ಅಲ್ಲಿ ನಾವು ಪ್ರಿಂಟ್ ಮಾಡಿದಾಗ ನಮಗೆ ಭಾಳ ಚೆನ್ನಾಗಿ ಬರ್ದಿಲ್ಲ. ಫೋಟೋಶಾಪ್ ಮಾಡ್ಬೋದು. ಫೋಟೋಶಾಪ್ ಮಾಡಿದಾಗ ನಮಗೆ ಏನಾಗ್ತಂದರೆ ಹಾಳಾಗ್ತದೆ. ಫೋಟೋಶಾಪ್ಗಿನ್ನ ಯಾವತ್ತೂ ಅಷ್ಟೇ ನಾವು ಡೈರೆಕ್ಟಾಗಿ ಶೂಟ್ ಮಾಡಿ ಒಂದೇ ಸರಿ ನಾವು ಪ್ರಿಂಟ್ ಮಾಡೋದು ಒಳ್ಳೆಯದು. ಇವಾಗ ಅದನ್ನು ಹೇಗಪ್ಪ ಅವಾಯ್ಡ್ ಮಾಡೋದು ಅಂತ ಹೇಳಿದ್ರೆ, ಅದನ್ನು ಫಸ್ಟು ಸ್ಟಿಕ್ಕರ್ನ ನಾವು ಇವಾಗ ತೆಗಿಬೇಕು. ಮುಂದ್ಗಡೆ ಇದು ಸ್ಟಿಕ್ಕರ್ ಹಾಗೆ ಇಟ್ಟಿದ್ದೇನೆ, ಈ ಹಿಂದ್ಗಡೆ ಸ್ಟಿಕ್ಕರ್ನ ತೆಗೆದಿದ್ದೇನೆ. ಇವಾಗ ನಮಗೆ ಡೆಫಿನೆಟ್ಲಾಗಿ ನಮಗೆ ಲೈಟ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಸೈಡ್ ನಮಗೆ ಒಂದು ಬ್ಲ್ಯಾಕ್ ಪ್ಯಾಚ್ ಅನ್ನೋದು ಕಾಣೋದಿಲ್ಲ. ಈಗ ಇನ್ನೊಂದು ಶಾರ್ಟ್ಸ್ ತೆಗೆದುಬಿಟ್ಟು ಚೆಕ್ ಮಾಡೋಣ. ಇವಾಗ ತೆಗೆದಿದ್ದು ನೋಡಿ, ಒಂದು ಬ್ಲ್ಯಾಕ್ ಸ್ಟ್ರಿಪ್ ಹಿಂದ್ಗಡೆ ಕಾಣಿಸ್ತಾ ಇದೆ, ಈಗ ಕಾಣಿಸ್ತಾ ಇಲ್ಲ. ಆಯಿಲ್ಲು ಪರ್ಫೆಕ್ಟಾಗಿ ನಿಮಗೆ ಎಲ್ಲ ಕಡೆ ಕಾಣಿಸ್ತಾ ಇದೆ. ಇದು ಭಾಳ ಇಂಪಾರ್ಟೆಂಟು. ನಾವು ಶೂಟ್ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ಒಂದು ಪ್ರಾಡಕ್ಟ್ ಶೂಟ್ಸ್ದು ಬಾಟ್ಲ್ಗೆ ಹಿಂದ್ಗಡೆ ಸ್ಟಿಕ್ಕರ್ ಇರಬಾರ್ದು. ನಮಗೆ ಕಂಪ್ನಿಯವ್ರಿಗೆ ಹೇಳಬೇಕು, ಶೂಟ್ ಮಾಡುವಾಗ ಅದನ್ನು ತರಬೇಡಿ, ಹಾಕಬೇಡಿ, ನಮಗೆ ನೆಸೆಸಿಟಿ ಇಲ್ಲ. ಯಾಕಂದರೆ ಆಯಿಲ್ಲು ನಮಗೆ ಕಂಪ್ಲೀಟ್ ಕಾಣೋದಿಲ್ಲ. ತಿರ್ಗಿ ಫೋಟೋಶಾಪ್ ಮಾಡೋ ನಿಮಗೆ ನೆಸೆಸಿಟಿ ಇಲ್ಲ. ಇದೇ ಬಾಟಲ್ಗೆ ಇನ್ನೊಂದು ಬೇರೆ ರೀತಿಯಲ್ಲಿ ಕ್ರಿಯೇಟಿವಲ್ಲಿ ಹೆಂಗೆ ತೆಗಿಬೋದು ಅಂತ ಅನ್ನೋದು ನೋಡೋಣ.
ಇವಾಗ ಒಂದು ಕ್ರಿಯೇಟಿವ್ ಶಾಟ್ ಅಂತ ಹೇಳಿದೆ, ಸೇಮ್ ಬಾಟಲ್ಗೆ ಕಟ್ಔಟ್ ಶಾಟ್ಸ್ ಬೇರೆ, ಕ್ರಿಯೇಟಿವ್ ಬೇರೆ. ಕ್ರಿಯೇಟಿವ್ ಅಂತ ಹೇಳಿದ್ರೆ ನಾವು ಆ್ಯಸ್ ಇಟ್ ಈಸ್ ಬ್ಯಾಕ್ಗ್ರೌಂಡ್ನ ಮೇಂಟೈನ್ ಮಾಡ್ಬೋದು. ಅದಕ್ಕೆ ಒಂದು ಕ್ರಿಯೇಟಿವ್ಗೆ ಒಂದು ನೋಡೋದಕ್ಕೆ ಕಲರ್ಫುಲ್ಲು ನೋಡೋದಕ್ಕೆ ಆಗಿರ್ತದೆ. ಬ್ಯಾಕ್ಗ್ರೌಂಡು ಬ್ಲರ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಬೇಕು ಆದಷ್ಟು. ನಾವು ಇವಾಗ ಒಂದು ಕ್ರಿಯೇಟಿವ್ ಶಾಟ್ ತೊಗೊಳ್ಳೋಣ, ಹೇಗೆ ಬರುತ್ತೆ ಅನ್ನೋದು ಒಂದು ಶಾಟ್ ತೊಗೊಳ್ಳೋಣ. ಇವಾಗ ಒಂದು ಸೆಟ್ಟಿಂಗ್ಸ್ ವೈಟ್ ಬ್ಯಾಕ್ಗ್ರೌಂಡ್ ತೊಗೊಂಡಿದ್ವಿ, ಟೆಂಟಲ್ಲಿ ತೊಗೊಂಡಿದ್ವಿ. ಇವಾಗ ಒಂದು ಕಲರ್ ಬ್ಯಾಕ್ಗ್ರೌಂಡು, ಆ ಬ್ಯಾಕ್ಗ್ರೌಂಡ್ಗೆ ಲೈಟ್ ಕಟ್ ಮಾಡಿದ್ದೀನಿ. ಅಲ್ಲಿ ನೀವು ನೋಡ್ತೀರಾ ಸಾಫ್ಟ್ ಬಾಕ್ಸ್ ಎಲ್ಲ ಹಾಕಿ ಒಂದು ಬ್ಲ್ಯಾಕ್ ಕರ್ಟನ್ ಹಾಕಿದ್ದೀನಿ, ಒಂದು ರಿಫ್ಲೆಕ್ಷನ್ ಕೊಟ್ಟಿದ್ದೀನಿ. ಸ್ನೂಟಿಂದ ಬ್ಯಾಕ್ಗ್ರೌಂಡ್ಗೆ ಆಯಿಲ್ ಎನ್ಹಾನ್ಸ್ ಆಗಲಿಕ್ಕೆ, ಕಲರ್ ಬರೋದಕ್ಕೆ ಒಂದು ಸ್ನೂಟ್ ಕೊಟ್ಟಿದ್ದೀನಿ ನಾನು. ಇಲ್ಲಿ ಯಾಕಪ್ಪ ಥರ್ಮೋಕೋಲ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಮುಂದೆ ಸ್ಟಿಕ್ಕರಲ್ಲಿ ಒಂದು ಗೋಲ್ಡ್ ಲೈನ್ ಇದೆ. ನೀವು ಅದು ತೆಗೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಗೋಲ್ಡು ಬ್ಲ್ಯಾಕ್ ಆಗಿ ಕಾಣ್ತದೆ ನಿಮಗೆ. ಯಾವಾಗ ನಾವು ರಿಫ್ಲೆಕ್ಷನ್ ಕೊಡ್ತೀವಿ ಇದಕ್ಕೆ ವೈಟು, ಆ ಗೋಲ್ಡ್ ಅನ್ನೋದು ನಮಗೆ ಭಾಳ ಚೆನ್ನಾಗಿ ಬರ್ತದೆ. ಇದು ಭಾಳ ಇಂಪಾರ್ಟೆಂಟು. ಇದು ಯಾವತ್ತೂ ಅಷ್ಟೇ, ಎಲ್ಲಿ ಈ ಗೋಲ್ಡ್ ರಿಫ್ಲೆಕ್ಷನ್ ಬರಬೇಕಾದ್ರೆ ನಾವು ಅಲ್ಲಿ ಲೈಟ್ ಹಾಕಬಾರ್ದು, ಅದ್ರ ಮುಂಭಾಗಕ್ಕೆ ನಾವು ಒಂದು ರಿಫ್ಲೆಕ್ಷನ್ ಕೊಟ್ಟರೆ ಸಾಕು. ಯಾಕಂತ ಹೇಳಿದ್ರೆ ಅಲ್ಲಿರೋ ಲೈಟು ಇದ್ರ ಮೇಲೆ ಬಿದ್ದು ಅಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಆ ಗೋಲ್ಡ್ ಅನ್ನೋದು ಎನ್ಹಾನ್ಸ್ ಆಗುತ್ತೆ. ಗೋಲ್ಡ್ ಅನ್ನೋದು ರಿಯಲ್ ಕರೆಕ್ಟಾಗಿ ನಮಗೆ ಬರ್ತದೆ. ಸ್ಟೇನ್ಲೆಸ್ ಸ್ಟೀಲ್ ಇರಲಿ, ಆರ್ ಸಿಲ್ವರ್ ಫಾಯಿಲ್ ಇರಲಿ, ಆರ್ ಗೋಲ್ಡ್ ಇರಲಿ, ಆ ಸ್ಟ್ರಿಪ್ಸ್ ಇಟ್ ವಿಲ್ ಲುಕ್ ಗುಡ್ ಇನ್ ದಿ ಸ್ಟಿಕ್ಕರಲ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ನಾವೊಂದು ಫೈನಲ್ ಶಾಟ್ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. ಆ ಗೋಲ್ಡ್ ರಿಫ್ಲೆಕ್ಷನು, ಬ್ಯಾಕ್ ಸೈಡ್ ಆಯಿಲ್ಲು, ನಿಮಗೆ ಕ್ಯಾಪ್ದು ಡೀಟೇಲ್ಸು, ಬಾಟಲ್ ಡೀಟೇಲ್ಸು, ಬ್ಯಾಕ್ಗ್ರೌಂಡು ಡಾರ್ಕ್ ಇರೋದೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಮುಂಚೆ ಎಲ್ಲ ಎಷ್ಟೊಂದು ಶಾರ್ಟ್ಸ್ ತೊಗೊಂಡಿದ್ವಿ, ಸ್ವಲ್ಪ ಇದು ಓವರ್ ಎಕ್ಸ್ಪೋಸ್ ಕಾಣಿಸ್ತಾ ಇದೆ. ಇದು ಬ್ಯಾಕ್ಗ್ರೌಂಡು ಕಟ್ಟಿಂಗ್ ಆಗಿಲ್ಲ, ಡಾರ್ಕ್ ಆಗಿಬಿಟ್ಟಿದೆ, ಆಮೇಲೆ ಆಯಿಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ನೋಡಿ, ಈ ಥರ ಪ್ರಾಬ್ಲಮ್ಸು ಬರ್ತದೆ ನಮಗೆ. ನಾವು ಒಂದೊಂದೇ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಯಾವತ್ತೂ ಅಷ್ಟೇ ಬಾಟಲ್ ಬರೋದು, ಒಂದೇ ಸರಿಗೆ ಬಾಟಲ್ ಶಾರ್ಟ್ಸು ಬರೋದಿಲ್ಲ ನಮಗೆ. ಇದು ನೋಡಿ, ಬ್ಯಾಕ್ಗ್ರೌಂಡ್ ಏನೋ ಸ್ಯಾಟಿಸ್ಫೈ ಆಗಿಲ್ಲ, ಇದಕ್ಕೆ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಹೀಗೆ ನಾವು ಶಾರ್ಟ್ಸ್ನ ಇದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ತೆಗೆದಿರೋದು, ವೈಟ್ ಬ್ಯಾಕ್ಗ್ರೌಂಡನ್ನೆಲ್ಲ ಈ ಥರ ಮಾಡಿದೆ. ನಿಮಗೆ ಯಾವತ್ತು ಎಕ್ಸ್ಪೆರಿಮೆಂಟ್ ಮಾಡಿದಾಗಲೇ ನಿಮಗೆ ಡೀಟೇಲ್ಸ್ ಅನ್ನೋದು ನಮಗೆ ಸಿಗೋದು. ಇವಾಗ ಬನ್ನಿ, ಸೆಟಪ್ಪು ನಾವು ಮನೆಯೊಳಗೆ ಮಾಡಿದ್ದೀನಿ. ಈಗ ಆವಾಗಲೇ ಏನು ತೋರಿಸಿದೆ ನಿಮಗೆ, ಸ್ಟುಡಿಯೋ ತೋರಿಸಿದೆ, ಪ್ರೊಫೆಷನಲ್ ಸ್ಟುಡಿಯೋದಲ್ಲಿ. ಇವತ್ತು ನಿಮಗೆ ನಾನು ಮನೆಯ ಒಳಗಡೆ ಹೇಗೆ ಸೆಟಪ್ ಮಾಡಿ ಸಣ್ಣ ಟೇಬಲಲ್ಲಿ ಚಿಕ್ಕ ಜಾಗದಲ್ಲಿ ಹೇಗೆ ಮಾಡ್ಬೋದು ಅನ್ನೋದು ನೋಡಿ. ಈಗ ನಾನು ಒಂದು ವಿಡಿಯೋ ಲೈಟು ಕೂಡ, ಅಂದರೆ LED ಲೈಟು, ಆಮೇಲೆ ಒಂದು ಸ್ಟುಡಿಯೋ ಲೈಟ್, ಎರಡೂ ನಾನು ಮಾಡಿದ್ದೇನೆ ನಿಮಗೆ. ಈಗ ವಿಡಿಯೋ ಲೈಟಲ್ಲಿ ಹ್ಯಾಕ್ ತೆಗೆಯೋದು, ಆಮೇಲೆ ಸ್ಟುಡಿಯೋ ಲೈಟಲ್ಲಿ ಹ್ಯಾಕ್ ತೆಗೆಯೋದು ಬನ್ನಿ ನೋಡೋಣ. ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದ್ರಲ್ಲಿ ಕ್ಲೋಸಪ್ ಹೋದಾಗ ನಮಗೆ ಸ್ವಲ್ಪ ಶ್ಯಾಡೋ ಅನ್ನೋದು ಸ್ವಲ್ಪ ಕಾಣಿಸ್ತಾ ಇದೆ. ಅದು ಇವಾಗ ನಾವು ಲೈಟಿಂಗ್ನ ಸ್ವಲ್ಪ ಚೇಂಜ್ ಮಾಡಬೇಕು. ಸ್ವಲ್ಪ ಎಡಕ್ಕೆ ಬಲಕ್ಕೆ ಸ್ವಲ್ಪ ಹತ್ತಿರ ಬರ್ತಿರೋಂಗೆ ನಮಗೆ ನಾವು LED ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. LED ಲೈಟ್ ಶ್ಯಾಡೋ ಬರ್ದಿರೋ ಹಾಗೆ ಮಾಡಬೇಕು. ಈಗ ನಾವು ಫೋಟೋಶಾಪಲ್ಲಿ ಮಾಡಲಿಕ್ಕೆ ಹೋಗಲೇಬಾರ್ದು, ಅದು ಭಾಳ ಮುಖ್ಯವಾದದ್ದು ಮ್ಯಾಕ್ರೋ ಫೋಟೋಗ್ರಫಿ ಮಾಡುವಾಗ. ನೋಡಿ, ಇವಾಗಿಲ್ಲ, ಶ್ಯಾಡೋ ಇಲ್ಲ. ಇವಾಗ ಒಂದು ಕ್ಲಿಕ್ ಮಾಡೋಣ. ಇವಾಗ ಏನಾಯಿತು, ನಾನು ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದ ಮೇಲೆ ಏನಾಯಿತು, ನಮಗೆ ವಾಚ್ ಡಯಲ್ ಭಾಳ ಚೆನ್ನಾಗಿ ಬಂದಿದೆ, ಬಟ್ ಸ್ಟ್ರ್ಯಾಪ್ ಅನ್ನೋದು ಬ್ಯಾಕ್ ಸೈಡ್ದು ನಮಗೆ ಸರಿಗೆ ಬರ್ತಾಯಿಲ್ಲ. ಅಲ್ಲಿ ಸ್ಟ್ರ್ಯಾಪ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಅಂಡರ್ ಎಕ್ಸ್ಪೋಸ್ ಕಾಣಿಸ್ತಾ ಇದೆ. ಸ್ಟೇನ್ಲೆಸ್ ಸ್ಟೀಲ್, ಆ ಸ್ಟೇನ್ಲೆಸ್ ಸ್ಟೀಲ್ ನಾವು ಏನು ಮಾಡಬೇಕು, ಅದಕ್ಕೆ ಒಂದು ರಿಫ್ಲೆಕ್ಷನ್ ಕೊಡಬೇಕು. ನಾವು ಒಂದು ವೈಟ್ ಪೇಪರ್ನ ರಿಫ್ಲೆಕ್ಷನ್ ಕೊಟ್ಟು ಈಗ ತೆಗಿಯೋಣ. ಆವಾಗ ಅದು ರಿಫ್ಲೆಕ್ಷನಲ್ಲಿ ನಮಗೆ ಆವಾಗ ಅದೆಲ್ಲ ನಮಗೆ ಬರುತ್ತೆ, ಅದು ನೋಡಲಿಕ್ಕೆ ಆವಾಗ ಚೆನ್ನಾಗಿರ್ತದೆ. ಈಗ ರಿಫ್ಲೆಕ್ಷನ್ ಕೊಟ್ಟಿದ್ದೇನೆ, ರಿಫ್ಲೆಕ್ಷನ್ ತೆಗೆದಿದ್ದೇನೆ. ವಾಚ್ ಮಾತ್ರ ಡಯಲ್ ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ಬಟ್ ಯಾವಾಗ ನಾನು ಪೇಪರು ಎಲ್ಲ ಅಡ್ಡ ಇಟ್ಟೆ, ಆವಾಗ ರಿಫ್ಲೆಕ್ಷನ್ ಅನ್ನೋದು ನಮಗೆ ಸ್ಟ್ರ್ಯಾಪ್ ಅನ್ನೋದು ಸ್ಟೇನ್ಲೆಸ್ ಸ್ಟೀಲು ಪಕ್ಕ ಕಾಣಿಸ್ತಾ ಇದೆ. ಇದು ವಾಚ್ ಬಂದುಬಿಡ್ತದೆ, ಬಟ್ ಸ್ಟ್ರ್ಯಾಪ್ ತೆಗಿಲಿಕ್ಕೆ ನೋಡಿ, ಇದು ಸ್ವಲ್ಪ ನಾವು ಸರ್ಕಸನ್ನು ಮಾಡಲೇಬೇಕಾಗತ್ತೆ. ಅರ್ಥ ಮಾಡ್ಕೊಬೇಕು. ಲೈಟಿಂಗ್ ಟೆಕ್ನಿಕ್ ಇದು ಭಾಳ ಇಂಪಾರ್ಟೆಂಟ್. ಓಕೆ, ಫೈನಲ್ ರಿಸಲ್ಟು ನಾವು ಮಾನಿಟ್ರಲ್ಲಿ ಚೆಕ್ ಮಾಡಿ ತೋರಿಸ್ತೇನೆ. ನಿಮಗೆ ಈಗ ಒಂದು ಫಸ್ಟು ನಾವು ಮೊಮೆಂಟೋ ತೆಗೆದ್ವಿ, ಗೋಲ್ಡ್ ರಿಫ್ಲೆಕ್ಷನ್ನು. ಅದಾದಮೇಲೆ ಕೆಟಲ್ ತೆಗೆದ್ವಿ, ಸ್ಟೇನ್ಲೆಸ್ ಸ್ಟೀಲು. ಅದಾದಮೇಲೆ ಒಂದು ಆಯಿಲ್ ಬಾಟ್ಲು ವೈಟ್ ಬ್ಯಾಕ್ಗ್ರೌಂಡಲ್ಲಿ ತೆಗೆದೆ.
ವೈಟ್ ಬ್ಯಾಕ್ ಗ್ರೌಂಡ್ ತೆಗೆದ್ಮೇಲೆ ಕ್ರಿಯೇಟಿವ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೆಗೆದೆ. ನಿಮ್ಗೆ ಒಂದು 3 ತರದ್ದು ನಿಮ್ಗೆ ಒಂದು ಡಿಫ್ರೆನ್ಸ್ ಅನ್ನೋದು 3 ವೆರೈಟೀಸ್ ಆಯ್ತು. ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಯಾರಿಗಾನ ಡೌಟ್ ಇದ್ರೆ ಪ್ರಶ್ನೆ ಕೇಳ್ಬೋದು, ತೊಂದರೆ ಇಲ್ಲ. ಇದರಲ್ಲಿ 3ನೇದು ಹಾಕೋಣ, 4ನೇದು. ಸರ್ ಹಾ, ಮುತ್ತುನವರು ಒಂದು ಪ್ರಶ್ನೆ ಕೇಳಿದ್ರು, ಹೌ ಟು ಟೇಕ್ ಫೇಸ್ ಮಾಸ್ಕ್ ಅಂತ ಕೇಳಿದ್ದಾರೆ. ಮುತ್ತು ಅವರೇ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಾ? ಸ್ವಲ್ಪ ಸ್ಪೇಸ್. ಫೇಸ್ ಅದೇ ಮಾಸ್ಕ್. ಹಾ. ಓಕೆ, ಹೌ ಟು ಟೇಕ್ ಫೇಸ್ ಮಾಸ್ಕ್ ಅಂತ ಪ್ರಶ್ನೆ ಅಷ್ಟೇ ಇದೆ, ಅದಕ್ಕೆ okay, ಸ್ಪೆಸಿಫಿಕ್. okay. ನೋಡಿ ಫೇಸ್ ಮಾಸ್ಕ್ಗೆ ನೋಡಿ, ಯಾಕಂದ್ರೆ ಅದರಲ್ಲಿ ಮೈನ್ಯೂಟ್ ರಂಧ್ರಗಳಿರ್ತದೆ, ಫಿಲ್ಟರ್ಸ್. ಆ ಫಿಲ್ಟರ್ಸ್ ಅನ್ನೋದಿದೆಯಲ್ಲ, ಅದು ಕಾಣಿಸ್ಬೇಕಾದ್ರೆ ನೀವು ಝೂಮ್ ಲೆನ್ಸ್ ಆಗ್ಲಿ ನಾರ್ಮಲ್ ಲೆನ್ಸ್ ಆಗ್ಲಿ ಯೂಸ್ ಮಾಡಬಾರ್ದು. ದಯವಿಟ್ಟು 90 ಮ್ಯಾಕ್ರೋ ಆರ್ 105 ಮ್ಯಾಕ್ರೋಲ್ಲೇ ತೆಗಿಬೇಕು. ಯಾಕಂದ್ರೆ ಕಂಪನಿಯವರು ಅವನು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಅದರಲ್ಲಿ ನಮ್ದು 2 ಲೇಯರ್ ಇದೆ ಇದರಲ್ಲಿ, ಆಮೇಲೆ ಇದರಲ್ಲಿ ಏರ್ ಫಿಲ್ಟರ್ ಆಗುತ್ತೆ, ಇದರಲ್ಲಿ ಫ್ರಂಟ್ ಅಲ್ಲಿ ಬ್ಯಾಕ್ಟೀರಿಯಾ ಫಿಲ್ಟರ್ ಆಗುತ್ತೆ, ಏನೋ ಒಂದು ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಕೊಡ್ತಾರೆ. ಆ ವರ್ಡ್ಸ್ಗೆ ಅವರು ಮಾಸ್ಕ್ಗೆ ಮ್ಯಾಚಿಂಗ್ ಆಗ್ಬೇಕಾದ್ರೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಡೀಟೇಲ್ ಬೇಕೇ ಬೇಕು. ಯಾಕಂದ್ರೆ ಮ್ಯಾಕ್ರೋ ಲೆನ್ಸ್ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಅವಾಗ ಕಂಪನಿಯವರು ನಿಮ್ಗೆ ಒಂದೇ ಒಂದು ಚಿತ್ರಕ್ಕೆ 1000 ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇರ್ತಾನೆ. ಬಟ್ ನಮ್ಗೆ ಆ ಡೀಟೇಲ್ಸ್ ಅನ್ನೋದು ನಿಮ್ಗೆ ಸಿಗೋದು ಮ್ಯಾಕ್ರೋ ಲೆನ್ಸ್ ಅಲ್ಲಿ ಒಂದೇನೆ ಸಿಗ್ಬೇಕು ನಿಮ್ಗೆ. ಇನ್ನೊಂದು ಏನಂತಾರೆ, ಅದಕ್ಕೆ ಒಂದು ಈ ತರ ಉಬ್ಬಾಗಿ ತೆಗಿಬೇಕು. ಅದು ಎಲ್ಲ ಮಾಸ್ಕ್ ನೋಡಿ ಹಿಂಗ್ ಬರೋದ್ರಿಂದ ಉಬ್ಬಾಗಿ ತೆಗೆದು ಅದಕ್ಕೆ ಒಂದು ಕ್ರಾಸ್ ಲೈಟಿಂಗ್ ಕೊಟ್ರೆ ನಿಮ್ಗೆ ಲೈಟಿಂಗ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಬಹುದು. ಒಂದು ಹಾಫ್ ಸ್ಟಾಪ್ ವೇರಿಯೇಷನ್ ಮಾಡಿದಾಗ ನಿಮ್ಗೆ ಒಂದು ಸ್ಟಾಪ್ ಎಡ್ಜ್ ಅಲ್ಲಿ ನಾವು ಓವರ್ ಎಕ್ಸ್ಪೋಸ್ ಮಾಡಿದ್ರು ಪರ ಇಲ್ಲ. ಅವಾಗ ಏನಾಗ್ತಂದ್ರೆ ನಿಮ್ಗೆ ಆ ಡೀಟೇಲ್ಸ್ ವೇರಿಯೇಷನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಸಿಗುತ್ತೆ ನಿಮ್ಗೆ ಪರ್ಟಿಕ್ಯುಲರ್ ಮಾಸ್ಕ್. ನಿಮ್ಗೆ ನಾನು ಆಕ್ಚುಲಿ ಮೊನ್ನೆ ರೀಸೆಂಟ್ ಆಗಿ ಒಂದು 2-3 ಕಂಪ್ನಿ ತೆಗೆದೆ. ಅದ್ರದ್ದು ಇದರಲ್ಲಿ ಆಕ್ಚುಲಿ ತೋರಿಸ್ಬೇಕಾಯ್ತು, ತೋರಿಸಿಲ್ಲ ಇದರಲ್ಲಿ. ನಿಮ್ಗೆ ನೆಕ್ಸ್ಟ್ ನೀವು ಪರ್ಟಿಕ್ಯುಲರ್ಲಿ ನನ್ಗೆ ಯಾವ ಸಾಯಂಕಾಲದ ಕೇಳಿದಾಗ ಬೇಕಾದ್ರೆ ನಿಮ್ಗೆ ಒಂದು ವಾಟ್ಸಪ್ ನಾಳೆ ಬೇಕಾದ್ರೆ ಮಾಡ್ತೇನೆ. ನಿಮ್ಗೆ ಒಂದು ಯಾರನ್ನ ನಿಮ್ ಚಿತ್ರಗಳನ್ನ ಮಾಸ್ಕ್ ಹ್ಯಾಕ್ ತೆಗಿಬಹುದು ಅನ್ನೋದನ್ನ ಹ್ಯಾಕ್ ತೆಗ್ದಿದ್ದೀನಿ, ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಬೇಕಾದ್ರೆ ಅದರಲ್ಲಿ ನಾನು ವಾಟ್ಸಪ್ ನಾಳೆ ಮಾಡ್ತೇನೆ, ನಿಮ್ಗೆ ನೋಡ್ಬೋದು ಅದರಲ್ಲಿ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಯಾರನ್ನ ಕೇಳಿ, ಯಾರನ್ನ ಪ್ರಶ್ನೆ ಕೇಳಿ. ನೆಕ್ಸ್ಟ್ ಯಾರು? So what are the details that we have to collect from the company's end for best pictures? ಇದು ಚಂದ್ರಶೇಖರ್ ನಾವು ಕೇಳಿರೋ ಪ್ರಶ್ನೆ ಸರ್. What are the details that we have to collect from the company's end for best pictures? ಓಕೆ, ನೋಡಿ ಕಂಪನೀಸ್ಗೆ ಫಸ್ಟ್ ಅವ್ರ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಬೇಕು. ಅವ್ರು ಏನ್ ಹೇಳ್ತಾ ಇದಾರೆ, ವೆಬ್ಸೈಟ್ ಹಾಕ್ಲಿಕ್ಕೋ ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೋ ಸೇಲ್ಸ್ಗೋ ಬ್ರೋಷರ್ಗೋ ಇದೆಲ್ಲ ಕಾಂಟ್ಯಾಕ್ಟ್ಸ್ ಕೇಳ್ಕೊಬೇಕು. ಅವರು ಈಗ ಯೂಶಲಿ ಎಲ್ಲರೂ ಏನ್ ಮಾಡ್ತಿದ್ರು ಅಂದ್ರೆ, ಸರ್ 4 ಚಿತ್ರ ಬೇಕು ಅಂತಾರೆ, 4 ಆಂಗಲ್ ಕೇಳ್ತಾರೆ. ಇದು ಪ್ರಾಡಕ್ಟ್ ಶೂಟ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ನಮ್ಗೆ ಈ ಕಾನ್ಸೆಪ್ಟ್ ಇದೆಯಲ್ಲ ಅವ್ರದಕ್ಕೂ ನಮ್ದಕ್ಕೂ ಎರಡಿಗೂ ಮ್ಯಾಚ್ ಆಗ್ಬೇಕು. ಈಗ ಯಾವ್ದೋ ಒಂದು ಪ್ರಾಡಕ್ಟ್, ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಆಗ್ಲಿ, ಒಂದು ಲೆಫ್ಟ್ ಟು ರೈಟ್ ಆಂಗಲ್ ನಿಮ್ಗೆ ಒಂದೇ ಶಾರ್ಟ್ ಅಲ್ಲೇ ಇರ್ತದೆ. ಅವ್ರೇನ್ ಮಾಡ್ತಾರೆ, ಸರ್ ನನಗೆ ಒಂದು 2 ಶಾರ್ಟ್ ಬೇಕು ಅಂತಾಳೆ, 3 ಶಾರ್ಟ್ ಬೇಕು ಅಂತಾರೆ. ಬ್ಯಾಕ್ ಸೈಡ್ ಏನು ಕನೆಕ್ಷನ್ಸ್ ಏನಿರ್ತದೆ, ಎಲೆಕ್ಟ್ರಾನಿಕ್ಸ್ ಅದೆಲ್ಲ ಡೀಟೇಲ್ಸ್, ಔಟ್ಪುಟ್ ಇನ್ಪುಟ್ ಎಲ್ಲ ಕೇಳ್ತಾರೆ. ಹೀಗೆ ನಾವು ಅದರಲ್ಲಿ ಒಂದು ಓವರ್ ಆಲ್ ರೈಟ್ ಟು ಲೆಫ್ಟ್ ಟು ಡೆಪ್ತ್ ಒಂದು ತೋರಿಸ್ಬೇಕಾಗುತ್ತೆ ಒಂದು ಆಂಗಲ್, ಇನ್ನೊಂದು ಕ್ಲೋಸ್ ಅಪ್ ಶಾರ್ಟ್ಸ್ ಒಂದು ತೋರಿಸ್ಬೇಕಾಗುತ್ತೆ, LED ಇದ್ರೆ ಅದನ್ನ ತೋರಿಸ್ಬೇಕಾಗುತ್ತೆ, ಬ್ಯಾಕ್ ಸೈಡ್ ಕನೆಕ್ಷನ್ ಹೇಗಿದೆ ಅನ್ನೋದು ತೋರಿಸ್ಬೇಕಾಗುತ್ತೆ. ಇದು ಈಗ ಯಾರೋ ಆ ಪ್ರಾಡಕ್ಟ್ ನೋಡಿರೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ ಅವರು, ಬ್ರೋಷರ್ ಅಲ್ಲಿ ಇದ್ರದ್ದು ಲೆಂತ್ ಬಿಡ್ತು ಅವನು ಡ್ರಾಯಿಂಗ್ ಹಾಕಿ ಅದನ್ನ ತೋರಿಸ್ಕೊಂತಾರೆ. ನಮ್ ಕರ್ತವ್ಯ ಏನೋ ಒಂದು ಫೋಟೋಗ್ರಾಫರ್ದು, ಫಸ್ಟ್ ಒಂದು ಪ್ರಾಡಕ್ಟ್ ತೋರಿಸಿದ ತಕ್ಷಣ ಇದು ಸಮಯ ಎಷ್ಟು ತಗೊಳ್ತದೆ, ನನಗೆ ಎಷ್ಟು ಯಾವ ತರ ಲೈಟಿಂಗ್ ಮಾಡ್ಬೇಕು, 5 ನಿಮಿಷದಲ್ಲೇ ಮುಗೀತದ, 50 ನಿಮಿಷಕ್ಕೆ ಮುಗೀತದ, 2 ಅವರ್ ಬೇಕೋ 4 ಅವರ್ ಬೇಕೋ ಅನ್ನೋದು ನೀವು ನಿರ್ಧಾರ ಮಾಡ್ಬೇಕು. ಇದು ಪ್ರೈಸ್ ನ ನೀವು ನಿರ್ಧಾರ ಮಾಡ್ಬೇಕು, ಅವ್ರು ನಿರ್ಧಾರ ಮಾಡೋದಿಲ್ಲ. ಅದೇ ಒಂದು ಪ್ರಾಡಕ್ಟ್ 500 ಕೊಟ್ಟಾಗ ಒಂದು ರೇಟ್ ಇರ್ತದೆ, ಬರೀ ಒಂದೇ ಒಂದು ಪ್ರಾಡಕ್ಟ್ ಕೊಟ್ಟಾಗ ಜಾಸ್ತಿ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ನಾವು ಈ ಕಾನ್ಸೆಪ್ಟು ಕಂಪನಿದು ಇದೆಲ್ಲ ನಾವು ಮ್ಯಾಚ್ ಮಾಡ್ಕೊಂಡೆ ಯಾವ್ದಾನ ಒಂದು ಪ್ರಾಡಕ್ಟ್ ಬ್ಲೈಂಡ್ ಆಗಿ ನಾವು ಪ್ರೈಸ್ ಹೇಳಿಕ್ಕೂ ಆಗಲ್ಲ, ಇದಕ್ಕೆ ಎಷ್ಟು ಶಾರ್ಟ್ಸ್ ಅಂತಾನು ಹೇಳಕ್ಕಾಗಲ್ಲ. ಈ ಪ್ರಾಡಕ್ಟ್ ನೋಡಿ ದಯವಿಟ್ಟು ಪರೀಕ್ಷೆ ಮಾಡೋವರೆಗೂ ಇದು ನಮ್ಗೆ ಅರ್ಥನೇ ಆಗೋದಿಲ್ಲ. ಎಲ್ಲ ಏನಾದ್ರೆ ನಾವು ಟೋಪಿ ಬಿದ್ದೋಗ್ತೀವಿ. ಇದರಲ್ಲಿ ಅವನು ಸರ್ ನಾನು 1000 ಕೊಡ್ತೀನಿ ಅಂತಾರೆ, ಕಡೆಗೆ ಒಂದೇ ಒಂದು ತಕ್ಕೊಡಿ ಅಂತ ಹೇಳ್ತಾರೆ. ಒಂದೇ ಒಂದು ತೆಗೆದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, 100 ರೂಪಾಯಿಗೆ ತಕ್ಕೊಟ್ಬಿಡಿ ಸರ್, ನೀವು 500 ಕೇಳಿದ್ರಲ್ಲ ಅಂತಾರೆ. ಇದೆಲ್ಲ ನಾವು ಬಹಳ ಹುಷಾರಾಗಿರ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಸರ್ ನೀವು ಒಂದಕ್ಕಲ್ವಾ
ಒಂದಕ್ಕೆ ನಾನು ಇಷ್ಟು ಚಾರ್ಜ್ ಮಾಡ್ತೀನಿ, 500 ಆದ್ಮೇಲೆ ಅದು ಚಾರ್ಜ್ ಮಾಡಿ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದು ಬಹಳ ಡೀಟೇಲ್ ಆಗಿ ಚರ್ಚೆ ಮಾಡ್ಬೇಕಾಗುತ್ತೆ. ಒಂದು ಕಂಪನಿ ಕಾನ್ಸೆಪ್ಟು, ಆಂಗಲ್ಸು, ಏನ್ ಸಬ್ಜೆಕ್ಟು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಡಕ್ಟ್ಗೂ ಮದುವೆ ಫೋಟೋಗ್ರಫಿಗೂ ಇದೇ ವ್ಯತ್ಯಾಸ ಇದು. ಥ್ಯಾಂಕ್ ಯು, ಒಳ್ಳೆ ಪ್ರಶ್ನೆ. ಹಾ, ಪ್ರಾಡಕ್ಟ್ ಫೋಟೋಗ್ರಫಿನ ನೀವು ಹೆಚ್ಚಿಗೆ ವೈಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ತೆಗಿತೀರಾ, ಹೌದು ಅಲ್ವಾ? ಹಾ, ಸೊ ಆ ಐಡಿಯಾನಲ್ಲಿ ತೆಗಿಬೇಕಾದಾಗ ಕಾಂಪನ್ಸೇಷನ್ ಖಂಡಿತ ಮಾಡ್ಬೇಕಾಗತ್ತೆ. ಹೌದು. ಏನಾದ್ರೂ ಒಂದು ಬೇಸಿಕ್ ಐಡಿಯಾ ಕೊಡ್ತೀರಾ? ಯಾವ ರೀತಿ ಕಾನ್ಸೆಪ್ಟ್ ಏನು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಹೆಚ್ಚಿಗೆ ಓವರ್ ಎಕ್ಸ್ಪೋಜರೋ ಅಥವಾ ಅಂಡರ್ ಎಕ್ಸ್ಪೋಜರೋ, ಆ ಒಂದು ಐಡಿಯಾ ಕೊಡಿ ಜನರಲ್ ಆಗಿ. ನೋಡಿ, ನಿಮ್ಗೆ ನಾನೊಂದು ಚಿತ್ರಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದೆ. ವೈಟ್ ಸಬ್ಜೆಕ್ಟ್, ವೈಟ್ ಬ್ಯಾಕ್ ಗ್ರೌಂಡ್ ಎಲ್ಲ ತೆಗೆದಿದೆ. ಅವಾಗ ಏನ್ ಮಾಡಿದೆ, ಬ್ಯಾಕ್ ಗ್ರೌಂಡ್ ನಾನು ಕಟ್ ಮಾಡ್ಕೊಂಡೆ. ಅದಕ್ಕೆ ಈ ಪ್ರಾಡಕ್ಟ್ ನಂದು ಸ್ವಲ್ಪ ಗೆಟಪ್ ಬರ್ಲಿ ಅಂತ ಹೇಳ್ಬಿಟ್ಟು ತೋರಿಸಿದೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನೀವು ನೋಡಿದೀರ ಅಂತ ಕಾಣುತ್ತೆ ಅದಲ್ವಾ? ಅವಾಗ ವೈಟ್ ಇಂದ ವೈಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ರೀತಿ ಮಾಡ್ಬೋದು. ಇಲ್ಲ ಅಂದ್ರೆ ಕಂಪನಿ ಏನ್ ಮಾಡ್ತಾರೆ, ನನ್ಗೆ ಎಲ್ಲಾ ವೈಟೇ ಬೇಕು ಅಂದಾಗ ನೋಡಿ, ಒಂದು ಸ್ಟಾಪ್ ವೇರಿಯೇಷನ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ವೈಟ್ ಆಗ್ಬಿಟ್ರೆ ಮರ್ಜ್ ಆಗ್ಬಿಡ್ತದೆ ವೈಟ್ ಇಂದ ವೈಟ್. ಈಗ ನಿಮ್ಗೆ ಮುಂದ್ಗಡೆ 16 ಕೊಟ್ರೆ ನೀವು 2 ಸ್ಟಾಪ್ ವೇರಿಯೇಷನ್ ಇದ್ರೆ ಅದು ಮುಂದ್ಗಡೆ ನಿಮ್ದು 11 ಇದ್ರೆ ಬ್ಯಾಕ್ ಗ್ರೌಂಡ್ ನಿಮ್ಗೆ 22 ಇರ್ಬೇಕು. ಅವಾಗ ಏನಾಗುತ್ತೆ ನಿಮ್ದು ವೈಟ್ ಇದೆಯಲ್ಲ, ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಸ್ವಲ್ಪ ಚೇಂಜಸ್ ಆಗುತ್ತೆ. ಅವಾಗ್ಲೇ ನಿಮ್ಗೆ ಅದು ಈ ಎಲ್ಲಾ 22 ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ವೈಟ್ ಎಲ್ಲ ನಿಮ್ಗೆ ಮರ್ಜ್ ಆಗ್ಬಿಡ್ತದೆ, ನಿಮ್ಗೆ ಕಾಣೋದಿಲ್ಲ. ಅದರಲ್ಲಿ ಬ್ಲ್ಯಾಕ್ ಕಲರ್ಸ್ ಏನಾದ್ರು ಸ್ಟಿಕ್ಕರು, ಬಾಟಲ್ ಸ್ಟಿಕ್ಕರ್ ತರ ಏನಾದ್ರು ಇದ್ರೇನೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ವೇರಿಯೇಷನ್ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಗೆಟ್ ಮರ್ಜ್. ಯಾಕಂತ ಹೇಳಿದ್ರೆ ಬಹಳ ಡಿಸ್ಟೆನ್ಸ್ ಕ್ಲೋಸ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಮರ್ಜ್ ಆಗ್ಬಿಟ್ಟು ವೈಟ್ ಇಂದ ವೈಟ್ ಮರ್ಜ್ ಆಗ್ಬಿಟ್ಟು. ಯಾವತ್ತೂ ಅಷ್ಟೇ ಬ್ಯಾಕ್ ಗ್ರೌಂಡ್ಗೂ ಇದಕ್ಕೆ ನಮ್ಗೆ ವೇರಿಯೇಷನ್ ಮಾಡ್ದಾಗ್ಲೇ ನಿಮ್ ಪ್ರಾಡಕ್ಟ್ ಗೆಟಪ್ ಬರೋದು. ವೆರಿ ವೆರಿ ಇಂಪಾರ್ಟೆಂಟ್. 2 ಸ್ಟಾಪ್ ವೇರಿಯೇಷನ್ ಇರಲೇಬೇಕು. ಅಲ್ಲ, ಇದನ್ನ ರಿಸಲ್ಟ್ ಅಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಮಾಡ್ಬೇಕಾ ಅಥವಾ ಏನಾದ್ರೂ ಒಂದು ಪರ್ಟಿಕ್ಯುಲರ್ ರೂಲ್ ಇದೆಯೋ? ಇಲ್ಲ, ನೀವು ಒಂದು ಟ್ರಯಲ್ ಅಂಡ್ ಎರರ್ ಮಾಡ್ಲೇಬೇಕು. ಪರ್ಟಿಕ್ಯುಲರ್ ಪ್ರಾಡಕ್ಟ್ ಫಸ್ಟ್ ಟೈಮ್ 5 ನಿಮಿಷ ತಗೊಳ್ಬಹುದು, ಇಲ್ಲ ಅಂದ್ರೆ 10 ನಿಮಿಷ ತಗೊಳ್ಬಹುದು, 15 ನಿಮಿಷ ತಗೊಳ್ಬಹುದು. ನೀವು 10ನೇ ಪ್ರಾಡಕ್ಟ್ 9ನೇ ಪ್ರಾಡಕ್ಟ್ ಏನ್ ಮಾಡೋದು ಬೇಡ. ಒಂದ್ಸರಿ ಸೆಟ್ ಆಗ್ಬಿಟ್ಟಿರ್ತದೆ ಲೈಟ್ ನಿಮ್ಗೆ, ಆಮೇಲೆ ಅದೇ ಲೈಟ್ ಅಲ್ಲಿ ಲೈಟ್ ಕಟ್ ಮಾಡಿರ್ತೀರಾ ಬ್ಯಾಕ್ ಗ್ರೌಂಡ್ಗೆ, ಅದನ್ನು ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ಗೆ ನೋಡಿ ಲೈಟ್ ಕಟ್ ಮಾಡ್ಲೇಬೇಕು. ಏನಂದ್ರೆ ಇಲ್ಲ ಅಂತ ಹೇಳಿದ್ರೆ ನೀವ್ ಇನ್ನೊಂದು ಏನ್ ಮಾಡ್ಬೋದು, ವೈಟೇ ಬೇಕು ಅಂತ ಹೇಳಿದಾಗ ಆ ವೈಟ್ ನ ಮುಂಭಾಗಕ್ಕೆ ಇಡಿ. ಯಾಕಂದ್ರೆ ಪ್ರಾಡಕ್ಟ್ ಈಗ 3 ಅಡಿ 6 ಅಡಿ ಇರ್ತದಲ್ವಾ, ಇದು ಸ್ಟಾರ್ಟಿಂಗ್ ಅಲ್ಲಿ ಇಟ್ಬಿಟ್ರೆ ನೀವು ಆ ಹಿಂದ್ಗಡೆ ಹೋಗ್ತಾ ಏನಾದ್ರೆ ಲೈಟ್ ಕಮ್ಮಿ ಆಗುತ್ತೆ ಡೆನ್ಸಿಟಿ. ಆ ಡೆನ್ಸಿಟಿ ಕಮ್ಮಿ ಆದಾಗ ಲೈಟ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಗ್ರೇ ಆಗ್ಬಿಡುತ್ತೆ, ವೈಟ್ ಗ್ರೇ ಆಗುತ್ತೆ. ವೈಟ್ ಸ್ವಲ್ಪ ಅಷ್ಟು. ಇವಾಗ ಅವರು ವೈಟು ಇರ್ಬೇಕು ಅಂತ ಹೇಳ್ತಾರೆ, ಅವರು ಗ್ರೇನು ಆಗ್ಬಾರ್ದು ಅಂತಾರೆ. ಅಂತ ಟೈಮಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಲೈಟ್ ಯಾವಾಗ ಕಮ್ಮಿ ಆಗುತ್ತೆ. ಈಗ ನಿಮ್ಗೆ ಇನ್ನೊಂದು ಏನಂದ್ರೆ ಇದು ಏನ್ ಸಬ್ಜೆಕ್ಟ್ ಶೂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ವೈಟ್ ಶೂಸ್, ವೈಟ್ ಬ್ಯಾಕ್ ಗ್ರೌಂಡ್ ಅಲ್ವಾ, ಅದಕ್ಕೆ ಲೇಸ್ ಯಾವ್ದು ಆಗಿರ್ತಾನೆ ಅದು ವೈಟೇ ಇರ್ತದೆ ಅನ್ಕೊಳ್ಳಿ. ಎಲ್ಲ ವೈಟ್ ಇರೋದ್ರಿಂದ ನಿಮ್ಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಇಟ್ಬಿಟ್ಟು ಇಲ್ಲಿ 22 ಅಪಾರ್ಚರ್ ಇದ್ದು ಬ್ಯಾಕ್ ಗ್ರೌಂಡ್ಗೆ ಇದಕ್ಕೆ 2 ಸ್ಟಾಪ್ ವೇರಿಯೇಷನ್ ಕೊಟ್ರೆ ಆಟೋಮೆಟಿಕ್ ನಿಮ್ಗೆ ಸ್ವಲ್ಪ ಡಲ್ ಆಗುತ್ತೆ. ಅದು ಪುಷ್ ಮಾಡ್ಬೇಕಲ್ವಾ, ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್ಗೆ ಪುಷ್ ಮಾಡ್ಬೇಕು. ಆ ಲೈಟಿಂಗ್ ಅಲ್ಲಿ ನಾವು ಲೈಟ್ ಎರರ್ ಅಂತಾರಲ್ಲ, ಇದು ಟ್ರಯಲ್ ಅಂಡ್ ಎರರ್ ಮಾಡ್ಲೇಬೇಕು. ಸರ್ಕಸ್ ಫೋಟೋಗ್ರಾಫರ್ಸ್ ಇದು ಮಾಡಿದ್ರೇನೆ ನಮಗೆ ರಿಸಲ್ಟ್ ಅನ್ನೋದು ಸಿಗೋದು. ಯಾಕಂದ್ರೆ ಜನರಲ್ ಆಗಿ ಮೀಟರ್ ಅಂತೂ ಫೂಲ್ ಆಗೇ ಆಗುತ್ತೆ. ಹೌದು, ಇದು ಮೀಟರ್ ನಲ್ಲಿ ರೀಡಿಂಗ್ ತಗೊಂಡಾಗ ಜನರಲ್ ಮೀಟರ್ ಫೂಲ್ ಆಗುತ್ತೆ ಅಲ್ವಾ? 1 ಮೀಟರ್ ಇದೆಯಲ್ಲ ನಮ್ಮ ತಲೆ ಒಳಗೆ ಇಟ್ಕೊಬೇಕು. ಕ್ಯಾಲ್ಕುಲೇಷನ್ ಇದೆಯಲ್ಲ, ನಾವು ಮೀಟರ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ನಾವು ಮನುಷ್ಯರು. 1 ಮೀಟರ್ ಇದೆಯಲ್ಲ, ಈ ಮೀಟರ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ನಮ್ಗೆ ನಾವೇ ತಿಳ್ಕೊಂಡು ನಾವೇ ಮಾಡಿ ನಾವೇ ಕಲ್ಪನೆ ಮಾಡ್ಕೊಂಡು ಮಾಡ್ಬೇಕು. ಇದು ಕ್ಯಾಮರಾ ಒಳ್ಳೇದಿರ್ಬೋದು, ಬಿಹೈಂಡ್ ದಿ ಕ್ಯಾಮರಾ ಇಸ್ ಪರ್ಸನ್. ಕ್ಯಾಲ್ಕುಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಹತ್ರ ಬರೋದು ಫೋಟೋಗ್ರಾಫರ್ ಹತ್ರ, ನಮ್ಮ ಹತ್ರ ಪ್ರೊಫೆಷನಲ್ ಸ್ಟುಡಿಯೋ, ಪ್ರೊಫೆಷನಲ್ ಫೋಟೋಗ್ರಾಫರ್ ಅವಾಗ್ಲೇ ಅನ್ನಿಸ್ಕೊಳ್ಳೋದು. 100 ಚಿತ್ರ ತೆಗೆದ್ಬಿಟ್ಟು 1 ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ಅಂತಲ್ಲ. ಥ್ಯಾಂಕ್ ಯು ಸರ್. ಒಳ್ಳೆ ಪ್ರಶ್ನೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಕಟ್ಟಿಯವ್ರೆ. ನಮಸ್ಕಾರ ಸರ್. ನಂದೊಂದು ಪ್ರಶ್ನೆ ಇದೆ. ಆರ್ ದೇರ್ ಎನಿ ಲೀಗಲ್ ಪ್ಯಾರಾಮೀಟರ್ಸ್ ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್
ಈ ಪ್ರಾಡಕ್ಟ್ ಫೋಟೋಗ್ರಫಿಯಲ್ಲಿ ಏನಾದ್ರೂ ಲೀಗಲ್ ಕಾನ್ಸಿಕ್ವೆನ್ಸಸ್ ಆಗಬಹುದಾ? ಕೆಲವೊಂದು ಕಂಪನಿ ಜೊತೆ ಕರಾರು ಮಾಡ್ಕೋವಾಗ ಒಪ್ಪಂದ ಇದ್ರ ಬಗ್ಗೆ ಏನಾದ್ರು ನಿಮ್ಮ ಕರಿಯರ್ ದಲ್ಲಿ ಹೀಗೆ ಏನಾದ್ರು ಆಗಿದೆ? ಏನಾದ್ರು ಫೋಟೋಗ್ರಾಫರ್ ಪ್ರಾಡಕ್ಟ್ ಫೋಟೋಗ್ರಫಿಯಲ್ಲಿ ಸ್ವಲ್ಪ ಆಗಿದೆ ಹೇಳ್ತೇನೆ ನೋಡಿ. ಇದರಲ್ಲಿ ಇವತ್ತಿಂದು ಏನಂತ ಹೇಳಿದ್ರೆ ಲೀಗಲ್ ಅಂತ ಆದಾಗ ನೀವು ವರ್ಕ್ ಆರ್ಡರ್ ಅನ್ನೋದು ತಗೊಳ್ಬೇಕು. ವರ್ಕ್ ಆರ್ಡರ್, ಅದಕ್ಕೆ ಅವರು ಇವತ್ತು ವರ್ಕ್ ಆರ್ಡರ್ ಅಂದ್ರೆ ಹೋಗಿ ತಗೊಂಡ್ಬರೋದಕ್ಕೆ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಅದು ಬೆಸ್ಟ್ ಈಸ್ ಇಮೇಲ್. ಇದೊಂದು ನೋಡ್ರಿ, ಒಂದು ಲಾಂಗ್ ಪ್ರೊಸೆಸರ್. ಒಂದು ನಾವು ಕ್ಯಾಮ್ರಾ ಕೂಡ ರಸೀದಿ ತಗೊಳ್ಬೇಕಾಗತ್ತೆ ಇದೆಲ್ಲ ಮಾಡ್ಬೇಕಾದ್ರೆ. ಆಮೇಲೆ ಒಂದು ನಾವು ಏನೋ ಟ್ಯಾಕ್ಸ್ ಕಟ್ಟಿರ್ಬೇಕು. ಒಂದು ಫೋಟೋಗ್ರಾಫರ್ ಒಂದು ಕೋರ್ಟ್ಗೆ ಹೋಗ್ಬೇಕಾದ್ರೆ ನೋಡಿ ಇದೊಂಥರ ಹನುಮಂತನ ಬಾಲನ್ ತರ. ನಿಮ್ ಪ್ರಶ್ನೆ ಇದೆಯಲ್ಲ ನೋಡೋದಕ್ಕೆ ಚಿಕ್ಕದು, ಬಟ್ ಆನ್ಸರ್ ಈಸ್ ವೆರಿ ಬಿಗ್. ಇದಕ್ಕೆ ಲೀಗಲ್ ತರ ಹೋಯ್ತು ಅಂತ ಅವ್ನು ಏನಾದ್ರು ನಾಳೆ ದುಡ್ಡು ಕೊಟ್ಟಿಲ್ಲ ಮಾಡಿಲ್ಲ ಯೂಸ್ ಮಾಡ್ಬಿಟ್ಟು ಚೆನ್ನಾಗಿದೆ ವೆಬ್ಸೈಟ್ ಅಲ್ಲಿ ಮಾಡ್ಬೇಕಾದ್ರೆ ನೋಡಿ ಫಸ್ಟ್ ನಾವು ಸರಿ ಇರ್ಬೇಕು. ನಾವು ನೋಡಿ ಒಬ್ಬರಿಗೆ ಹಿಂಗ ಅಂತೀವಿ, 3 ತಪ್ಪು ನಮ್ಮ ಹತ್ರ ಇರ್ತದೆ, 1 ತಪ್ಪು ಅವನಿಗೆ ಹೋಗಿರ್ತದೆ. ಹಾಗೆ ನಮ್ದು ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು. ಅವ್ರದ್ದು ಇಮೇಲು, ಕಾಂಟ್ರಾಕ್ಟು ಇದೆಲ್ಲ ಇದೆಯಲ್ಲ, ನನ್ಗೆ ಇಷ್ಟು ಶೂಟ್ಗೆ ಇಷ್ಟು ನಿರ್ಧಾರ ಎಲ್ಲ ಇಮೇಲ್ ಅಲ್ಲಿ, ವರ್ಕ್ ಆರ್ಡ್ರು ಎಲ್ಲ ಇಮೇಲ್ ಎಲ್ಲ ಮಾಡ್ಕೊಬೇಕು. ಅವಾಗ ಏನಾಗ್ತಿದ್ರೆ ನಾಳೆ ನೀವು ಅಕಸ್ಮಾತ್ ಅವ್ನು ಕೊಟ್ಟಿಲ್ಲ ಮಾಡಿಲ್ಲ ತೊಂದರೆ ಮಾಡ್ದ ದುಡ್ಡು ಅಂತ ಹೇಳಿದಾಗ ಅವಾಗ ಏನಾಗ್ತಂದ್ರೆ ನಿಮ್ಗೆ ದಿಸ್ ಈಸ್ ಇಮೇಲ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದಿ ಕೋರ್ಟ್. ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾವು ನೋಡಿ ಒಂದು ಫೋಟೋಗ್ರಾಫರ್ ಟ್ಯಾಕ್ಸ್ ಕಟ್ಟಿರ್ಬೇಕು. ಇದೆಲ್ಲಾ ಪ್ರಮೇಯ ಬರ್ತದೆ. ಒಳ್ಳೆ ಪ್ರಶ್ನೆ ಇದು. ಬೇರೆಯವರು ಸ್ವಲ್ಪ ನಿಮ್ಮಿಂದ ನೋಡಿ ಬಹಳ ಜನ ಕಲಿತಾರೆ ಇದ್ರದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟ್ ಯಾರನ್ನ ಕೇಳೋರಿದ್ದೀರಾ? ಸರ್ ಮತ್ತೊಂದು ಪ್ರಶ್ನೆ ಬಂದಿದೆ. ಟಿಪ್ಸ್ ಟು ಅಚೀವ್ ದ ಲಿಕ್ವಿಡ್ ಕಲರ್ ಇನ್ಸೈಡ್ ದ ಬಾಟಲ್ ಅಂತ ಮಂಜುನಾಥ ಪ್ರಶ್ನೆ ಕೇಳಿದ್ದಾರೆ. ಟಿಪ್ಸ್ ಟು ಅಚೀವ್ ದ ಲಿಕ್ವಿಡ್ ಕಲರ್ ಇನ್ಸೈಡ್ ದ ಬಾಟಲ್. ನೋಡಿ, ಲಿಕ್ವಿಡ್ ಕಲರ್ ಬರ್ಬೇಕಾದ್ರೆ ಒಂದು ವೈಟ್ ಬ್ಯಾಲೆನ್ಸು ಇಲ್ಲ ಕಲರ್ ಚೆಕ್ಕರ್ ಅಂತ ಬರ್ತದೆ ನಿಮ್ಗೆ. ನೋಡಿ ಇದೆಲ್ಲ ಬಹಳ ಪ್ರೊಫೆಷನಲ್ ಆಗಿ ಮ್ಯಾಚ್ ಮಾಡ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ, ಒಂದ್ ಶಾಟ್ಗೆ 10,000 25,000 ಬಂತು ಅಂತ ಹೇಳಿದ್ರೆ ಅವರು ಪರ್ಟಿಕ್ಯುಲರ್ ಆಗಿ ನೋಡಿ ಕಂಪನಿಯವರು ಯಾವಾಗ ಈ ಪ್ರಶ್ನೆ ಎಲ್ಲ ಪರ್ಟಿಕ್ಯುಲರ್ ನನ್ನ ಬಾಟಲ್ ಕಲರು ಆಮೇಲೆ ಲಿಕ್ವಿಡ್ ಒಳಗಡೆ ಕಲರ್ ಬೇಕು ಅಂದಾಗ ನೋಡಿ ವಿಸ್ಕಿ ಕಲರ್ಸ್ ನಿಮ್ಗೆ ಟಾಪ್ ಬ್ರ್ಯಾಂಡ್ ಎಲ್ಲ ನೋಡಿದಾಗ 10,000 ವಿಸ್ಕಿ 25,000 ವಿಸ್ಕಿ ಆ ಕಲರ್ ನೋಡಿನೇ ತಗೊಳ್ತಾರೆ. ಅವ್ರ ಕಲರ್ ಬೇರೆ ಲೋಕಲ್ ಕಲರ್ ನೋಡಿ ಮ್ಯಾಚ್ ಮಾಡಕ್ಕಾಗಲ್ಲ. ಅದಕ್ಕೆ ಕಲರ್ ಅದಕ್ಕೇನು ಸೈಂಟಿಸ್ಟ್ ಹೇಳ್ತಾರೋ ಏನ್ ಹೇಳ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಲರ್ ಇಂಜಿನಿಯರ್ ಅಂತ ಹೇಳ್ತಾರೆ. ಅವನು ಅದನ್ನ ಮೇಂಟೈನ್ ಮಾಡಿರ್ತಾರೆ. ಆ ವಿಸ್ಕಿಗೋಸ್ಕರ ಕಲರ್ ಅದಿರಲ್ಲ ಎನ್ಹಾನ್ಸ್ ಮಾಡಿ ಅದನ್ನ ಒಂದು ಆ ಕಲರ್ಗೆ ಪರ್ಟಿಕ್ಯುಲರ್ ಅದರಲ್ಲಿ ಅವ್ರೇನ್ ಮಾಡ್ತಾರೆ, ಒಂದು ಕ್ಯಾಲೆಂಡರ್ ಮಾಡ್ಬೇಕಾದ್ರೆ ವರ್ಲ್ಡ್ ವೈಡ್ ಕ್ಯಾಲೆಂಡರ್ ಹೋಗುತ್ತೆ ಅವ್ರು. ಅಲ್ಲಿ ಕ್ಯಾಲೆಂಡರ್ ಹೋಗ್ಬೇಕಾದ್ರೆ ಪೋಸ್ಟರ್ಸು ಆ ಕಲರ್ ಮಾಡ್ಬೇಕಾದ್ರೆ ಫಸ್ಟ್ ಫೋಟೋಗ್ರಾಫರ್ಸ್ ಅದಕ್ಕೆ ಅವರಲ್ಲಿ ಬರ್ತಾರೆ ಪರ್ಟಿಕ್ಯುಲರ್ ನನ್ಗೆ ಇಂಥ ಕಲರು ಬೇಕು ಅಂತಾರೆ. ಅದಕ್ಕೆ ನಾವು ಈ ಕಲರ್ ಚಕ್ಕರ್ ಅನ್ನೋದು ಬರ್ತದೆ, ವೇರಿಯೇಷನ್ ಇದೆ, ವೈಟ್ ಬ್ಯಾಲೆನ್ಸು ಇದೆಲ್ಲ ನಾವು ಮಾಡಿದಾಗ ನಾವು ಮಾನಿಟ್ರು ಅಲ್ಲಿ ಒಂದು ಟ್ರಯಲ್ ಶಾಟ್ ತಗೊಂಡು ಮ್ಯಾಚ್ ಮಾಡಿ ಕಂಪನಿಯವ್ರು ಅಲ್ಲೇ ಪಕ್ಕದಲ್ಲಿ ಇರ್ಬೇಕು. ಅವ್ರು ಎಸ್ ಅಂತ ಹೇಳಿದ್ಮೇಲೆ ನಾವು ಇದೆಲ್ಲ ಕೆಲಸ ಮಾಡ್ಬೇಕಾಗುತ್ತೆ. ಇದೇನಂತ ಹೇಳಿದ್ರೆ ಒಂದು ಆ ತರ ಲೆವೆಲ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನೀವು ಪ್ರಶ್ನೆ ಕೇಳ್ತಿರೋದು ಇಂಟರ್ನ್ಯಾಷನಲ್ ಕ್ವಶನ್ ಇದು. ಅದಕ್ಕೋಸ್ಕರ ನಾನು ಇಂಟರ್ನ್ಯಾಷನಲ್ ಒಂದು ಬಾಟಲ್ ಶೂಟ್ ಮಾಡ್ಬೇಕಾದ್ರೆ ಮಿನಿಮಮ್ 2 days 3 days ಆಗ್ಬಿಡ್ತದೆ. 2 days. ಅದಕ್ಕೆ ನಾವು ಬೆಲೆ ಕೂಡ ನಿರ್ಧಾರ ಆಗ್ಬೇಕು. ಅವನು ಆಮೇಲೆ ₹1,000 ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಇದೆಲ್ಲ ಹೈ ಪ್ರೊಫೈಲ್ ಮಾತಿದು. ಒಳ್ಳೆ ಪ್ರಶ್ನೆ, ಇಂಟರ್ನ್ಯಾಷನಲ್ ಕ್ವಶನ್ ಇದು. ನನಗ್ ಗೊತ್ತಿರೋ ಪ್ರಕಾರ ಕಲರ್ಸ್ ಮ್ಯಾಚ್ ಮಾಡ್ಬೇಕಾದ್ರೆ ಸೋ ಮೆನಿ ಆಸ್ಪೆಕ್ಷನ್ ಇದೆ, ಇದೆಲ್ಲ ಮಾಡ್ಬೋದು, ತೊಂದರೆ ಇಲ್ಲ. ಎಕ್ಸಾಕ್ಟ್ ಟ್ರೂ ಕಲರ್ಸ್ ಕೊಡ್ಬೋದು. ನಿಮ್ ಮಾನಿಟರ್ ಇಂದ ಹಿಡಿದು ಕ್ಯಾಮ್ರಾ ಕಲರ್ ಚೆಕ್ಕರು ವೈಟ್ ಬ್ಯಾಲೆನ್ಸು ಎಲ್ಲ ಮಾಡ್ಕೊಂಡು ಮಾನಿಟರ್ ಅಲ್ಲಿ ಚೆಕ್ ಮಾಡಿ ಕಂಪನಿಯವ್ರು ಎಸ್ ಅಂತ ಹೇಳಿದ್ಮೇಲೆ ನಾವು ಪ್ರೊಸೀಡ್ ಮಾಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಕೇಳ್ಬೋದು ಯಾರನ್ನ? ಥ್ಯಾಂಕ್ ಯು ಸರ್. ಅದೇ ಮಂಜುನಾಥ್ ಅವರೇ, ನೀವು ಹೇಳಿದ ಪ್ರಶ್ನೆ ಆಗಲೇ ಇದು ಉತ್ತರ ಕೊಟ್ಟಿದ್ದೀರಾ ಸರ್. ಇದು ಟ್ರಾನ್ಸ್ಪರೆಂಟ್ ಬಾಟ್ಲ್ ಅಥವಾ ಕ್ಲಿನಿಕಲ್ ಟೆಸ್ಟ್ ಟ್ಯೂಬ್ಗಳಿದ್ದಾಗ ನಾವು ಹೇಗೆ ಶೂಟ್ ಮಾಡಬೇಕು, ಕಲರ್ಡ್ ವಾಟರ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು ಅಂತ ಕೇಳಿದ್ರು, ಅದ್ರ ಬಗ್ಗೆ ನೀವು ಆಗಲೇ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮ್ಮ ಏನು ಪ್ರಾಡಕ್ಟ್ ಫೋಟೋಗ್ರಫಿ ಅಂತ ಸಿಂಗ್ ಸರ್ ಮಾಡಿದ್ದಾರೆ, ಅದು ಸ್ವಲ್ಪ ಎಲ್ರಿಗೂ ಒಂದು ಉಪಯೋಗ ಆಗಿದೆ ಅಂತ ನಾವು ಅನ್ಕೊಂತೀವಿ. ಸೊ ಮುಂದೆ ಇನ್ನ
ನಮ್ಮ ನೆಕ್ಸ್ಟ್ ವೀಕ್ ಆಸ್ಟ್ರೋ ಮೋಹನ್ ಅವ್ರದ್ದಿದೆ, ಆಸ್ಟ್ರೋ ಮೋಹನ್ ಅವ್ರದ್ದು ಬರೋದಿದೆ. ಆಮೇಲೆ ವಿವೇಕ್ ಸೀಕರ್ ಅವ್ರು ಮಾಡೋದಿದೆ. ಆಮೇಲೆ ಗಿರೀಶ್ ಮಿಸ್ತ್ರಿ ಅವರು ಬಾಂಬೆಯಿಂದ ಅವರು ಒಪ್ಕೊಂಡಿದ್ದಾರೆ ಒಂದು ಕ್ಲಾಸ್ ಕೊಡ್ತೀನಿ ಅಂತ. ಅಂದ್ರೆ ಅವ್ರದ್ದು ಪ್ರಾಡಕ್ಟ್ ಬಗ್ಗೆ ಇರಬಹುದು, ಬಟ್ ಆದ್ರೆ ಅವ್ರು ಜನರಲ್ ಆಗಿ ನಮ್ಮ ಛಾಯಾಗ್ರಾಹಕರಿಗೆ ಯಾವುದು ಬೇಕಾಗತ್ತೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸೊ ಇದು ಎಲ್ರಿಗೂ ಒಂದು ಆಡಿಯೋ ಇದಾಯ್ತಾ? ಇಲ್ಲ, ಬರ್ತಾ ಇದೆ, ಮಾತಾಡಿ ಸರ್, ಪ್ಲೀಸ್ ಕ್ಯಾರಿ ಆನ್. ಬರ್ತಾ ಇದೆಯಾ? ಓಕೆ. ಸೊ ಅದು ಎಲ್ರಿಗೂ ಒಂದು ಸಹಾಯ ಆಗತ್ತೆ ಅನ್ಕೊಂಡಿದ್ದೀನಿ. ಅಕಾಡೆಮಿ ಆಫ್ ಲರ್ನಿಂಗ್ ಇಂದ ನಿಮ್ಮೆಲ್ರಿಗೂ ಒಂದು ಧನ್ಯವಾದಗಳು ಹೇಳ್ತೀವಿ. ಬಂದು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಮುಂದೆ ಕೂಡ ಇದೇ ತರ ಪ್ರೋತ್ಸಾಹ ಕೊಡಿ, ನಾವೇನು ಮಾಡ್ತಾ ಇದೀವಿ ಕಾರ್ಯಕ್ಕೆ ಅಂತ ನಾ ಕೇಳಿಕೊಂಡು ನಾನು ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.